णं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। अजमजरमनन्तं ज्ञानरूपं महान्तं शिवममममायं सर्वभूतादिहीनं सकलकरणहीनं सर्वभूतस्थितं तं हरिमतुलमनादिं सर्वदं वन्दयेकं नमस्यामि हरिं रुद्रं ब्रह्माणं च गणाधिपम् देवीं सरस्वतीं व्यासं ततो जयमुदीरयेत्। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपोविद्याविरक्त्यादि सद्गुणोर्गाकरानहं वादिराजगुरून् वन्दे हयग्रीवपदाश्रयान् अनवद्यात्मचारित्र्यं वादिकद्योतभास्करम् विद्यामान्यगुरून् वन्दे विद्याविद्योतभास्वरम् तपस्वाध्याय शुश्रूषा कृष्णपूजारतं मुनिम् विश्वेशम् इष्टदं वन्दे परिव्राट् चक्रवर्तिनम् नमो वाः तात्विका देवा विष्णुभक्तिपरायणा धर्ममार्गे प्रेरयन्तु भवन्तः सर्व एव हि धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯ ತನಕ ಭಗವಂತನ ಮಾತುಗಳೆಂಬ ಚಿಂತನೆ, ಅರ್ಥಾತ್ ಭಗವದ್ಗೀತೆಯ ಚಿಂತನೆ, ಸ್ವತಃ ಭಗವಂತನೇ ನುಡಿದ ಮಾತುಗಳು. ಅಂತಹ ಭಗವಂತ ನುಡಿದ ಮಾತುಗಳ ಶ್ಲೋಕದ ಭಾವನೆಯನ್ನು ನಾವು ಕಂಡದ್ದು, ಅದೇ ರೀತಿಯಾಗಿ ಚಿಂತಿಸಿದ್ದು ಕೇವಲ ಭಗವಂತನ ಮಾತುಗಳ ಪೀಠಿಕೆ ಮಾತ್ರ. ಅಂದರೆ ಸರಿಸುಮಾರು 700 ಶ್ಲೋಕಗಳಲ್ಲಿ 18 ಅಧ್ಯಾಯ ಸ್ವರೂಪದಲ್ಲಿರುವಂಥದ್ದು. ಮೊದಲ ಅಧ್ಯಾಯದ ಪರಿಸಮಾಪ್ತಿಯನ್ನು ಮಾಡಿಕೊಂಡು ಎರಡನೆಯ ಅಧ್ಯಾಯದ 10ನೇ ಶ್ಲೋಕದ ತನಕ ಎಲ್ಲವೂ ಕೂಡ ಪೀಠಿಕಾ ಸ್ವರೂಪ ಗೀತೆಯದ್ದು. ಆದ್ದರಿಂದ ಇನ್ನು ಮುಂದೆ ಒಟ್ಟು 700 ಶ್ಲೋಕಗಳಲ್ಲಿ 574 ಶ್ಲೋಕಗಳು ಭಗವಂತನ ಮಾತುಗಳು. ಅದರಲ್ಲೂ ವಿಶೇಷವಾಗಿ ಇಲ್ಲಿಯ ತನಕ ಭಗವಂತನ ಒಂದು ಸ್ವರೂಪವನ್ನು ನೋಡ್ತಾ ಇದ್ದೆವು. 1ನೇ ಅಧ್ಯಾಯದಿಂದ ಆರಂಭಿಸಿಕೊಂಡು 2ನೇ ಅಧ್ಯಾಯದ 10ನೇ ಶ್ಲೋಕಗಳ ತನಕ ಕೇವಲ ವಾಸಿಷ್ಠ ಕೃಷ್ಣನ ಪದಪುಂಜವನ್ನು ಕಾಣ್ತಾ ಇದ್ದೆವು. ಒಂದು ಕೃಷ್ಣನ ಸ್ವರೂಪವನ್ನು ಮಾತ್ರ ಕಾಣ್ತಾ ಇದ್ದೆವು ಇಲ್ಲಿಯ ತನಕ. ಈ ಶ್ಲೋಕದಿಂದ ವಾಸಿಷ್ಠ ಕೃಷ್ಣನ ಪದಪುಂಜದ ಔಚಿತ್ಯದೊಂದಿಗೆ ಯಾದವ ಕೃಷ್ಣ ಮನುಕುಲ ಉದ್ಧಾರಕ್ಕಾಗಿ ಉಪದೇಶಿಸಿದ್ದು ಕೇವಲ ಅರ್ಜುನ ಮಾತ್ರ ಇಟ್ಟುಕೊಂಡಲ್ಲ, ಅರ್ಜುನನನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಸ್ವತಃ ಆ ಮೋಕ್ಷಪ್ರದನಾದಂತಹ ವಾಸುದೇವನು ನುಡಿದ ಚಿಂತನೆಯನ್ನು ಈ ದಿನದಿಂದ ಯಥಾಶಕ್ತಿ, ಅದೇ ರೀತಿಯಾಗಿ ಯಥಾಮತಿಯಾಗಿ ಸಮಯವನ್ನು ಅವಲಂಬಿಸಿಕೊಂಡು ನಾವೆಲ್ಲರೂ ಕಾಣಲಿದ್ದೇವೆ. ಈ ಕಾಣುವಿಕೆಗೋಸ್ಕರವಾಗಿ ಒಂದು ಪ್ರಸಂಗ ಬೇಕು. ಅದಕ್ಕೋಸ್ಕರ ಈ ಚಿಕ್ಕದಾದ ಕೊಂಡಿಯಲ್ಲಿ ಸೇರಿರುವಂತಹ ಭಗವದ್ಭಕ್ತರಿಗೆಲ್ಲರಿಗೂ ಕೂಡ ವಂದನೆಯನ್ನು ತಿಳಿಸಿ, ಮುಂದೆ ಸ್ವರವರ್ಣದಲ್ಲಿ ಮೊದಲ ಅಕ್ಷರ ಅಕಾರ, ಆ ಅಕಾರದಿಂದಲೇ ಇಡೀ ಜೀವನದ ಚಿಂತನೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಕೃಷ್ಣ ಪ್ರಾರಂಭಿಸುತ್ತಿದ್ದಾನೆ. ಆ ಪ್ರಾರಂಭದ ಮೊದಲ ಸೊಲ್ಲು ಆರಂಭವಾಗುವಂಥದ್ದು ಅಕಾರದಿಂದ. ಆ ಶ್ಲೋಕವಾದ್ರೂ ಶ್ರೀ ಭಗವಾನ್ ವಾಚ
ಅಶೋಚ್ಯಾನ್ಯನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ಆರಂಭದ ಭಗವಂತನ ಸೊಲ್ಲು ಇದು. ತುಂಬ ಸುಂದರವಾದಂತಹ ಶ್ಲೋಕವನ್ನು ಸಾಮಾನ್ಯ ರೀತಿಯಿಂದ ನೋಡುವುದಾದ್ರೆ ಅಂತಹ ವೈಶಿಷ್ಟ್ಯಗಳು ಕಾಣುವುದಿಲ್ಲ. ಕೆಲವೊಂದು ಪದಗಳನ್ನು ಒಡೆದು ನೋಡಬೇಕಾಗ್ತದೆ, ಕೆಲವೊಂದು ಪದದ ಔಚಿತ್ಯದ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಮುಂದೆ ಭಗವಂತ ಜೀವನದ ಸಂದೇಶ ಕೊಡ್ತಾ ಇದ್ದಾನೆ. ಇಲ್ಲಿಂದ ಆರಂಭಿಸಿಕೊಂಡು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ, ಪುನಃ ಆ ಶ್ಲೋಕದಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತದೆ, ಈ ಶ್ಲೋಕದಿಂದ ಹೆಚ್ಚಾಗಿ ಕಾಣಸಿಗುವಂಥದ್ದು, ಮತ್ತೆ ಪುನಃ ಮುಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರ. ಈ ರೀತಿಯಾಗಿ ನಡೆದುಕೊಂಡು ಹೋಗುವಂಥದ್ದು. ಒಂದು ಸರಣಿ ವ್ಯರ್ಥ ಅಂತೇಳಿ ಇಲ್ಲ ಇಲ್ಲಿ. ಎಲ್ಲ ಸರಣಿಯ ಪ್ರತಿ ಕ್ಷಣವೂ ಕೂಡ ಉಪಯೋಗಕ್ಕೆ ಒಳಪಡುವಂಥದ್ದು. ಆದ್ದರಿಂದ ಸಾಮಾನ್ಯವಾಗಿ ಈ ಶ್ಲೋಕಕ್ಕೆ ನೋಡುವುದಾದ್ರೆ ಅಶೋಚಾನ್ಯನ್ಯಶೋಚ ನನ್ಯಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ, ನೀನು ಯಾರ ಕುರಿತು ದುಃಖ ಪಡ್ತಿದ್ದೀಯೋ, ಯಾರು ಸತ್ರೆ ಏನು ಸಮಸ್ಯೆ ಆಗ್ತದೆ ಅಂತ ಹೇಳ್ಕೊಂಡು ನೀನೇನು ಚಿಂತನೆ ಮಾಡ್ತಿದ್ದೀಯೋ ಅದು ಯೋಗ್ಯವಲ್ಲ ಅಂತೇಳಿ. ಯಾಕೆ ಅಂತ ಕೇಳಿದ್ರೆ ಅವರು ನಿನ್ನ ಶೋಕಕ್ಕೆ ಯೋಗ್ಯರಲ್ಲ. ಪ್ರಜ್ಞಾವಾದಾಂಶ್ಚ ಭಾಷಸೆ, ನೀನೇನು ತಿಳಿದುಕೊಂಡಿದ್ದೀಯೋ ಅದು ಸರಿಯಲ್ಲ. ನಿನ್ನ ತನ ಉಂಟಲ್ಲ, ಇದು ತಿಳಿಗೇಡಿಗಳ ತನ ಅಂತ ಹೇಳಿಕೊಂಡು ಆರಂಭದಲ್ಲಿ ಹೇಳುವ ಮೂಲಕ ಎಲ್ಲ ತನ್ನ ಹಿಂದೆ ಏನು ಮೊದಲ ಅಧ್ಯಾಯದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ನಿರೂಪಣೆ ಮಾಡಿಕೊಂಡು ಬಂದು ಅರ್ಜುನ ಅದನ್ನು ಕೇವಲ ಒಂದು ಶಬ್ದ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತೇಳಿ, ಇದು ತಿಳಿದವರು ಮಾತನಾಡುವಂಥದ್ದಲ್ಲ, ತಿಳಿಗೇಡಿಗಳು ಮಾತನಾಡುವಂತಹ ಮಾತು ಇದು. ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಸತ್ತವರ ಬಗ್ಗೆ ಇದ್ದವರ ಬಗ್ಗೆಯೂ ಕೂಡ ನಾನು ಶೋಚಂತಿ ಪಂಡಿತಾಹ. ಎಂದಿಗೂ ಕೂಡ ಪಂಡಿತರು ಏನು ಮಾಡುವುದಿಲ್ಲ, ದುಃಖ ಮಾಡುವುದಿಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಈ ಗೀತೆಯ ಈ 2ನೇ ಅಧ್ಯಾಯದ 11ನೆಯ ಶ್ಲೋಕಕ್ಕೆ ಸಾಮಾನ್ಯ ಅರ್ಥವನ್ನು ನಾವು ನೋಡಿದ್ರೆ, ಇನ್ನು ನಮ್ಮ ಚಿಂತನೆಯೇ ಹಾಗೆ ಒಂದು ನಾಣ್ಯದ 2 ಮೊಗದಂತೆ. ಒಂದು ನಾವು ವಿಸ್ತಾರವಾಗಿ ನೋಡುವಂಥದ್ದು, ಇನ್ನೊಂದು ಸಾಮಾನ್ಯ ವಾಚನ ಸ್ವರೂಪ ಅಥವಾ ಒಂದು ಪಾಠದ ಸ್ವರೂಪದಲ್ಲಿ ಚಿಂತನೆ ಮಾಡ್ತಾ ಇರುವಂಥದ್ದು. ಆದ್ರಿಂದ ವಿಸ್ತಾರತನ ಬೇಕು ಇದಕ್ಕೆ. ಯಾಕೆ ಅಂತಂದ್ರೆ ಇದು ಸಾಮಾನ್ಯ ನಮಗೆ ಕಾಣುವಂಥದ್ದು, ಏನು ಅರ್ಥವಾಗುವುದಿಲ್ಲ. ಹೇಗೆ ಅಂತ ಕೇಳಿದ್ರೆ ಒಂದು ರೀತಿಯಾದ ದ್ವಂದ್ವ ಚಿಂತನೆ, ಇದ್ದವರ ಬಗ್ಗೆಯೂ ಚಿಂತಿಸುವುದಿಲ್ಲ, ಹೋದವರ ಬಗ್ಗೆಯೂ ಚಿಂತಿಸುವುದಿಲ್ಲ, ಮತ್ತೆ ನೀನು ಯಾರ ಬಗ್ಗೆ ದುಃಖ ಪಡ್ತಿದ್ಯೋ ಅವರು ಯೋಗ್ಯರಲ್ಲ, ಏನು ಅಂತಲೇ ಅರ್ಥ ಆಗುವುದಿಲ್ಲ. ಒಂದು ಸಾಮಾನ್ಯ ಕಂಡರೂ ಕೂಡ ಹೇಗೆ ಇಲ್ಲಿ ಸಮನ್ವಯ, ಜೀವನಕ್ಕೆ ಹೇಗೆ ಇದನ್ನು ನಿಮಿತ್ತವಾಗಿ ಇಟ್ಟುಕೊಳ್ಳಬೇಕು ಇತ್ಯಾದಿಗಳು ಯಾವುದೂ ಕಾಣುವುದಿಲ್ಲ. ಮತ್ತೆ ಎಷ್ಟೋ ಶಬ್ದಗಳನ್ನು ಕೂಡ ಒಡೆದು ನೋಡಬೇಕಾಗ್ತದೆ. ಪ್ರಜ್ಞಾವಾದ ಅಂಶ ಭಾಷಸೆ ಶಬ್ದಕ್ಕೇನರ್ಥ, ಪ್ರಜ್ಞಾ ಅವಾದನೋ ಅಥವಾ ತಿಳಿದವರ ಮಾತು ಇತ್ಯಾದಿಗಳ ಚಿಂತನೆ ಅವಶ್ಯಕತೆ. ಪಂಡಿತ ಶಬ್ದಕ್ಕೇನರ್ಥ, ಅಸು ಎನ್ನುವ ಶಬ್ದ, ಗತ ಎನ್ನುವ ಶಬ್ದ ಇತ್ಯಾದಿಗಳಿಗೆ ಏನರ್ಥ ಇತ್ಯಾದಿಗಳ ಚಿಂತನೆ ವಿಶಿಷ್ಟವಾಗಿ ಬೇಕು. ಹೀಗೆ ಇದ್ರೆ ಮಾತ್ರ ಆ ವಾಸಿಷ್ಠ ಕೃಷ್ಣನ ಪದಪುಂಜದ ಔಚಿತ್ಯ, ಕೃಷ್ಣ ತಮ್ಮ ಜೀವನವನ್ನು ನಿಮಿತ್ತವಾಗಿಟ್ಟುಕೊಂಡು ಕೊಟ್ಟ ಜೀವನದ ಸಂದೇಶವು ಪರಿಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯತೆ ಉಂಟು ನಮಗೆ. ಆ ಉದ್ದೇಶದಿಂದ ಗೀತೆಗೆ ಒಟ್ಟು ಆಚಾರ್ಯ ಮಧ್ವರು ಗೀತೆಯನ್ನು ನಿಜವಾಗಿ ತೋರಿಸಿದಂಥವರಲ್ಲಿ ಶಂಕರರು ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ, ರಾಮಾನುಜರು ಕೂಡ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದರೆ ಅದು ನಮಗೆ ಪರಿಪೂರ್ಣವಾಗಿ ಅಂತೇಳಿ ಕಾಣುವುದಿಲ್ಲ. ಮತ್ತೆ ಅತ್ಯಂತ ಸಂಕ್ಷಿಪ್ತವಾಗಿಯೂ ಕೂಡ ಅತ್ಯಂತ ಔಚಿತ್ಯಪೂರ್ಣವಾಗಿ ನಿರೂಪಣೆ ಮಾಡಿದಂಥವರಲ್ಲಿ ಆಚಾರ್ಯ ಮಧ್ವರು ಮೊದಲಿಗರು. ಅದಕ್ಕೋಸ್ಕರ ಆಚಾರ್ಯರು 2 ಟಿಪ್ಪಣಿಯನ್ನು ಬರೀತಾರೆ ಈ ಗೀತೆಗೆ, ಭಗವದ್ಗೀತೆಗೆ. ಒಂದು ಗೀತಾಭಾಷ್ಯ ಅಂತೇಳಿ, ಇನ್ನೊಂದು ಗೀತಾ ತಾತ್ಪರ್ಯ ಎಂಬುದಾಗಿ. ಮೊದಲೆಯದ್ದು ಗೀತಾಭಾಷ್ಯ. ಈ ಗೀತಾಭಾಷ್ಯದಲ್ಲಿ ಹೆಚ್ಚು ಶಬ್ದಗಳಿಗೆ ಪ್ರಾಧಾನ್ಯತೆ ಕೊಡ್ತಾರೆ. ಯಾಕೆ ಈ ಶಬ್ದಗಳನ್ನು ಇಲ್ಲಿ ಬಳಕೆ ಮಾಡಿದ್ರು, ಈ ಶಬ್ದದ ಔಚಿತ್ಯ ಏನು ಎನ್ನುವಂಥದ್ದನ್ನು ಹೆಚ್ಚಾಗಿ ಕಾಣಸಿಗುವಂಥದ್ದು ನಮಗೆ ಗೀತಾಭಾಷ್ಯದಲ್ಲಿ. ಹಾಗಾದ್ರೆ ಗೀತಾ ತಾತ್ಪರ್ಯ ವ್ಯರ್ಥವೋ ಅಂತ ಕೇಳಿದ್ರೆ ಗೀತಾ ತಾತ್ಪರ್ಯ ವ್ಯರ್ಥ ಅಲ್ಲ. ಗೀತಾ ತಾತ್ಪರ್ಯವು ಭಾವಾರ್ಥಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತದೆ. ಅದಕ್ಕೋಸ್ಕರವಾಗಿ ಆಚಾರ್ಯ ಮಧ್ವರು ಈ 2 ಕೃತಿಗಳನ್ನು ವಿಶಿಷ್ಟವಾಗಿ ಗೀತೆಗೋಸ್ಕರ ಮೀಸಲಾಗಿಟ್ಟವರು. ಮತ್ತೆಯೂ ನಮಗೆ ಅರ್ಥ ಆಗುವುದಿಲ್ಲ, ಅದಕ್ಕೋಸ್ಕರವಾಗಿ ರಾಘವೇಂದ್ರರು ಹೆಸರಿಗೆ ಮಾತ್ರ ಕಲ್ಪತರು ಅಲ್ಲ, ಕಾಮಧೇನು ಅಲ್ಲ,
ಶಾಸ್ತ್ರ ಔಚಿತ್ಯದಿಂದಲೂ ಕೂಡ ಅವರು ಕಲ್ಪತರು ಕಾಮಧೇನು. ಅಂತಹ ರಾಯರು ಗೀತಾ ವಿವೃತ್ತಿ ಎನ್ನುವಂತಹ ಗ್ರಂಥದಲ್ಲೂ ಕೂಡ ಹೆಚ್ಚು ಔಚಿತ್ಯಗಳನ್ನು ನಿರೂಪಣೆ ಮಾಡ್ತಾರೆ ಈ ಗೀತೆಗೆ. ಆದ್ದರಿಂದ ಇವರೆಲ್ಲರನ್ನೂ ಕೂಡ ಬಳಕೆ ಮಾಡಿಕೊಂಡು, ಅರ್ಥಾತ್ ಇವರೆಲ್ಲರ ಚಿಂತನೆಯನ್ನೂ ಕೂಡ ಒಟ್ಟು ಮಾಡಿಕೊಂಡು ಯಥಾಶಕ್ತಿಯಾಗಿ ಎಷ್ಟು ವಿಸ್ತಾರ ಮಾಡಬಹುದು ಮತ್ತೆ ಎಷ್ಟು ನಮಗೆ ಬೇಕು ಎನ್ನುವಂತಹ ಒಂದು ಸಾಮಾನ್ಯ ನೆಲೆಗೆಟ್ಟಿನಲ್ಲಿ ಆರಂಭವಾದಂತಹ ಈ ಚಿಂತನೆ. ಆದ್ರಿಂದ ಈ ಚಿಂತನೆ ಭಗವದ್ ಅನುಗ್ರಹದಿಂದ ಹಲವು ಸಂಚಿಕೆಗಳನ್ನು ದಾಟಿ ಬಂದಿದೆ. ಇನ್ನು ಮುಂದೆಯೂ ಕೂಡ ಹಲವು ಸಂಚಿಕೆಗಳನ್ನು ಕಾಣಲಿದೆ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆ ಒಂದು ಆಶಯದಲ್ಲಿ ಅರ್ಜುನನಿಗೆ ಬಲವಾಗಿ ಕಂಡದ್ದು ಯಾವುದು ಅಂತ ಕೇಳಿದ್ರೆ ಬಂಧು ಹತ್ಯೆ. ಬಂಧುಗಳನ್ನು ಕೊಲ್ಲಬೇಕಲ್ಲ ಎನ್ನುವಂಥದ್ದೇ ಆತನಿಗೆ ಕಂಡಂತಹ ದೊಡ್ಡ ಕಳವಳ ತನ್ನ ಮನಸ್ಸಿನಲ್ಲಿ. ಆದ್ರಿಂದ ಈ ಕಳವಳದಿಂದ ತುಂಬಾ ಚಿಂತಾಕ್ರಾಂತನಾಗ್ತಾನೆ. ಚಿಂತಾಕ್ರಾಂತನಾಗುವಂಥದ್ದು ಮಾತ್ರ ಅಲ್ಲ, ಯುದ್ಧ ಆದ್ರೆ ಈ ಸಮಸ್ಯೆ ಬಂಧು ಹತ್ಯೆಗಳದ್ದು. ಯುದ್ಧವೇ ಆಗ್ಲಿಲ್ಲ ಅಂದ್ರೆ ಬಂಧು ಹತ್ಯೆ ಇಲ್ಲಲ್ಲ. ಆದ್ರಿಂದ ಇದಕ್ಕೇನು ಮಾಡಬೇಕು? ಮೊದಲು ಕೃಷ್ಣನನ್ನು ಒಪ್ಪಿಸ್ಬೇಕು. ನಾನು ಕೃಷ್ಣನನ್ನು ಒಪ್ಪಿಸಬೇಕು ಅಂತ ಹೇಳಿದ್ರೆ ನನ್ನ ಈ ಬಂಧು ಹತ್ಯೆ ಏನೊಂದು ಚಿಂತನೆ ಇದೆ ಅಲ್ಲ, ಈ ಚಿಂತನೆಯ ಒಳಬೇಗುದಿಯಲ್ಲಿರುವ ವಾದ ಏನಿದೆ, ಈ ವಾದವನ್ನು ಕೃಷ್ಣನ ಮುಂದೆ ಮಂಡಿಸಬೇಕು, ಕೃಷ್ಣನನ್ನು ಒಪ್ಪಿಸಬೇಕು. ಅದಕ್ಕೋಸ್ಕರವಾಗಿ ಅರ್ಜುನ ಏನು ಮಾಡ್ತಾನೆ ಅಂತ ಕೇಳಿದ್ರೆ ವಿಸ್ತಾರವಾದ ವಾದವನ್ನು ಕೃಷ್ಣನ ಮುಂದೆ ಇಡ್ತಾನೆ. ಅದನ್ನೇ ನಾವಿಲ್ಲಿ ತನಕ ನೋಡಿದ್ದು. ಮೊದಲು ದುರ್ಯೋಧನ ವಿಷಾದ ನೋಡಿದ್ದೆವು. ಆ ಒಂದನೇ ಅಧ್ಯಾಯದ 1ನೇ ಶ್ಲೋಕದಿಂದ ಸರಿಸುಮಾರು 10ನೇ ಶ್ಲೋಕದ ತನಕ ಒಂದಷ್ಟು ವಿಷಾದವನ್ನು ನೋಡಿದೆವು. ಆದರೆ ಆ ವಿಷಾದಕ್ಕೆ ಮದ್ದನ್ನು ಕಾಣಲಿಲ್ಲ ನಾವು. ಯಾರು ಕೂಡ ಕಾಣಲೂ ಕೂಡ ಇಲ್ಲ. ಯಾಕಂದ್ರೆ ಅದು ಅಧರ್ಮದ ನಡೆ. ಅದಕ್ಕಷ್ಟು ಬೆಲೆ ಕೊಡುವುದಿಲ್ಲ ಧಾರ್ಮಿಕರು. ಇನ್ನು ಧರ್ಮದ ಸೆಲೆ ಮುಂದೆ ಆರಂಭವಾಗ್ತದೆ. ಒಂದಷ್ಟು ಅರ್ಜುನ ತನ್ನ ಕಳವಳವನ್ನು ವ್ಯಕ್ತಪಡಿಸ್ತಾನೆ. ಆತನ ದಾರಿ ಧರ್ಮದ ದಾರಿ ಇರ್ತದೆ. ಆದ್ರಿಂದ ಪರಮ ಧಾರ್ಮಿಕನಾದಂತಹ ಕೃಷ್ಣನೇ ಆ ಮನೋರೋಗಕ್ಕೆ ಮದ್ದು ಕೊಡಲು ಬರ್ತಾನೆ. ಆ ಮದ್ದು ಕೊಡಲು ಬಂದ ಪ್ರಸಂಗವೇ ಈ ಶ್ಲೋಕದಿಂದ. ಆದ್ರಿಂದ ಸಂಪೂರ್ಣವಾದ ವಾದವನ್ನು ನಿರಾಕರಣೆ ಮಾಡ್ಲಿಕ್ಕೆ ಹೊರಡ್ತಾನೆ ಕೃಷ್ಣ. ಅದೇ ಪ್ರಾರಂಭ. ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ವಾಶಸೆ ಎಂಬುದಾಗಿ ಆರಂಭಿಸ್ತಾನೆ. ಆರಂಭ ತುಂಬಾ ಸುಂದರ ಇವನದ್ದು, ಕೃಷ್ಣನದ್ದು. ಆರಂಭದಲ್ಲೇ ಹಲವು ಅಡೆತಡೆಗಳನ್ನೆಲ್ಲವನ್ನು ಕೂಡ ನಿರಾಕರಣೆ ಮಾಡ್ತಾನೆ. ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೀನು ಯಾರ ಬಗ್ಗೆ ದುಃಖ ಪಡ್ತಿದ್ದೀಯಲ್ಲೋ, ಯಾರ ಬಗ್ಗೆ? ಕೌರವರ ಬಗ್ಗೆ ದುಃಖ ಏನು ಪಡ್ತಿದ್ದೀಯಲ್ಲೋ, ಅವರು ಶೋಚನೀಯರೇ ಅಲ್ಲ, ಅರ್ಥಾತ್ ಶೋಚಿಸಲು ಯೋಗ್ಯರಲ್ಲ ಅವರು ಅಂತ ಹೇಳಿ. ಹಾಗಾದ್ರೆ ನೀನು ಏನು ಮಾಡ್ತಿದ್ದೀಯ? ಯಾರ ಪರವಾಗಿ ದುಃಖಿಸಬೇಕೋ ಅವರ ಬಗ್ಗೆ ನೀನು ದುಃಖಿಸ್ತಾ ಇಲ್ಲ ಎಂಬುದಾಗಿ ಮೊದಲ ಒಂದು ಮಾತಿನಲ್ಲೇ ಅವನ ಏನು ಬಂಧು ಹತ್ಯೆಯ ವ್ಯಾಮೋಹ, ಏನೊಂದು ದುಃಖ ಇತ್ತಲ್ಲ, ಅದನ್ನ ಆರಂಭದ ಮಾತಿನಲ್ಲೇ ಅಳ್ಳಗಳೆದು ಬಿಡ್ತಾನೆ. ಎಂತಹ ಮಾತು ನೋಡಿ ಕೃಷ್ಣನದ್ದು! ಸುಮಾರು ಅಧ್ಯಾಯಗಳ ಮೂಲಕ ನಿರೂಪಣೆ ಮಾಡಿರುವಂತಹ ದುಃಖತನ ಆತನದ್ದು, ಅರ್ಜುನನದ್ದು. ಒಂದು ಮಾತಿನಲ್ಲೇ ಈ ಶ್ಲೋಕ ಅಂತೂ ಪರಿಪೂರ್ಣ ನಿರಾಕರಣೆ. ಆರಂಭದಲ್ಲೇ ನಮಗೊಂದು ದೃಢತೆಯನ್ನು ಕೊಡ್ತಾನೆ ಕೃಷ್ಣ ಈ ಮಾತಿನಲ್ಲಿ. ಅದೇ ರೀತಿ ಇದು ಹೇಗೆ ಅಂತ ಕೇಳಿದ್ರೆ, ಒಂದು ಸಾಮಾನ್ಯವಾಗಿ ನೋಡುವುದಾದ್ರೆ, ಒಂದು ದೇವಸ್ಥಾನದಲ್ಲಿ ಹಲವು ವರ್ಷಗಳಿಂದ ಅದೇ ರೀತಿಯಾಗಿ ಯುಗ ಪುರುಷರಿಂದ ಪ್ರತಿಷ್ಠಾಪಿತವಾದಂತಹ ಒಂದು ಮೂರ್ತಿ ಇರ್ತದೆ. ಈ ಮೂರ್ತಿಯನ್ನು ಒಬ್ಬ ಕಳ್ಳ ಕದಿಲಿಕೆ ಅಂತೇಳಿ ಬರ್ತಾನೆ. ಕದಿಲಿಕೆ ಅಂತೇಳಿ ಬರುವಾಗ ಆ ದೇವತಾ ಸಾನ್ನಿಧ್ಯದಿಂದಾಗಿ ಅವನಿಗೆ ಕಳ್ಳತನ ಮಾಡ್ಲಿಕ್ಕಾಗುದಿಲ್ಲ. ಬಿದ್ದು ಕೈಕಾಲುಗಳಿಗೆಲ್ಲ ಗಾಯ ಮಾಡಿಕೊಳ್ತಾನೆ. ಅಂಥವನನ್ನು ನಾವು ಕಂಡು ಅವನಿಗೊಂದಷ್ಟು ಸಲಹೆಗಳನ್ನು ಕೊಟ್ಟುಕೊಂಡು ಅಥವಾ ಅವನಿಗೊಂದಷ್ಟು ಚಿಕಿತ್ಸೆಯನ್ನು ಕೊಟ್ಟುಕೊಂಡು ಇನ್ನು ಗಟ್ಟಿಯಾಗಿ ಇರು ಅಂತೇಳಿ ನಾವು ಹೊಗಳಿದ್ರೆ ಹೇಗೆ? ಯಾಕೆ ಈ ರೀತಿಯಾಗಿ ಅವನನ್ನು ಹೊಗಳಿ ಅವನಿಗೆ ಚಿಕಿತ್ಸೆ ಕೊಟ್ರೆ ಮುಂದೇನು ಮಾಡ್ತಾನೆ? ಮುಂದೊಂದು ದಿನ ಇನ್ನೊಂದು ದೇವಸ್ಥಾನಕ್ಕೆ ಕನ್ನ ಹಾಕ್ಲಿಕ್ಕೆ ಅವನಿಗೆ ಪ್ರೇರಣೆಯನ್ನು ಕೊಟ್ಟ ಹಾಗೆ ಆಯ್ತು. ನಾವೇನು ಮಾಡಬೇಕಿತ್ತು? ತಕ್ಕದಾದ ಶಿಕ್ಷೆಯನ್ನು ಕೊಡಬೇಕಿತ್ತು. ಅದು ಬಿಟ್ಟು ಅವನನ್ನು ಪ್ರೋತ್ಸಾಹ ಮಾಡಿದ್ರೆ ಮುಂದೊಂದು ದಿನ ಆಗಲಿರುವಂತಹ ಮಹತ್ತರವಾದ ಕಳ್ಳತನಕ್ಕೆ ನಾವು ಸಹಕಾರಿಯಾದಾಗ ಆಯ್ತು. ಅದೇ ಒಂದು ಚಿಂತನೆ ಇಲ್ಲಿ ಉಂಟು. ಯಾಕೆ? ಈ ಕೌರವಾದಿಗಳು ಶೋಕಿಸಲಿಕ್ಕೆ ಯೋಗ್ಯರೇ ಅಲ್ಲ. ಯಾಕೆ? ಅಧರ್ಮದ ನಡೆಯಬಾರದು. ಈ ಅಧಾರ್ಮಿಕರಿಗೆ ನೀನೊಂದು ವೇಳೆ ದುಃಖಿಸಿದ್ದಿ ಅಂತ ಹೇಳಿದ್ರೆ ಏನು ನಿನ್ನ ಕತೆ?
ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿಕೊಂಡು ಮುಂದೆ ಅವುಗಳ ನಿರೂಪಣೆ ಮಾಡ್ತಾನೆ. ಅದಕ್ಕೊಂದು ಸಾಮಾನ್ಯ ದೃಷ್ಟಾಂತ ಈ ಕಳ್ಳನ ದೃಷ್ಟಾಂತವನ್ನು ನಾವು ಲೋಕದಲ್ಲಿ ಕಾಣಬಹುದು. ಅದೇ ರೀತಿಯಾಗಿ ಅಶೋಚ್ಯ ನನ್ವಶೋಚಸ್ತ್ವಂ ಅನ್ವಶೋಚ ಎನ್ನುವಂತ ಒಂದು ಪದಪ್ರಯೋಗ ತುಂಬಾ ವಿರಳವಾಗಿ ಕಾಣ ಸಿಗ್ತಾ ಉಂಟು ನಮಗೆ. ಹಿಂದೆ ಎಲ್ಲಿಯೂ ಗೀತೆಯಲ್ಲಿ ಕಾಣಲಿಲ್ಲ ನಾವು. ಮತ್ತೆ ಹೆಚ್ಚಾಗಿ ಎಲ್ಲೂ ಕೂಡ ಕಾವ್ಯಗಳಲ್ಲೂ ಕೂಡ ಮೇಘದೂತ ಆಗಲಿ ಕಾಳಿದಾಸನ ಕೃತಿಗಳಲ್ಲೂ ಕೂಡ ಹೆಚ್ಚಾಗಿ ಕಾಣ ಸಿಗುವುದಿಲ್ಲ ಈ ಶಬ್ದದ ಪ್ರಯೋಗ. ಇದು ವ್ಯಾಸರ ಪದಪುಂಜದಿಂದ ಹೊರಹೊಮ್ಮಿದಂತಹ ಒಂದು ವಿಶಿಷ್ಟವಾದ ಪದಪ್ರಯೋಗ ಅನ್ವಶೋಚಃ ಅಂತೇಳಿ. ಹಾಗಾದ್ರೆ ಈ ಶಬ್ದಕ್ಕೇನರ್ಥ? ಅನುಶೋಕಿಸಿದೆ ಎನ್ನುವಂಥದ್ದೊಂದು ಸಾಮಾನ್ಯ ಅರ್ಥ ಇದಕ್ಕೆ. ವಾಸ್ತವಿಕವಾಗಿ ಈ ಅನ್ವಶೋಚ ಎನ್ನುವಂಥದ್ದು ಯಾವುದನ್ನು ಸೂಚಿಸ್ತಿದೆ? ಅನುಶೋಕಿಸಿದ, ಅರ್ಥಾತ್ ಹಿಂದಿನದ್ದನ್ನು ಚಿಂತನೆ ಮಾಡ್ತಾ ಉಂಟು. ಹಿಂದೆ ಶೋಕಿಸಿದ ಅಂತೇಳಿ ಅರ್ಥಾತ್ ಏನಾಯ್ತು? ಭೂತಕಾಲದ ಚಿಂತನೆಯನ್ನು ಕೊಡ್ತಾ ಉಂಟು. ಇಲ್ಲಿ ಮುಂದೆ ಮಾತನಾಡ್ತಿರುವಂಥದ್ದು ಏನು ಹೇಳಬೇಕಿತ್ತು? ಶೋಚಸಿ ಎನ್ನುವಂತಹ ಶಬ್ದದ ಪ್ರಯೋಗ ಮಾಡಬೇಕಿತ್ತು. ಅರ್ಥಾತ್ ಶೋಕಿಸುತ್ತಿರುವಿ ಎನ್ನುವಂತಹ ಕನ್ನಡದ ಅರ್ಥವನ್ನು ಇಲ್ಲಿ ಪ್ರತಿಪಾದನೆ ಮಾಡಬೇಕಿತ್ತು. ಆ ಅರ್ಥದ ಪ್ರತಿಪಾದನೆ ಮಾಡುವಂತಹ ಸಂಸ್ಕೃತದ ಶಬ್ದ ಶೋಚಸಿ ಎನ್ನುವಂತಹ ಶಬ್ದ. ಇದರ ಪ್ರಯೋಗವನ್ನು ಮಾಡಬೇಕಿತ್ತು. ವರ್ತಮಾನದ ಪ್ರಯೋಗ ಪ್ರಸ್ತುತ ಇರಬೇಕಿತ್ತು ನಮ್ಮಲ್ಲಿ. ಯಾಕೆಂದ್ರೆ ವರ್ತಮಾನದಲ್ಲಿ ಆಗ್ತಿರುವಂತಹ ಪ್ರಸಕ್ತಿ ಅಲ್ವಾ ಇದು. ಹಾಗಾದ್ರೆ ಭೂತಕಾಲದ ಪ್ರಯೋಗ ಉಂಟು, ಇದು ಹೇಗೆ? ಇದು ಮೊದಲ ಪ್ರಶ್ನೆ ನಮಗೆ ಕಾಣಸಿಗುವಂಥದ್ದು ಈ ಶ್ಲೋಕದಲ್ಲಿ ನೋಡುವಾಗ. ಅದೇ ರೀತಿಯಾಗಿ ಶೋಚಃ ಎನ್ನುವಂಥಕ್ಕೆ ಅಶೋಚಃ ಎನ್ನುವಂಥದ್ದಕ್ಕೆ ಸೇರಿಕೊಂಡದ್ದು ಇಲ್ಲಿ ಯಾವುದು? ಅನು ಎನ್ನುವಂತಹ ಉಪಸರ್ಗ. ಈ ಉಪಸರ್ಗದ ಪ್ರಸಕ್ತಿ ಆದ್ರೆ ಯಾಕೆ? ಅಶೋಚಃ ಎಂಬುದಾಗಿ ಶೋಕಿಸಿದ ಎನ್ನುವಂಥದ್ದು ಸಾಕಿತ್ತು, ಅನು ಎನ್ನುವಂತಹ ಉಪಸರ್ಗ ಯಾಕೆ? ಹಾಗಾದ್ರೆ ಈ ಅನು ಎನ್ನುವಂಥ ಉಪಸರ್ಗಕ್ಕೆ ಏನರ್ಥ ಅಂತೇಳಿ ನೋಡುವುದಾದ್ರೆ ಅನುಸರಿಸಿ ಶೋಕಿಸಿದ ಎಂಬುದಾಗಿ ಅರ್ಥ. ಹಾಗಾದ್ರೆ ನಮಗೆ ಮತ್ತೆ ಪುನಃ ಪ್ರಶ್ನೆ ಬರ್ತದೆ, ಯಾರನ್ನು ಅನುಸರಿಸಿ ಈತ ಶೋಕಿಸಿದ ಅಂತೇಳಿ ಒಂದು ಪ್ರಶ್ನೆ. ಇನ್ನು ಅದೇ ರೀತಿಯಾಗಿ ಯಾರನ್ನು ಒಬ್ಬರನ್ನು ಅನುಸರಿಸಿ ಇವನು ಶೋಕಿಸಿದ ಅಂತ ಹೇಳಿದೆ, ಅರ್ಥಾತ್ ದುಃಖಗೊಂಡ ಅಂತ ಹೇಳಿದ್ರೆ ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂತ ಹೇಳಬೇಕು ನಮಗೆ. ಈ ರೀತಿಯಾಗಿ ಹಲವು ಪ್ರಶ್ನೆಗಳು ನಮಗೆ ಪ್ರಾರಂಭವಾಗ್ತದೆ. ಅರ್ಜುನ ಶೋಕಿಸಿದ್ದಾದ್ರೂ ಸರಿ ಇಟ್ಟುಕೊಳ್ಳಬೇಕಾದ್ರೆ, ಯಾರನ್ನು ಒಬ್ಬರನ್ನು ನೋಡಿ ಅರ್ಜುನ ಶೋಕಿಸಿದ, ಹಾಗಾದ್ರೆ ಆ ಇನ್ನೊಬ್ಬ ವ್ಯಕ್ತಿ ಯಾರು ಒಂದು. ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಶೋಕಿಸಿದ ಅಂತ ಹೇಳಿದ್ದನ್ನು ನೋಡಿ ಈ ಅರ್ಜುನನಾದ್ರೂ ಯಾಕೆ ಶೋಕ ಪಡಬೇಕು, ಅರ್ಥಾತ್ ಅರ್ಜುನನಾದ್ರೂ ಯಾಕೆ ದುಃಖ ಪಡಬೇಕು? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳ ಸಮುದಾಯವೇ ನಮ್ಮ ಮುಂದೆ ಬಂದು ನಿಲ್ತದೆ. ಅದಕ್ಕೆ ಕೃಷ್ಣನ ಆಶಯ ಏನು ಅಂತ ಕೇಳಿದ್ರೆ, ಬೇರೆ ಯಾರಾದರೂ ಶೋಕಿಸ್ಲಿ, ಅರ್ಥಾತ್ ದುಃಖ ಪಡ್ಲಿ, ತೊಂದರೆ ಇಲ್ಲ, ಆದ್ರೆ ಅರ್ಜುನ ದುಃಖ ಪಡ್ತಿದ್ದಾನಲ್ಲ, ಇದು ಸರಿಯಲ್ಲ ಅಂತ ಹೇಳ್ತಾನೆ. ಕೃಷ್ಣನ ನಡೆ ನೋಡಿ, ಎಂತಹ ಸುಂದರದ ಮಾತುಗಳ ಮೂಲಕ ಕೃಷ್ಣ ತನ್ನ ಚಿಂತನೆಯನ್ನು ನಮ್ಮ ಮುಂದಿಡ್ತಿದ್ದಾನೆ ಅಂತ ಕೇಳಿದ್ರೆ ಅದನ್ನೇ ತಿಳಿಸಿದ್ದು ನಮಗೆ. ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ತಿಳಿವಿಲ್ಲದವರು ಏನು ಮಾಡ್ತಿದ್ದಾರೆ? ದುಃಖ ಪಡ್ತಾ ಇದ್ದಾರೆ, ಅರ್ಥಾತ್ ಅಳ್ತಾ ಇದ್ದಾರೆ, ತೊಂದರೆ ಇಲ್ಲ ನನಗೆ. ಯಾಕೆ? ಅದು ಅವರ ಅಜ್ಞಾನ, ಜ್ಞಾನದ ಹರಿವಿಲ್ಲ ಅವರಲ್ಲಿ, ಅಜ್ಞಾನದಿಂದ ಅಳ್ತಿದ್ದಾರೆ. ಅವರಿಗೆ ರಕ್ಷಾ ಕವಚ ಯಾವುದು? ಅಜ್ಞಾನವೇ ರಕ್ಷಾ ಕವಚ. ಆದ್ರೆ ಅರ್ಜುನನಿಗೆ ರಕ್ಷಾ ಕವಚ ಯಾವುದು? ಜ್ಞಾನವೇ ರಕ್ಷಾ ಕವಚ. ಅರ್ಥಾತ್ ಅರ್ಜುನ ಏನಾದ? ತಿಳಿದವನಾದ. ಅದರಿಂದ ಈ ತಿಳಿದವನಾದಂತಹ ಅರ್ಜುನ ಯಾರೋ ತಿಳಿಗೇಡಿಗಳನ್ನು ಅನುಸರಿಸಬಾರದು. ತಿಳಿಗೇಡಿಗಳನ್ನು ಅನುಸರಿಸುವಂಥದ್ದು ಮಾತ್ರ ಅಲ್ಲ, ತಿಳಿಗೇಡಿಗಳನ್ನು ಅನುಸರಿಸಿಕೊಂಡು ತಾನು ದುಃಖ ಪಡಬಾರದು, ಇದು ಸರಿಯಲ್ಲ ಎನ್ನುವಂತಹ ಒಂದು ಆಶಯವನ್ನಿಟ್ಟುಕೊಂಡು ಈ ಶ್ಲೋಕದ ಮೊದಲ ಉತ್ತರಾರ್ಧ ಅನ್ನುವಂಥದ್ದು ನಮ್ಮಲ್ಲಿ ಇರುವಂಥದ್ದು. ಅದಕ್ಕೆಂದೇ ಶೋಚಸ್ತುಂ, ಅಲ್ಲಿ ತೊಂ ಎನ್ನುವಂಥದ್ದಿದೆ. ತೊಂ ಶಬ್ದಕ್ಕೆ ಏನರ್ಥ ಅಂತಂದ್ರೆ ನೀನು ಅಂತ ಅರ್ಥ. ಆದರೆ ಇದರ ಧ್ವನಿ ಏನು ಅಂತ ಕೇಳಿದ್ರೆ, ಯಾರ್ಯಾರೋ ಅವಿವೇಕಿಗಳು ದುಃಖ ಪಡ್ತಾರೆ, ಇರ್ಲಿ, ಅದರ ಬಗ್ಗೆ ಚಿಂತನೆ ಬೇಡ. ತೊಂ, ನೀನು ದುಃಖ ಪಡ್ತಿದ್ದೀಯಲ್ಲ, ನೀನು ಜ್ಞಾನಿ, ನೀನು ವಿವೇಕಿ ಅಂತವನಾದಂತಹ ನೀನು ದುಃಖ ಪಡ್ತಿದ್ದೀಯಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಮಗೆ ತೋರ್ಪಡಬೇಕು. ಆ ಉದ್ದೇಶದಿಂದ ತ್ವಂ ಎನ್ನುವಂತಹ ಶಬ್ದದ ಉಲ್ಲೇಖವನ್ನು ಮಾಡ್ತಾನೆ. ಉಲ್ಲೇಖವನ್ನು ಮಾಡಿಕೊಂಡು ಎರಡು ಶಬ್ದದ ಔಚಿತ್ಯ ತೋರಿಸ್ತಾನೆ. ಒಂದು ಅನು ಎನ್ನುವಂತಹ ಉಪಸರ್ಗದ ಔಚಿತ್ಯ, ಇನ್ನೊಂದು ತ್ವಂ ಎನ್ನುವಂಥದ್ದು. ತ್ವಂ ಎನ್ನುವಂಥದ್ದು ಈಗಾಗಲೇ ಕಂಡಿದ್ದೇವೆ. ಅನು ಎನ್ನುವಂಥದ್ದಕ್ಕೇನು? ಅನುಸರಿಸಿ ಅಂತೇಳಿ ಅರ್ಥ ಆಯಿತು. ಯಾರನ್ನು ಅನುಸರಿಸಿ? ತಿಳಿಗೇಡಿಗಳನ್ನು ಅನುಸರಿಸಿಕೊಂಡು
ನೀನೇನು ಮಾಡ್ತೀಯ, ಜ್ಞಾನಿಯಾದಂತಹ ಅರ್ಜುನ ಅಜ್ಞಾನಿಗಳಂತೆ ಅನುವರ್ತಿಸುತ್ತಿದ್ದೀಯಾ ಅಂತೇಳಿ. ಅರ್ಥಾತ್ ಬೇರೆ ಯಾರೋ ಒಬ್ಬರನ್ನು ಅಂತೇಳಿ ಗೊತ್ತಾಯ್ತು ನಮಗೆ ಸ್ಪಷ್ಟ. ಅರ್ಥಾತ್ ತಿಳಿಯದಂಥವರನ್ನು. ಅದರಿಂದ ಈ ಅನು ಎನ್ನುವಂಥದ್ದು ಅನುಸರಿಸಿಕೊಂಡು, ಇನ್ನೊಬ್ಬರನ್ನು ತಿಳಿಯದಂಥವರನ್ನು ಅನುಸರಿಸಿಕೊಂಡು ನೀನೇನು ಮಾಡ್ತಿದ್ದೀಯಾ, ದುಃಖ ಪಡ್ತಿದ್ದೀಯಾ ಎನ್ನುವಂಥದ್ದನ್ನ ತ್ವಮ್ ಎನ್ನುವಂತಹ ಶಬ್ದದಿಂದ ನೀನು, ಅನು ಎನ್ನುವಂಥ ಶಬ್ದದಿಂದ ಅನುಸರಿಸುತ್ತಿದ್ದೀಯ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಈ ಎರಡು ಶಬ್ದಗಳು ನಮಗೆ ಉಲ್ಲೇಖ ಮಾಡಿ ಕೊಡ್ತಾ ಉಂಟು. ಆದ್ರಿಂದ ಈ ವ್ಯಾಸರ ಪದಪುಂಜದ ಶಬ್ದಗಳಲ್ಲಿರುವ ಔಚಿತ್ಯ ಎಷ್ಟು ಅಂತ ನೋಡಬೇಕು ನಾವು. ಎಷ್ಟು ಸುಂದರ ಶಬ್ದಗಳು, ಒಂದೊಂದು ಶಬ್ದಗಳಿಗೂ ಕೂಡ ವಿಶಿಷ್ಟವಾದ ಔಚಿತ್ಯತನ. ಇದು ನಮಗೆ ಕಂಡದ್ದು, ಇನ್ನೆಷ್ಟೋ ಪಂಡಿತರಿಗೆ ಇದಕ್ಕಿಂತಲೂ ಕೂಡ ವಿಶಿಷ್ಟವಾದ ಔಚಿತ್ಯತನವು ಕಾಣಬಹುದು, ಅದರಲ್ಲೇನು ಸಂಶಯವಿಲ್ಲ. ಮುಂದೆ ಅಶೋಚಃ ಅಂತೇಳಿ ಶಬ್ದ ಇರುವಂಥದ್ದು. ಅಶೋಚ ಅಂತ ಹೇಳಿದ್ರೆ ಶೋಕಿಸಿದ್ದೀಯಾ ಅಂತ ಹೇಳಿ. ಅರ್ಥಾತ್ ಶೋಕಿಸಿದ್ದೀಯಾ ಅರ್ಥಾತ್ ಹಿಂದಿನ ತನವನ್ನು ತಿಳಿಸಿಕೊಡ್ತಾ ಉಂಟಿದು. ಹಾಗಾದ್ರೆ ಭೂತಕಾಲದ ನಿರ್ದೇಶನ ಉಂಟು ನಮ್ಮಲ್ಲಿ. ಇಲ್ಲಿ ವರ್ತಮಾನ ಅಂದ್ರೆ ಶೋಕಿಸುತ್ತಿದ್ದೀಯಾ ಅಂತ ಹೇಳಬೇಕಿತ್ತು, ಇಲ್ಲ, ಭೂತಕಾಲದ್ದು ಶೋಕಿಸಿದ್ದೀಯಾ ಎನ್ನುವಂತಹ ಭೂತಕಾಲವನ್ನು ಅಶೋಚಃ ಎನ್ನುವಂತಹ ಶಬ್ದ ನಮಗೆ ತಿಳಿಸಿಕೊಡ್ತಾ ಉಂಟು. ಹಾಗಾದ್ರೆ ಈ ಶಬ್ದ ಏನನ್ನು ತಿಳಿಸ್ತಾ ಉಂಟು, ಏನು ಹಿಂದಿನದ್ದು, ಇದಕ್ಕೂ ಕೂಡ ಮುಂದಿನ ಶಬ್ದಗಳಿಗೂ ಕೂಡ ಏನು ಸಾಂಗತ್ಯ ಉಂಟು ಅಂತೇಳಿ ನಮಗೊಂದು ಸಂಶಯ ಬರಬಹುದು. ಅದಕ್ಕೆ ತಿಳಿಸ್ತಾ ಇದ್ದಾರೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತೇಳಿ. ಪ್ರಜ್ಞಾವಾದಾಂಶ್ಚ ಭಾಷಸೆ. ಹಾಗಾದ್ರೆ ಈ ಶಬ್ದಕ್ಕೇನರ್ಥ, ಪ್ರಜ್ಞಾವಾದ ಎನ್ನುವಂತಹ ಶಬ್ದಕ್ಕೇನರ್ಥ ಅಂತೇಳಿ ಮೊದಲು ನೋಡಬೇಕು ನಾವು. ರಾಯರ ಮಾತು ಅದೇ ರೀತಿಯಾಗಿ ಆಚಾರ್ಯರ ಚಿಂತನೆಯನ್ನು ಬಿಟ್ಟುಕೊಂಡು ಸಾಮಾನ್ಯವಾಗಿ ಹೆಚ್ಚು ಜನರು ಇದಕ್ಕೇನು ಅರ್ಥ ಮಾಡಿದ್ದಾರೆ ಅಂತ ಕೇಳಿದ್ರೆ, ಪ್ರಜ್ಞೆಯ ಕೃತಾಹ ವಾದಾಹ ತಾನು ಭಾಷಸೆ, ಅರ್ಥಾತ್ ತಿಳುವಳಿಕೆಯ ಮಾತುಗಳನ್ನು ಆಡುತ್ತಿದ್ದೀಯ ಎಂಬುದಾಗಿ ಎಲ್ಲರೂ ಕೂಡ ಅರ್ಥ ಮಾಡ್ತಾರೆ ಇದಕ್ಕೆ. ವಾಸ್ತವಿಕವಾಗಿ ಇದು ತಪ್ಪು ಅರ್ಥ. ಒಂದು ವೇಳೆ ಇವರು ಹೇಳಿದಂತ ಅರ್ಥವೇ ಏನು, ತಿಳುವಳಿಕೆಯ ಮಾತುಗಳನ್ನು ಆಡುತ್ತಿದ್ದಾನೆ ಯಾರು, ಅರ್ಜುನ ಅಂತೇಳಿ ಇಟ್ಟುಕೊಳ್ಳುವುದಾದ್ರೆ ಇದನ್ನು ಹಿಂದೆ ನಿರಾಕರಣೆ ಆಗಿದೆ. ಏನು, ಹಿಂದೆ 2ನೇ ಅಧ್ಯಾಯದಲ್ಲೇ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತೋತ್ತಿಷ್ಟ ಪರಂತಪ, ಕೃಷ್ಣ ಯಾಕೆ ಈ ರೀತಿಯಾದ ಮಾತುಗಳು, ಅರ್ಜುನ ಯಾಕೆ ಈ ರೀತಿಯಾದ ಮಾತುಗಳನ್ನು ಆಡುತ್ತಿದ್ದಾನೆ ಅಂತ ನೋಡಿದ್ರೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಆತನ ಹೃದಯದಲ್ಲಿ ಪರಿಪಕ್ವತೆ ಇರಲಿಲ್ಲ, ಹೃದಯದಲ್ಲಿ ಶೋಕ ಇತ್ಯಾದಿಗಳೇ ತುಂಬಿತ್ತು. ಆದ್ರಿಂದ ಆತನ ಹತ್ರ ಈ ರೀತಿಯಾಗಿ ಔಚಿತ್ಯಪೂರ್ಣವಾದ ಮಾತುಗಳು ಕಾಣ ಸಿಗಲಿಲ್ಲ ಎನ್ನುವಂಥದ್ದನ್ನು ಹಿಂದೆಯೇ ತಿಳಿಸಿಯಾಗಿದೆ. ಹೀಗಿರಬೇಕಾದ್ರೆ ಕೃಷ್ಣ ಪುನಃ ಪ್ರಜ್ಞಾವಾದಾಂಶ್ಚ ಭಾಷಸೆ ಎನ್ನುವಂತಹ ಮಾತಿನ ಮೂಲಕ ತಿಳುವಳಿಕೆಯ ಮಾತುಗಳನ್ನಾಡುತ್ತಿದ್ದೀಯಾ ಎನ್ನುವಂಥದ್ದನ್ನು ಪ್ರಸ್ತುತಪಡಿಸಲಿಕ್ಕುಂಟೋ, ಇಲ್ಲ. ಆದ್ರಿಂದ ಪ್ರಜ್ಞಾವಾದಾಂಶ್ಚ ಭಾಷಸೆ ಎನ್ನುವಂತಹ ಶಬ್ದಕ್ಕೆ ಈ ರೀತಿಯಾಗಿ ಅರ್ಥ ಮಾಡಬಾರದು. ಇದಕ್ಕೆ ಬೇರೆಯದಾದ ಅರ್ಥವನ್ನೇ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ಅಂತ ನೋಡಿದ್ರೆ, ಅದಕ್ಕೆ ಯದ್ವಾ ಪ್ರಕರ್ಷೇಣ ಜಾನಂತಿ ಇತಿ ಪ್ರಜ್ಞಾಹ ಅಂತೇಳಿ, ಅರ್ಥಾತ್ ಉತ್ಕೃಷ್ಟತನದಿಂದ ಜ್ಞಾನದ ಹರಿವಿಗೆ ಹೇಳುವಂಥದ್ದು ಪ್ರಜ್ಞಾ ಅಂತೇಳಿ. ಇಲ್ಲಿ ಈ ಪ್ರಜ್ಞಾ ಶಬ್ದದ ವ್ಯುತ್ಪತ್ತಿ ಆದರೂ ಕೂಡ ಹೇಗೆ ಆಯಿತು ಅಂತ ಹೇಳುವಂಥದ್ದನ್ನ, ಪ್ರಾ ಎನ್ನುವಂಥದ್ದು ಉಪಸರ್ಗ, ಜ್ಞಾ ಎನ್ನುವಂತಹ ಧಾತು, ಈ ಧಾತುವಿಗೆ ಇಗುಪದಜ್ಞ ಪ್ರಿ ಕಿರಃ ಕಹ ಎನ್ನುವಂತಹ ಸೂತ್ರದ ಪ್ರಕಾರ ಕಪ್ರತ್ಯಯ ಎನ್ನುವಂಥದ್ದು ಬಂದು ಪ್ರಜ್ಞಾ ಎನ್ನುವಂತಹ ರೂಪ ಆಗಿದೆ ನಮಗೆ. ಅದರಿಂದ ಇಲ್ಲಿ ಪ್ರಜ್ಞಾ ಎನ್ನುವಂತಹ ಶಬ್ದಕ್ಕೆ ಹಾಗಾದ್ರೆ ಯಾವ ರೀತಿಯಾದ ಅರ್ಥ ಇಟ್ಟುಕೊಳ್ಬೇಕು? ನೀವು ಹೇಳಿದ ಹಾಗೆ ತಿಳುವಳಿಕೆಯ ಮಾತುಗಳನ್ನು ಆಡುತ್ತಿದ್ದೀಯಾ ಎನ್ನುವಂತಹ ಅರ್ಥ ಅಲ್ಲ, ಅದು ನಮಗೆ ಪರಿಪೂರ್ಣವಾಗಿ ನಿರಾಕರಣೆ ಆಗ್ತದೆ. ಅಲ್ಲ, ಇದಕ್ಕಿಂತಲೂ ಮುಂಚೆ ನಮಗೆ ಇನ್ನೊಂದು ಸಂಶಯ ಉಂಟಿಲ್ಲಿ. ಏನು ಅಂತ ಕೇಳಿದ್ರೆ, ಅರ್ಜುನ ಏನು ಹೇಳಿದ್ದು, ಯುದ್ಧ ಆಗಬಾರ್ದು ಅಂತ ಹೇಳ್ದ. ಯಾಕೆ ಯುದ್ಧ ಆಗಬಾರ್ದು, ಅದರ ಬಗ್ಗೆ ತುಂಬಾ ವಿಸ್ತಾರ ನೋಡಿದ್ದೇವೆ. ಅದರಿಂದ ಸಂಕ್ಷಿಪ್ತ ನೋಡೋದಾದ್ರೆ, ಸಮಾಜ ಹಾಳಾಗ್ತದೆ, ಅಧರ್ಮವೇ ಎಲ್ಲ ಕಡೆ ಮೇಳೈಸ್ತದೆ, ಪಿತೃಗಳು ನರಕಕ್ಕೆ ಬೀಳುತ್ತಾರೆ, ಪಿಂಡ ಪ್ರದಾನಾದಿಗಳು ಕಾಣ ಸಿಗ್ತವೆ ಎನ್ನುವಂತಹ ಹಲವು ವಿಚಾರಧಾರೆಯನ್ನು ಮುಂದಿಟ್ಟುಕೊಂಡ. ಹಾಗಾದ್ರೆ ಒಂದು ಸಾಮಾನ್ಯ ನೋಡುವುದಾದ್ರೆ, ದೇಹಕ್ಕಿಂತ ಭಿನ್ನವಾದ ಒಂದು ಆತ್ಮನ ಚಿಂತನೆ, ಪುಣ್ಯ ಬೇರೆ ಪಾಪ ಬೇರೆ ಎನ್ನುವಂತಹ ಅರಿವು, ಸ್ವರ್ಗ ನರಕಗಳು ಬೇರೆ ಇವುಗಳ ಅರಿವು, ಇವುಗಳನ್ನೇ ತಾನೇ ಹೇಳಿದ್ದು ಅರ್ಜುನ, ಬೇರೆ ಏನೂ ಹೇಳಲಿಲ್ಲ. ಅದರಿಂದ ಇದೇನಾಯಿತು, ತಿಳುವಳಿಕೆಯ ಮಾತೆ ಅಲ್ವಾ? ಮತ್ತೆ ಹೇಗೆ ನೀವು ಪ್ರಜ್ಞಾವಾದಾಂಶ ಭಾಷೆ ಅದಕ್ಕೆ ಬೇರೆ ಒಂದು ಅರ್ಥ ಉಂಟು ಅಂತ ಹೇಗೆ ಹೇಳ್ತಿದ್ದೀರಿ?
ಇದು ಕೂಡ ತಿಳುವಳಿಕೆಯ ಮಾತಾಯ್ತಲ್ವಾ ಎಂಬುದಾಗಿ ಪ್ರಶ್ನೆ ಮಾಡಿದ್ರೆ, ಅದಕ್ಕೊಂದು ನಾವು ಸಾಮಾನ್ಯ ನೋಡುವುದಾದ್ರೆ, ಹಳ್ಳಿಯಲ್ಲಿ ವ್ಯಕ್ತಿಗಳಿರ್ತಾರೆ, ಏನು ಶಾಸ್ತ್ರ ಇತ್ಯಾದಿಗಳನ್ನು ಓದಿರುವುದಿಲ್ಲ, ಸುಮ್ಮನೆ ಹೀಗೆ ಬೇಸಾಯ ಇತ್ಯಾದಿಗಳನ್ನು ಮಾಡಿಕೊಂಡು ತುಂಬ ವರ್ಷದ ತನಕ ಜೀವನ ಮಾಡಿರ್ತಾರೆ. ಅವ್ರೇನ್ ಮಾಡ್ತಾರೆ, ಅವರಿಗೂ ಕೂಡ ಆತ್ಮನ ಬಗ್ಗೆ ಗೊತ್ತಿರ್ತದೆ, ಪುಣ್ಯ ಪಾಪಗಳ ಬಗ್ಗೆ ಗೊತ್ತಿರ್ತದೆ, ಸ್ವರ್ಗ ನರಕಗಳ ಬಗ್ಗೆ ಗೊತ್ತಿರ್ತದೆ. ಹೇಗೆ ಗೊತ್ತಿರ್ತದೆ ಅಂತ ಕೇಳಿದ್ರೆ, ಯಾರೋ ಒಬ್ರು ಹೇಳಿರ್ತಾರೆ, ಹೇಳಿರುವುದನ್ನು ಕೇಳಿಕೊಂಡು ಹೀಗೆ ಇರ್ತದೆ ಅಂತ ಹೇಳಿಕೊಂಡು ಅವರು ಕೂಡ ಏನು ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಆದ್ರಿಂದ ಅವರ ಮಾತು ನಂಬಿಕೆಯ ಮಾತಿರಬಹುದು, ಹೊರತು ವಿವೇಕದ ಮಾತಲ್ಲ. ಯಾಕೆ? ತಾವು ಅನುಭವಿಸಿಯೋ ಅಥವಾ ಶಾಸ್ತ್ರದಲ್ಲಿ ಅನುಭವಿಸಿರುವಂತಹ ವ್ಯಕ್ತಿಗಳು ಹೇಳಿರುವಂತಹ ಪ್ರಮಾಣವನ್ನು ಇಟ್ಟುಕೊಂಡು ಹೇಳಿದ್ರೋ ಅಲ್ಲ. ಅವರು ಸಾಮಾನ್ಯ ಯಾರೋ ಒಬ್ರು ಹೇಳಿದ್ರು, ಆದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹೇಗೆ ಹೇಳಬಹುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಅದನ್ನ ತಿಳಿದಂತವರೇ ತಿಳಿದವರಂತೆ ಅವರು ಹೇಳ್ತಾ ಇದ್ದಾರೆ, ಹೊರತು ತಿಳಿದು ಹೇಳ್ತಾ ಇಲ್ಲ ಅವರು. ಇದು ಸ್ಪಷ್ಟ ನಮಗೆ, ಯಾಕಂದ್ರೆ ಯಾರೋ ಒಬ್ರು ಹೇಳಿದ್ದೆ, ಯಾಕಂದ್ರೆ ಶಾಸ್ತ್ರದ ಜ್ಞಾನ ಇಲ್ಲ ಅವರಲ್ಲಿ, ಸ್ಪಷ್ಟ ನಮಗೆ. ಅದರಿಂದ ಇದು ಏನು ಅಂತ ಹೇಳಬೇಕು, ಈ ಮಾತನ್ನು ನಾವು ಪ್ರಮಾಣ ಅಂತ ಹೇಳಿ ಇಟ್ಟುಕೊಳ್ಳಿಕ್ಕೆ ಬರ್ತದ? ಇಲ್ಲ. ಹಾಗಾದ್ರೆ ಈ ಮಾತಿಗೆ ಹೇಗೆ ಹೇಳಬಹುದು ಅಂತ ಕೇಳಿದ್ರೆ, ಸಂಸ್ಕೃತದಲ್ಲಿ ಸ್ವಕಪೋಲ ಕಲ್ಪಿತ ಅಂತ ಹೇಳಿ, ಅರ್ಥಾತ್ ಪ್ರಜ್ಞೆಯ ವಾದ ಪ್ರಜ್ಞಾವಾದ. ಪ್ರಜ್ಞಾ ಶಬ್ದಕ್ಕೆ ಏನರ್ಥ? ಕಲ್ಪಿತೋ ವಾ ವಾದ ಅಂತೇಳಿ, ತನ್ನಿಂದ ತಾನೇ ಒಂದು ಕಲ್ಪನೆ, ಅಥವಾ ಯಾರೊಬ್ರು ಹೇಳಿರ್ತಾರೆ ಅದೇ ಸತ್ಯ ಅಂತ ಇಟ್ಟುಕೊಳ್ಳುವಂಥದ್ದು, ತಿಳಿದು ಹೇಳುವಂಥದ್ದಲ್ಲ. ಸ್ವಕಪೋಲ ಕಲ್ಪಿತ ರೀತಿ ಹೇಳುವಂತಹ ಮಾತು, ಇದನ್ನ ಪ್ರಮಾಣ ಅಂತೇಳಿ ಇಟ್ಟುಕೊಳ್ಳಿಕ್ಕೆ ಬರುವುದಿಲ್ಲ. ಹೇಗೋ ಹಾಗೆ ಇಲ್ಲಿ ಅರ್ಜುನನ ಮಾತು ಕೂಡ. ಅರ್ಜುನ ಏನು ಮಾಡ್ತಿದ್ದಾನೆ? ಪ್ರಜ್ಞಾವಾದಾಂಶ ಭಾಷಸೆ, ಯಾರೋ ಒಬ್ಬರು ತಿಳಿಗೇಡಿಗಳ ಮಾತನ್ನಿಟ್ಟುಕೊಂಡು ಆತ ಏನು ಮಾಡ್ತಿರುವಂಥದ್ದು ಪ್ರಮಾಣ ಅಂತೇಳಿ. ಯಾಕೆ ಅದು ತಿಳಿಗೇಡಿಗಳ ಮಾತು ಎನ್ನುವಂಥದ್ದು ಮುಂದೆ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಏನೋ ಒಂದು ಪ್ರತಿಬಂಧಕ ಇತ್ತು, ಅದಕ್ಕೆ ಇದು ಹೀಗೆ ಆದದ್ದು ಅಂತ ಹೇಳಿ. ಆದ್ರಿಂದ ಈ ಅರ್ಜುನನ ಮಾತು ಏನಾಯಿತು? ಸ್ವಕಪೋಲ ಕಲ್ಪಿತ ಮಾತು ಅಂತೇಳಿ ಸ್ಪಷ್ಟ. ಅದು ಬಿಟ್ಟು ಯಾವಾಗ ಇದು ಪ್ರಜ್ಞರ ಮಾತಾಗ್ತಿತ್ತು ಅಂತ ಕೇಳಿದ್ರೆ, ಪ್ರಾಜ್ಞರ ಮಾತಾಗ್ತಿತ್ತು ಅಂತ ಕೇಳಿದ್ರೆ, ವೃದ್ಧ ಸಮ್ಮತಃ ಇತಿ ಯಾವತ್ ಅಂತೇಳಿ, ಒಂದು ವೇಳೆ ವೃದ್ಧರೂ ಕೂಡ ಇದಕ್ಕೆ ಅಂಕಿತವನ್ನು ಹಾಕಿದ್ರು ಅಂತ ಹೇಳಿದ್ರೆ ಆವಾಗ ಏನಾಗ್ತಿತ್ತು? ಪ್ರಮಾಣ ಆಗ್ತಿತ್ತು. ಅದಕ್ಕೋಸ್ಕರನೇ ಲೋಕದಲ್ಲಿ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ, ಏನಾದ್ರೂ ಒಂದು ಶಾಸ್ತ್ರದ ನುಡಿ ಇತ್ತು ಅಂತ ಕೇಳಿದ್ರೆ, ಹಲವು ವೃದ್ಧರು ಅಂತ ಕೇಳಿದ್ರೆ ಕೇವಲ ವಯೋವೃದ್ಧರಲ್ಲ. ಬ್ರಾಹ್ಮಣರಲ್ಲಿ ವೃದ್ಧಾಪ್ಯತನವನ್ನು ಹೇಗೆ ಕಾಣುತ್ತದೆ ಅಂತ ಹೇಳಿದ್ರೆ, ಶಾಸ್ತ್ರ ಜ್ಞಾನ ಸ್ವರೂಪದಲ್ಲಿ ಕಾಣುತ್ತದೆ. ಯಾರಲ್ಲಿ ಉತ್ಕೃಷ್ಟವಾದ ಜ್ಞಾನ ಇದೆ ಅವನನ್ನು ಜ್ಞಾನವೃದ್ಧ ಅಂತೇಳಿ ಕರೀತದೆ. ಕೇವಲ ವಯಸ್ಸಿನ ಮೂಲಕ ಆತನಿಗೆ ನಮಸ್ಕಾರದ ಪರಿಮಿತಿ ಅಲ್ಲ. ಈ ಪರಿಮಿತಿ ಇರುವಂಥದ್ದು ಯಾರಲ್ಲಿ? 4 ವರ್ಣಗಳಲ್ಲಿ ವಿಶಿಷ್ಟವಾಗಿ ಕಾಣುವಂಥದ್ದು ಶೂದ್ರರಲ್ಲಿ. ಅವರಲ್ಲಿ ಜ್ಞಾನದ ಪರಿಮಿತಿಯನ್ನು ಕಾಣುವುದಿಲ್ಲ ಶಾಸ್ತ್ರ. ವಯೋವೃದ್ಧತನವನ್ನಿಟ್ಟುಕೊಂಡು ನಮಸ್ಕಾರ ಮಾಡಬೇಕು ಅಂತ ಹೇಳ್ತದೆ. ನಮ್ಮಲ್ಲಾಗಬೇಕಾದ್ರೆ ಜ್ಞಾನರನ್ನು ಮುಂದಿಟ್ಟುಕೊಂಡು, ಜ್ಞಾನ ವೃದ್ಧರನ್ನು ಮುಂದಿಟ್ಟುಕೊಂಡು ನಮಸ್ಕಾರ ಮಾಡಬೇಕು ಅಂತೇಳಿ ಶಾಸ್ತ್ರ ಏನು ಮಾಡ್ತದೆ? ಪರಿಧಿಯನ್ನು ತಿಳಿಸಿಕೊಡ್ತದೆ. ಅದೇ ನಮ್ಮ ಸ್ತ್ರೀಯರಲ್ಲಾಗಬೇಕಾದ್ರೆ ಸೌಭಾಗ್ಯತೋ ಜೈಷ್ಟ್ಯಂ ಅಂತೇಳಿ, ಸ್ತ್ರೀಯರಲ್ಲೂ ಕೂಡ ಹಾಗೆ ಕೇವಲ ವೃದ್ಧತನವನ್ನು ನೋಡುವಂಥದ್ದಲ್ಲ, ಸೌಭಾಗ್ಯತನದಿಂದ, ಯಾರು ಪತಿವ್ರತೆ, ಯಾರು ಹಿರಿತನದ ಮುತ್ತೈದೆಯಾಗಿರ್ತಾರೆ, ಯಾವುದರಿಂದ? ಸೌಭಾಗ್ಯದಿಂದ, ಅವರಿಗೆ ನಮಸ್ಕರಿಸಬೇಕು ಅಂತೇಳಿ ಶಾಸ್ತ್ರ ವಿವಕ್ಷ ಮಾಡುತ್ತದೆ. ಈ ರೀತಿಯಾದ ಹಲವು ಗೋಜಲುಗಳುಂಟು ಇದರಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಇದು ಸ್ವಕಪೋಲ ಕಲ್ಪಿತ ಆಯಿತು. ಅದನ್ನೇ ಹೇಳಿದ್ದು. ಇಲ್ಲಿ ಹೇಗೆ ವಿಭಾಗ ಅಂತ ಹೇಳಿದ್ರೆ, ಪ್ರಜ್ಞಾ ಅವಾದ ಎಂಬುದಾಗಿ ಇಟ್ಟುಕೊಳ್ಬೇಕು ನಾವು. ಪ್ರಜ್ಞಾ ಅವಾದ ಅಂತ ಇಟ್ಟುಕೊಂಡಾಗ ನೀನು ತಿಳಿದವರಂತೆ ಹೇಳ್ತಾ ಇದ್ದೀಯ, ತಿಳಿದು ಹೇಳ್ತಾ ಇಲ್ಲ. ಇದು ಸ್ಪಷ್ಟ. ಅರ್ಜುನನಲ್ಲೂ ಕೂಡ ಇದನ್ನ ಕಾಣ ಸಿಗ್ತೇವೆ. ಹೇಗೆ ಅಂತೇಳಿ ಗೊತ್ತಾಗ್ತದೆ ಅದು ಮುಂದೆ. ಆದ್ರಿಂದ ಇದು ಪ್ರಾಜ್ಞರ ಮಾತಲ್ಲ. ಅದೇ ರೀತಿಯಾಗಿ ವಿವೇಕತನದಿಂದ ನೀನು ಹೇಳ್ತಿರುವಂಥದ್ದಲ್ಲ, ಕೇವಲ ನೀನು ಸ್ವಕಪೋಲ ಕಲ್ಪಿತತನದಿಂದ ಆಡುವಂತಹ ಮಾತು. ಅದಕ್ಕೋಸ್ಕರ ಇದಕ್ಕೇನು ಕಾರಣ ಹಾಗಾದ್ರೆ? ಈ ರೀತಿಯಾದ ತಿಳಿಗೇಡಿತನದ ಮಾತಿಗೆ ಯಾವುದು ಕಾರಣ ಅಂತ ಕೇಳಿದ್ರೆ, ಅದಕ್ಕೆ ಶೋಕ ಕಾರಣ ಅಂತ ಹೇಳ್ತಿದ್ದಾರೆ. ಯಾವ ಶೋಕ? ಹಿಂದೆ ನಿರೂಪಣೆ ಮಾಡಿದ್ದು, ಮೊದಲ ಅಧ್ಯಾಯದಲ್ಲಿ ಏನೆಲ್ಲ ಅರ್ಜುನ ತನ್ನ ಶೋಕ ನಿರೂಪಣೆ ಮಾಡಿದ್ನೋ ಅದು. ಅದಕ್ಕೆ ಏನು ಮಾಡಿದ್ದು ಅಲ್ಲಿ ಬಳಕೆ ಮಾಡಿದ್ದು? ಅಶೋಚಾನ್ಯನ್ ಅಶೋ ಅಶೋಚ್ಯಾನನ್ವಶೋಚಸ್ತ್ವಂ ಅನ್ವಶೋಚಃ ಎನ್ನುವಂತಹ ಭೂತಕಾಲದ ವಿವಕ್ಷೆಯನ್ನು ಯಾಕೆ ಮಾಡಿದ್ರು? ಅರ್ಜುನ ಈಗ ಶೋಕ ಪಟ್ಟಿದ್ದಲ್ಲ, ಹಿಂದೆ ಶೋಕ ಪಟ್ಟಿದ್ದು. ಆ ಹಿಂದೆ ಶೋಕ ಪಟ್ಟಿದ್ದರಿಂದ ಅವನಿಂದ ಬಂದದ್ದು ಏನು? ಈ ಎಲ್ಲ ಮಾತುಗಳು. ಯುದ್ಧ ಮಾಡುವುದಿಲ್ಲ, ಯುದ್ಧ ಮಾಡಿದ್ರೆ ಹಾಗಾಗ್ತದೆ ಹೀಗೆ ಆಗ್ತದೆ ಎನ್ನುವಂತಹ ಸ್ವಕಪೋಲ ಕಲ್ಪಿತತನದ ಮಾತುಗಳು ಬಂತು. ಆದ್ರಿಂದ ಆತನ ದುಃಖಕ್ಕೆ ಕಾರಣ ಯಾವುದು?
ಆ ಹಿಂದಿನ ಶೋಕ. ಅದಕ್ಕೋಸ್ಕರ ಇಲ್ಲಿ ಅನ್ವಶೋಚ ಎಂಬುದಾಗಿ ಭೂತಕಾಲದ ನಿರ್ದೇಶನವನ್ನು ಶಾಸ್ತ್ರಕಾರರು ಮಾಡಿದ್ದು. ಅದರಿಂದ ಇದು ಸ್ಪಷ್ಟ. ಹಲವು ಸಂಶಯಗಳು ಹಿಂದೆ ಇತ್ತು, ಒಂದೊಂದು ನಿರಾಕರಣೆ ಆಗ್ತಾ ಉಂಟು ಇಲ್ಲಿ ನಮಗೆ. ಕೇವಲ ಯುದ್ಧ ರಂಗದಲ್ಲಿ ಅವನಿಗೇನಾಗಿದ್ದು, ಬಂಧುಗಳನ್ನು ನೋಡಿದ ತಕ್ಷಣ ಆತನಿಗೆ ದುಃಖ ಬಂದದ್ದು. ಆ ದುಃಖತನದ ಚಪಲತನದಿಂದ ಇದೇನು ಮಾಡಿದ್ದು, ಎಲ್ಲ ವಾದಗಳನ್ನು ನಿರೂಪಣೆ ಮಾಡಿಕೊಂಡು ಬಂದದ್ದು. ಅದಕ್ಕೋಸ್ಕರ ಆ ಭೂತಕಾಲದ ಶೋಕವನ್ನು ನಿರೂಪಣೆ ಮಾಡುವಂತಹ ಉದ್ದೇಶದಿಂದ ಅನ್ವಶೋಚ ಎನ್ನುವಂತಹ ಭೂತಕಾಲದ ವಿವಕ್ಷತನದಿಂದಾಗಿ ಶಬ್ದದ ಪ್ರಯೋಗವನ್ನು ಮಾಡಿರುವಂಥದ್ದು. ಅದರಿಂದ ನಮಗೆ ಸ್ಪಷ್ಟ ಗೊತ್ತಾಗ್ತದೆ, ಪ್ರಜ್ಞಾವಾದಾಂಶ್ಚ ಎನ್ನುವಂತಹ ಚಕಾರವನ್ನು ಬಳಕೆ ಮಾಡಿದ್ರಿಂದಾಗಿ ಎರಡು ಕ್ರಿಯೆಯನ್ನು ಒಟ್ಟು ಮಾಡಬೇಕಿತ್ತು. ಒಂದು, ಈ ಸ್ವಕಪೋಲ ಕಲ್ಪಿತತನ ಉಂಟಲ್ಲ, ಅರ್ಥಾತ್ ಕೇವಲ ತಿಳಿದವರಂತೆ ಏನು ಅರ್ಜುನ ಮಾತನಾಡ್ತಿದ್ದಾನೆ, ಇದಕ್ಕೆ ಯಾವುದು ಕಾರಣ? ಆ ಪೂರ್ವತನದ ಭೂತಕಾಲದ ಶೋಕವೇ ಕಾರಣ ಎನ್ನುವಂಥದ್ದನ್ನ ಎರಡನ್ನೂ ಕೂಡ ಸ್ಪಷ್ಟತನದಿಂದ ತೋರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಪ್ರಜ್ಞಾ ಅವಾದಾಂಶ್ಚ ಅಲ್ಲಿರುವಂತಹ ಚಕಾರದ ಬಳಕೆ ಮಾಡಿರುವಂಥದ್ದು. ಅದಕ್ಕೋಸ್ಕರ ಈ ಚಕಾರದಿಂದಾಗಿ ಈ ಎರಡನ್ನೂ ಕೂಡ ಏನು ಮಾಡ್ತಿದ್ದಾರೆ, ಒಟ್ಟು ಮಾಡ್ತಾ ಇದ್ದಾರೆ. ಆದ್ರಿಂದ ಅಶೋಚ್ಯ ನನ್ವಶೋಚಸ್ತು ಪ್ರಜ್ಞಾವಾದಾಂಶ್ಚ ಭಾಷಸೆ ಎನ್ನುವಂತಹ ಈ ಪೂರ್ವದಲ್ಲಿ ಏನು ಕಾಣ ಸಿಗ್ತಾ ಉಂಟು ನಮಗೆ ಈ ಶ್ಲೋಕದ ಮೊದಲ ಭಾಗಕ್ಕೆ ಈ ರೀತಿಯಾದ ಚಿಂತನೆಯನ್ನು ಮಾಡಬಹುದು. ಇಲ್ಲಿ ವಿಶೇಷವಾಗಿ ಕಂಡದ್ದು ಅನ್ವಶೋಚ ಎನ್ನುವಂತಹ ಶಬ್ದದ ಪ್ರಯೋಗ. ಪ್ರಜ್ಞಾವಾದಾಂಶ್ಚ ಎನ್ನುವಂಥದ್ದಕ್ಕೇನು, ಕೇವಲ ಯಾರೋ ಹೇಳಿದ ಮಾತು ಸ್ಪಷ್ಟ ಆಗ್ಲಿಕ್ಕಿಲ್ಲ, ಶಾಸ್ತ್ರದ ಪ್ರಮಾಣವೂ ಬೇಕು, ವೃದ್ಧರ ಏನು ಬೇಕು, ಅಂಕಿತವೂ ಬೇಕು. ಅದೇ ಮುಂದೆ ಇನ್ನು ಇದರ ಬಗ್ಗೆ ವೃದ್ಧರ ಅಂಕಿತ ಯಾಕೆ ಬೇಕು ಎನ್ನುವಂಥದ್ದನ್ನ ಗೀತೆಯಲ್ಲಿ ಮುಂದೆ 3-4ನೇ ಅಧ್ಯಾಯಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಕೃಷ್ಣ ತಿಳಿಸಲಿದ್ದಾನೆ. ಮುಂದೆ ನಾವು ಕೂಡ ಕಾಣಲಿದ್ದೇವೆ, ಆವಾಗ ಅದರ ಬಗ್ಗೆ ಚಿಂತನೆ ಮಾಡುವ. ಹಾಗಾದ್ರೆ ಈ ಎಲ್ಲ ಆರಂಭದ ಪ್ರಶ್ನೆಗೆ ಉತ್ತರ ಸಿಕ್ತು ನಮಗೆ. ಯಾಕೆ ಅನ್ವಶೋಚ ಎನ್ನುವಂಥದ್ದು ಭೂತಕಾಲದ ಪ್ರಯೋಗ, ಅದೇ ರೀತಿಯಾಗಿ ಬೇರೊಬ್ಬರು ದುಃಖಿಸುವವರು ಯಾಕೆ ತಿಳಿಗೇಡಿಗಳು ಇತ್ಯಾದಿಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರ ನಮಗೆ ಸಿಕ್ಕಾಗಾಯಿತು. ತ್ವಂ ಶಬ್ದದಿಂದ ಯಾರ ವಿವಕ್ಷ ಎನ್ನುವಂಥದ್ದು ಕೂಡ ಗೊತ್ತಾಯಿತು. ಮುಂದೆ ಹಾಗಾದ್ರೆ ಎರಡು ಪ್ರಶ್ನೆಗಳು ಮತ್ತೆ ಪುನಃ ಬರ್ತದೆ ನಮಗೆ. ಏನು ಅಂತ ಕೇಳಿದ್ರೆ, ವಿವೇಕಿಗಳು ಬಂಧುಗಳ ಬಗ್ಗೆ ದುಃಖ ಮಾಡಬಾರದು ಅಂತೇಳಿ ಪ್ರಜ್ಞಾವಾದಾಂಶ ಭಾಷಸೆ ಸ್ವಕಪೋಲ ಕಲ್ಪಿತ ಅಂತ ಹೇಳಿದ್ರು. ನೀನು ದುಃಖ ಪಡಬಾರದು, ನಿನ್ನ ದುಃಖಕ್ಕೆ ಅವರು ಯೋಗ್ಯರಲ್ಲ ಅಂತೇಳಿ. ಯಾರು ಯೋಗ್ಯರಲ್ಲ? ವಿವೇಕಿಗಳು ಇನ್ನೊಬ್ಬರ ದುಃಖಕ್ಕೆ ಯೋಗ್ಯರಲ್ಲ ಅಂತೇಳಿ, ಅರ್ಥಾತ್ ಅವರು ಯೋಗ್ಯರಲ್ಲ ಅಂತ ಹೇಳುವಂಥದ್ದು ಇನ್ನೊಬ್ಬರು. ಹಾಗಾದ್ರೆ ಅವ್ರ ಬಂಧುಗಳಪ್ಪ ಅಂದ್ರೆ ಬಂಧುಗಳಿಗೂ ಕೂಡ ಬಂಧುಗಳ ಬಗ್ಗೆಯೂ ಕೂಡ ವಿವೇಕಿಗಳು ದುಃಖಿಸಬಾರದು ಅಂತ ಹೇಳ್ತಿದ್ದಾನೆ. ಇದೊಂದು ಪ್ರಶ್ನೆ, ಯಾಕೆ ದುಃಖಿಸಬಾರದು? ಬಂಧುಗಳ ದುಃಖತನವನ್ನು ಕೂಡ ವಿವೇಕಿಗಳು ಯಾಕೆ ದುಃಖಿಸಬಾರದು ಎನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು, ನಾನಾಡಿದ ಮಾತು ಬುದ್ಧಿವಂತರ ಮಾತಲ್ಲ ಅಂತೇಳಿ ಪ್ರಜ್ಞಾವಾದಾಂಶ ಭಾಷೆ ತಿಳಿಗೇಡಿಗಳ ಮಾತು ಅಂತೇಳಿ ಹೇಳಿದ್ರಲ್ಲ, ಯಾಕೆ ನಾನಾಡಿದ ಮಾತು ಬುದ್ಧಿವಂತರ ಮಾತಲ್ಲ? ಈ ಎರಡು ಪ್ರಶ್ನೆಗಳು ಕೂಡ ಸ್ಪಷ್ಟವಾಗಿ ನಮಗೆ ತಲೆದೂರ್ತಾ ಉಂಟು. ಹಾಗಾದ್ರೆ ಇದಕ್ಕೆ ಉತ್ತರ ಬೇಕು. ಇದಕ್ಕೆ ಉತ್ತರ ಹೇಗೆ ಅಂತ ಕೇಳಿದ್ರೆ, ಗತಾಸು ನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾ. ಇಲ್ಲಿ ತುಂಬ ರೀತಿಯಾಗಿ ಪ್ರಯತ್ನವನ್ನು ಮಾಡಿದ್ದಾರೆ. ಶಂಕರರು ಕೂಡ ತುಂಬ ಪ್ರಯತ್ನ ಆಗಿದೆ ಗತಾಸು ಅಗತಾಸು ಎನ್ನುವಂತಹ ಶಬ್ದಗಳಿಗೆ. ರಾಮಾನುಜರು ಕೂಡ, ವಲ್ಲಭಾಚಾರ್ಯರು ಕೂಡ ತುಂಬ ವೈಶಿಷ್ಟ್ಯಗಳಲ್ಲಿ ನೋಡಿದ್ದಾರೆ. ಅಂದ್ರೆ ಕೂಡಿಸ್ಬೇಕು ಅಂತೇಳಿ ಶಬ್ದಕ್ಕೆ ನಾವು ಸಾಮಾನ್ಯ ನೋಡುವುದಾದ್ರೆ ಅಸು ಅಂದ್ರೆ ಪ್ರಾಣ ಅಂತ ಅರ್ಥ, ಗತ ಅಂದ್ರೆ ಹೋದದ್ದು ಅಂತ ಅರ್ಥ. ಹಾಗಾದ್ರೆ ಗತಾಸು ಅಂತಂದ್ರೆ ಸತ್ತವರು ಅಂತೇಳಿ ಅರ್ಥ ಸಾಮಾನ್ಯ ನೋಡುವುದಾದ್ರೆ. ಹಾಗಾದ್ರೆ ಅಗತಾಸು, ಅಸು ಅಂದ್ರೆ ಪ್ರಾಣ, ಗತ ಅಂದ್ರೆ ಹೋದದ್ದು, ಅಗತ ಅಂದ್ರೆ ಹೋಗದ್ದು ಅಂತೇಳಿ, ಹಾಗಾದ್ರೆ ಬದುಕಿರುವವರು ಅಂತ ಅರ್ಥ. ಇಷ್ಟು ನೋಡುವ ಮೊದಲು ಸಾಕು ನಮಗೆ. ಯಾಕಂದ್ರೆ ತುಂಬಾ ಹೋಗ್ಲಿಕ್ಕೆ ಹೋದ್ರೆ ಅದು ಕೆಲವು ವಿಷಯದ ವೈಶಿಷ್ಟ್ಯವೇ ಮರೆತೋಗ್ತದೆ ನಮಗೆ. ಆದ್ರಿಂದ ಸಾಮಾನ್ಯ ನೋಡುವುದಾದ್ರೆ ಏನು ಅಂತ ಅರ್ಥ ಅಂತ ಕೇಳಿದ್ರೆ, ಗತಾಸು ಅಂತ ಹೇಳಿದ್ರೆ ಸತ್ತವರು ಅಂತೇಳಿ, ಅಗತಾಸು ಅಂತೇಳಿ ನೋಡುವುದಾದ್ರೆ ಏನು ಅಂತ ಕೇಳಿದ್ರೆ ಬದುಕಿರುವವರು ಎಂಬುದಾಗಿ ಅರ್ಥ ನಮಗೆ. ಇಲ್ಲಿ ಸತ್ತವರ ಬಗ್ಗೆ ದುಃಖಿಸಬಾರದು ಅಂತ ಹೇಳಿ, ಗತಾಸು ಅಂತ ಹೇಳಿದ್ರೆ ಸತ್ತವರ ಬಗ್ಗೆ ದುಃಖಿಸಬಾರದು ಅಂತೇಳಿ, ಅಗತಾಸುಂಶ್ಚ ಬದುಕಿದವರ ಬಗ್ಗೆ ದುಃಖಿಸಬಾರದು. ನಾನು ಶೋಚಂತಿ ದುಃಖಿಸೋದಿಲ್ಲ. ಯಾರು ಅಂತ ಕೇಳಿದ್ರೆ
ಪಂಡಿತಾಹ ಅಂತೇಳಿ, ಪಂಡಿತರು ದುಃಖಿಸುವುದಿಲ್ಲ ಅಂತೇಳಿ. ತುಂಬಾ ವಿಶಿಷ್ಟವಾಗಿ ಕಾಣಸಿಗ್ತದೆ ಇದು. ಏನು ಅಂತಲೇ ಅರ್ಥ ಆಗುದಿಲ್ಲ. ಸತ್ತವರ ಬಗ್ಗೆಯೂ ದುಃಖಿಸಬಾರ್ದಂತೆ, ಬದುಕಿಸುವವರ ಬಗ್ಗೆಯೂ ದುಃಖಿಸಬಾರ್ದಂತೆ. ಅವ್ರು ಯಾರು ಹೇಳಿದ್ರೆ ಪಂಡಿತರು ಅಂತೇಳಿ. ಇದೊಂದು ವಿಚಿತ್ರತನದ ಚಿಂತನೆ ನಮಗೆ ಅನಿಸ್ತದೆ. ಯಾಕೆ ಈ ರೀತಿಯಾಗಿ ಹೇಳುತ್ತಿದ್ದಾರೆ? ಅಥವಾ ಸತ್ತವರ ಬಗ್ಗೆ ದುಃಖಿಸಬಾರ್ದು ಇರ್ಲಿ, ಬೇಡದ್ರೆ ಬದುಕಿರೋರ ಬಗ್ಗೆ ದುಃಖಿಸಬಾರ್ದು ಅಂತ ಹೇಳ್ತಿದ್ದಾರಲ್ಲ. ಯಾಕೆ ಇದೊಂದು ಇಂತಹ ಒಂದು ವೈಶಿಷ್ಟ್ಯತನ ಕಾಣ್ತಾ ಉಂಟು ಇಲ್ಲಿ ಶಬ್ದ ಪ್ರಯೋಗದಲ್ಲಿ? ಏನ್ ಅರ್ಥ ಎನ್ನುವಂಥದ್ದೇ ನಮಗೆ ಇದರಲ್ಲಿ ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಇದಕ್ಕೆ ಏನ್ ಅರ್ಥ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನೋಡುವುದಾದ್ರೆ ವಿದ್ವಾಂಸರು ಇದಕ್ಕೊಂದು, ಪಂಡಿತರೆಲ್ಲರೂ ಕೂಡ ಒಂದು ಮಾತನ್ನು ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಬದುಕಿದ್ದವರಿಗೆ ದುಃಖಿಸುವುದಿಲ್ಲ. ಇದನ್ನು ಯಾಕೆ ಹೇಳಿದ್ದು ಅಂತ ಕೇಳಿದ್ರೆ, ಇದನ್ನು ದೃಷ್ಟಾಂತವನ್ನಾಗಿ ಹೇಳಿರುವಂಥದ್ದು. ಯಾವುದಕ್ಕೆ ದೃಷ್ಟಾಂತ ಹೇಳಿದ್ರೆ, ಸತ್ತವರ ಬಗ್ಗೆ ಪಂಡಿತರು ದುಃಖಿಸುವುದಿಲ್ಲ. ಹೇಗೆ ಕೇಳಿದ್ರೆ, ಬದುಕಿದ್ದವರ ಬಗ್ಗೆಯೂ ದುಃಖಿಸುವುದಿಲ್ಲಪ್ಪ, ಅದಕ್ಕೋಸ್ಕರ ಸತ್ತವರ ಬಗ್ಗೆಯೂ ಕೂಡ ದುಃಖಿಸುವುದಿಲ್ಲ ಅಂತ ಹೇಳಿ ದೃಷ್ಟಾಂತ ಸ್ವರೂಪವಾಗಿ ಕೊಟ್ಟದ್ದು ಅಂತೇಳಿ ಪಂಡಿತರು ಸಾಮಾನ್ಯವಾಗಿ ಇದರ ಬಗ್ಗೆ ಹೇಳ್ತಾರೆ. ಇದರ ಬಗ್ಗೆ ಮುಂದೆ ನಮಗಿನ್ನು ಸ್ಪಷ್ಟವಾಗಿ ಗೊತ್ತಾಗ್ಲಿಕ್ಕೆ ಉಂಟು. ಯಾಕೆಂತಂದ್ರೆ ಇದು ಪೋಣಿಸಿಕೊಂಡಿರುವಂತಹ ಪ್ರಶ್ನಾ ಸ್ವರೂಪ. ಒಂದು ಶ್ಲೋಕದಿಂದ ಒಂದು ಶ್ಲೋಕ, ಆ ಶ್ಲೋಕದಿಂದ ಒಂದು ಶ್ಲೋಕ, ಈ ರೀತಿಯಾಗಿ ಮುಂದುವರಿದುಕೊಂಡೇ ಹೋಗುವಂಥದ್ದು. ಆದ್ರಿಂದ ಸಾಮಾನ್ಯ ಇಷ್ಟಿಟ್ಟುಕೊಳ್ಳುವ. ಇಲ್ಲಿ ಒಂದು ಎರಡನೆಯ ಜಿಜ್ಞಾಸೆ ಏನು ಅಂತ ಕೇಳಿದ್ರೆ, ಸತ್ತವರಿಗಾಗಿ ಅಂತ ಹೇಳಿದ್ರು ಅಲ್ಲ. ಸತ್ತವರಿಗಾಗಿ ಇದೆಂತಹ ಪ್ರಶ್ನೆ ಅಪ್ಪ? ಈ ರೀತಿಯಾಗಿ ಏನು ಯುದ್ಧನೇ ಆಗ್ಲಿಲ್ಲ, ಯುದ್ಧ ಆಗಿದ್ರೆ ನೀವು ಸತ್ತವರಿಗಾಗಿ ಅಂತ ಹೇಳಬೇಕಿತ್ತು. ಯುದ್ಧವೇ ಆಗದೆ ಸತ್ತವರಿಗಾಗಿ ಅಂತೇಳಿ ಹೇಗೆ ಹೇಳ್ತಾ ಇದ್ದೀರಾ? ನೀವೇನು ಹೇಳಬೇಕಿತ್ತು? ಸಾಯುವವರಿಗಾಗಿ ದುಃಖಿಸುತ್ತಿದ್ದಾನೆ ಅಂತ ಹೇಳಬೇಕಿತ್ತು. ಯಾಕೆ? ಮುಂದೆ ಯುದ್ಧ ಆಗಬೇಕು, ಯುದ್ಧ ಆಗಿ ಪ್ರಾಣವನ್ನು ಕಳ್ಕೊಳ್ಬೇಕು, ಪ್ರಾಣವನ್ನು ಕಳ್ಕೊಂಡ ನಂತರ ಸಾಯುವವರಿಗಾಗಿ, ಅರ್ಥಾತ್ ಸತ್ತವರಿಗೆ ಅಂತೇಳಿ ಆವಾಗ ಹೇಳಿದ್ರೆ ಸರಿ ಇರ್ತಿತ್ತು. ಯುದ್ಧ ಆಗೇ ಇಲ್ಲ, ಇನ್ನು ಯಾರೋ ಸತ್ತೂ ಇಲ್ಲ. ಅದರಿಂದ ಈಗೇನು ಬಳಕೆ ಮಾಡಬೇಕಿತ್ತು ನೀವು? ಸಾಯುವವರಿಗಾಗಿ ಅಂತೇಳಿ ಇದು ಏನು ಪದಪ್ರಯೋಗ ಮಾಡಬೇಕಿತ್ತು. ಸತ್ತವರಿಗಾಗಿ ಅಂತೇಳಿ ಹೇಗೆ ಪದಪ್ರಯೋಗ ಮಾಡಿದ್ರಿ ಎಂಬುದಾಗಿ ಕೇಳಿದ್ರೆ, ಅದಕ್ಕೆ ಪ್ರಾಚೀನಕಾರರು ತುಂಬ ಸುಂದರವಾಗಿ ವಿವರಣೆ ಮಾಡ್ತಾ ಇದ್ದಾರೆ. ಈಗ ಯಾರು ಸತ್ತಿಲ್ಲ, ಅದು ನಿಜ. ಆದರೆ ಅರ್ಜುನನ ಏನು ಚಿಂತನೆ ಉಂಟಲ್ಲ, ಅದು ಯಾರ ಬಗ್ಗೆ? ಸಾಯುವ ಬಂಧುಗಳ ಬಗ್ಗೆನೇ ಇರುವಂಥದ್ದು. ಇನ್ನು ಸತ್ತಿಲ್ಲ, ಸಾಯುವ ಬಂಧುಗಳ ಬಗ್ಗೆ ಏನು ಮಾಡ್ತಿದ್ದಾನೆ ಇಲ್ಲಿ ಅರ್ಜುನ? ಚಿಂತಿಸ್ತಾ ಇದ್ದಾನೆ. ಅದನ್ನೇ ತಿಳಿಸಿದ್ದು ಗತಾಸು, ಸತ್ತವರಲ್ಲ. ಆದರೆ ನಿಶ್ಚಿತವಾಗಿ ಮುಂದೆ ಸಾಯ್ತಾರೆ, ಅದು ಸ್ಪಷ್ಟ, ಅದರಲ್ಲಿ ಏನು ಸಂಶಯ ಇಲ್ಲ ತಾನೆ. ಯುದ್ಧ ಆಗಲೇಬೇಕು, ಯುದ್ಧ ಆದ ನಂತರ ಯಾರು ಸಾಯದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂಧಾನ ಬಿದ್ದು ಹೋಗಿದೆ, ಯುದ್ಧ ಆಗಲೇಬೇಕು, ಎರಡು ಕಡೆಯಿಂದಲೂ ಕೂಡ ಸಾಯಲೇಬೇಕು. ಆ ಉದ್ದೇಶದಿಂದ ಗತಾಸು ಶಬ್ದದ ಬಳಕೆ ಮಾಡಿದ್ದು ಅಲ್ಲ. ಹೇಗ್ ಬೇಕಾದ್ರೂ ಹೇಳ್ಬೋದಾ ನಿಮಗೆ ಅಂತ ಕೇಳಿದ್ರೆ, ಅದಕ್ಕೊಂದು ಸಂಸ್ಕೃತದಲ್ಲೊಂದು ನಿಯಮ ಉಂಟು. ಯಶ್ಯತ್ತು ನಿಶ್ಚಿತಂ ಯತ್ ತದದೀ ತತ್ವೇನ ಭಣ್ಯತೆ ಅಂತೇಳಿ. ಭವಿಷ್ಯದಲ್ಲಿ ಯಾವುದು ನಿಶ್ಚಿತವಾಗಿ ಆಗ್ತದೋ ಅದನ್ನು ಆಗಿ ಹೋಗಿದೆ ಅಂತ ಹೇಳಿಯೇ ಪದ ಪ್ರಯೋಗ ಮಾಡ್ಬೋದಂತೆ. ಈಗ ಉದಾಹರಣೆಗೆ ನೋಡುವುದಾದ್ರೆ, ಈಗ ಒಬ್ಬ ಹುಡುಗನಿಗೆ ಮದುವೆ ನಿಶ್ಚಿತವಾಗ್ತದೆ. ನಿಶ್ಚಿತವಾದಾಗ ಅವನ ಮಿತ್ರರು ಹೇಳ್ತಾರೆ, ಓಹ್ ಎಷ್ಟು ಚಂದದ ಹುಡುಗಿಗೆ ನೀನು ಗಂಡನಾದಿಯಪ್ಪ ಅಂತೇಳಿ. ಹುಡುಗಿ ಚಂದದವಳು, ಒಪ್ಪಿಕೊಳ್ಳು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ನೋಡಿದವರಿಗೆ ಹೇಳಿದ್ದು, ನಾವೇನು ನೋಡ್ಲಿಲ್ಲ, ನೋಡಿದವರಿಗೆ ಹೇಳಿದ್ದು. ಚಂದವಾದ ಹುಡುಗಿ ಇಟ್ಕೊಳ್ಳೋ, ಬಿಡಿ, ತೊಂದರೆ ಇಲ್ಲ ಅದರಲ್ಲಿ. ಅವಳಿಗೆ ನೀನು ಗಂಡನಾದೆ ಅಂತೇಳಿ. ವಿವಾಹ ನಿಶ್ಚಿತವಾಗಿರುವಂಥದ್ದು, ಮದುವೆ ಆಗ್ಲಿಲ್ಲ. ಹಾಗಾದ್ರೂ ಕೂಡ ಏನು ಹೇಳಿದೆ? ಸುಂದರ ಹುಡುಗಿಗೆ ನೀನು ಗಂಡನಾದೆ ಅಂತ ಹೇಳಿದ್ರು. ಹೇಗೆ? ಮುಂದೆ ನಿಶ್ಚಿತ ಇವನು ಗಂಡನಾಗುವಂಥದ್ದು. ಹೇಗೋ ಹಾಗೆ ಇಲ್ಲಿಯೂ ಕೂಡ ಪದಪ್ರಯೋಗ. ಇನ್ನು ನಮ್ಮ ಸಾಮಾನ್ಯ ತುಳು ಭಾಷೆಯಲ್ಲಿ ನೋಡುವುದಾದ್ರೆ, ಮದುವೆ ನಿಶ್ಚಿತವಾಗ್ತದೆ. ಮದುವೆ ನಿಶ್ಚಿತವಾದ ನಂತರ ಏನು ಮಾಡುವುದು? ಮದುವೆ ಆಮಂತ್ರಣ ಕೊಡಲೇಬೇಕು. ಕೊಡಬೇಕು ಅಂತೇಳಿ ಒಂದು ಮನೆಗೆ ಹೋಗ್ತಾರೆ ಮದುಮಗ ಮನೆಗೆ ಹೋಗ್ತಾನೆ. ಹೋಗಿ ಮನೆಯ ಕದ ತಟ್ತಾನೆ. ಇಂಗ್ಲಿಷಲ್ಲಿ ಹೇಳುದು ಅಂತ ಕೇಳಿದ್ರೆ ಕಾಲಿಂಗ್ ಬೆಲ್ ಉಂಟಲ್ಲ, ಈಗ ಕಾಲಿಂಗ್ ಬೆಲ್ನ ಮೂಲಕ ಕದ ತಟ್ಟುವುದಂತಂದ್ರೆ ಬಾಗಿಲನ್ನು ಬಡಿಯುವಂಥದ್ದು. ಬಾಗಿಲನ್ನು ಬಡಿತಾನೆ. ಮನೆ ಯಾಕೆ ನೋಡ್ತಾಳೆ. ಮನೆ ಯಾಕೆ ನೋಡಿದಾಗ, ಓಹ್ ಮದುಮಗರು ಬಂದ್ರ, ಬನ್ನಿ ಒಳಗೆ ಅಂತ ಹೇಳ್ತಾರೆ. ಆವಾಗ ಒಳಗಿರುವವರು ಕೇಳ್ತಾರೆ, ಯಾರು ಬಂದ್ರಪ್ಪ ಅಂತ. ಇಲ್ಲ, ಮದುಮಗ ಬಂದಪ್ಪ ಅಂತೇಳಿ. ಇನ್ನು ಆಮಂತ್ರಣ ಕೊಡ್ಲಿಕ್ಕೆ ಬಂದದ್ದವನು. ಮದುವೆ ಆಗಿ ಬಂದ್ರೆ ಮದುಮಗ ಬಂದ ಅಂತ ಹೇಳ್ಬೋದಿತ್ತು. ಮದುವೆಗೆ ಕಾಗದ ಕೊಡ್ಲಿಕ್ಕೆ ಬಂದದ್ದು, ಕೇವಲ ಆಮಂತ್ರಣ ಕೊಡ್ಲಿಕ್ಕೆ ಬಂದದ್ದು. ಮದುಮಗ ಬಂದ ಅಂತೇಳಿ ಆವಾಗಲೇ ಪ್ರಯೋಗ. ಇನ್ನು ಹೇಳುದು ಅಂತ ಕೇಳಿದ್ರೆ, ತುಳುವಲ್ಲಿ ಹೇಳ್ತಾರೆ ಮದಿಮಾಯೆ ಬತ್ತೆ ಅಂತ ಹೇಳ್ತಾರೆ. ಮದುಮಗನಿಗಿಂತಲೂ ಕೂಡ ಮದಿಮಾಯೆ ಬತ್ತೆ ಅಂತ ಹೇಳುವಂಥದ್ದು. ಮದಿಮೆ ಆಯೆ ಯಾವಾಗ? ಮದುವೆ ಆದ್ಮೇಲೆ ಹೇಳಬಹುದಿತ್ತು. ಮದುವೆ ಆಗುವುದಕ್ಕಿಂತಲೂ ಮುಂಚೆ ಆತ ಆಮಂತ್ರಣ ಕೊಡುವಾಗಲೇ ಇವರು ತುಳು ಪ್ರಯೋಗ ಇರುವುದು ನಮ್ಮಲ್ಲಿ. ಮದಿಮಾಯೆ, ಮದಿಮೆ ಆನಾಯೆ ಬತ್ತೆ ಅಂತೇಳಿ. ನೋಡಿ ಇದು ಯಾಕೆ? ನಿಶ್ಚಿತ ಮುಂದೆ ಇವನು ಮದುವೆ ಆಗಿಯೇ ಆಗ್ತಾನೆ.
ಎನ್ನುವಂತಹ ತನದಿಂದ ಭವಿಷ್ಯತ್ತನವನ್ನು ವರ್ತಮಾನ ಕಾಲದಲ್ಲಿ ಪ್ರಯೋಗ ಮಾಡುವಂಥದ್ದು. ಅದೇ ರೀತಿ ಮುಂದೆ ಯುದ್ಧ ಆಗುವಂಥದ್ದು ನಿಶ್ಚಿತ, ಮುಂದೆ ಸಾಯುವಂಥದ್ದು ನಿಶ್ಚಿತ. ಆದ್ರಿಂದ ಗತಾಸು ಸತ್ತವರಿಗಾಗಿ ಎನ್ನುವಂತಹದ್ದು ಪದ ಪ್ರಯೋಗ ಮಾಡಿದ್ದು. ಅರ್ಥಾತ್ ಮುಂದೆ ಸಾಯುವವರು ಇವರು ನಿಶ್ಚಿತ, ಆದ್ರಿಂದ ಸತ್ತವರು ಎನ್ನುವಂತಹ ಪದದ ಪ್ರಯೋಗ ಮಾಡಿರುವಂಥದ್ದು. ಕನ್ನಡ ಆಗ್ಲಿ ಅಥವಾ ತುಳುವಿನಲ್ಲಿ ನೇರ ಬಂದದ್ದಲ್ಲ ಇದು, ಸಂಸ್ಕೃತದ ಕೊಡುಗೆನೇ ಇದು. ಯಾಕೆ ಅಂತಂದ್ರೆ ಈಗ ಕನ್ನಡದಲ್ಲೂ ಕೂಡ ಪದ ಪ್ರಯೋಗ ಮಾಡ್ತೇವೆ ನಾವು, ನಕ್ಷತ್ರ ಅಂತೇಳಿ. ಎಲ್ಲಿದೆ ಕನ್ನಡ ಪದಕೋಶದಲ್ಲಿ ಎಲ್ಲಾದರೂ ತೋರಿಸಿ, ಇರಬಹುದು, ಕೆಲವರು ಇಟ್ಟಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ಒಟ್ಟು ಸಂಪೂರ್ಣ ಕನ್ನಡ ವಾಂಗ್ಮಯದಲ್ಲಿ ಎಲ್ಲಿಯೂ ಕೂಡ ನಕ್ಷತ್ರ ಶಬ್ದದ ಬಳಕೆ ಇಲ್ಲ. ಹಾಗಾದ್ರೆ ನಕ್ಷತ್ರಕ್ಕೆ ಏನು ಕರಿಬೇಕಪ್ಪ ಅಂತ ಕೇಳಿದ್ರೆ, ಕನ್ನಡದ ನಿಜವಾದ ಪ್ರಯೋಗ ಏನು ಗೊತ್ತಾ? ನಕ್ಷತ್ರಕ್ಕೆ ಅರಿಲ್ ಅಂತೇಳಿ ಕರೀತಾರೆ. ಇದು ಕನ್ನಡದ ಶಬ್ದ. ನಕ್ಷತ್ರ ಎನ್ನುವಂಥದ್ದು ಸಂಸ್ಕೃತದ ಪದ, ಎಲ್ಲಿಯೂ ಕೂಡ ಕಾಣ ಸಿಗುವುದಿಲ್ಲ ನಮಗೆ ನಕ್ಷತ್ರ ಅಂತೇಳಿ. ನಾವು ಬಳಕೆ ಮಾಡ್ತಿದ್ದೇವೆ, ನಾವು ಏನು ಮಾಡಿರುವಂಥದ್ದು ಸಂಸ್ಕೃತದಿಂದ ಕದ್ದು ಬಳಕೆ ಮಾಡ್ತಾ ಇರುವಂಥದ್ದು. ಕನ್ನಡದ ನಿಜವಾದ ಶಬ್ದ ಅರಿಲ್ ಎನ್ನುವಂಥದ್ದು. ಮುಂದೆ ಇದೇ ಶ್ಲೋಕದ ಇನ್ನೊಂದು ಶಬ್ದವು ಕಾಣ ಸಿಗಲಿಕ್ಕುಂಟು ನಮಗೆ, ಅದು ಕೂಡ ಸಂಸ್ಕೃತದ ಎರವಲು. ಕನ್ನಡದಲ್ಲಿ ಆ ಶಬ್ದದ ಬಳಕೆ ಹೆಚ್ಚಾಗಿ ಎಲ್ಲೂ ಕೂಡ ಇಲ್ಲ, ಆದರೂ ಕೂಡ ಕೆಲವರು ಬಳಕೆ ಮಾಡ್ತಾರೆ. ಯಾವುದು ಅಂತೇಳಿ ಮುಂದೆ ನೋಡುವ. ಅದೇ ರೀತಿಯಾಗಿ ನಮ್ಮಲ್ಲೂ ಕೂಡ ಹೆಚ್ಚು ಸಂಸ್ಕೃತದಿಂದ ಎರವಲೇ ಇರುವಂಥದ್ದು, ಹೇಳುವಂಥದ್ದು ನಮ್ದು ಶ್ರೇಷ್ಠ ನಮ್ದು ಶ್ರೇಷ್ಠ ಅಂತೇಳಿ. ಅದಕ್ಕೆ ದೇವಭಾಷೆ ಅಂತೇಳಿ ಕರೆಯುವಂಥದ್ದು. ಅದರ ಔಚಿತ್ಯವೇ ಬೇರೆ ಅದರದ್ದು. ಅದು ಒಂದೆರಡು ಮಾತಿನಲ್ಲಿ ಅದರ ಪದಪುಂಜವನ್ನು ಕೂಡಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಇರಲಿ ಒಟ್ಟು. ಹಾಗಾದ್ರೆ ಇಲ್ಲಿ ಗತಾಸು ಎನ್ನುವಂತಹ ಶಬ್ದದ ಪ್ರಯೋಗ ಭೂತಕಾಲದಲ್ಲಿ ಆಗುವಂಥದ್ದು ನಿಶ್ಚಿತ, ಅದನ್ನೇ ಇಟ್ಟುಕೊಂಡು ವರ್ತಮಾನದಲ್ಲಿ ಬಳಕೆ ಮಾಡಿರುವಂಥದ್ದು. ಅದರಿಂದ ಯಾವುದು ಕೂಡ ಸಾವು ನಿಶ್ಚಿತ ಎನ್ನುವಂಥದ್ದು ಖಚಿತ. ಆದ್ರಿಂದ ಭೂತಕಾಲದ ಪ್ರಯೋಗ. ಇನ್ನು ಪ್ರಾಚೀನರು ಇದಕ್ಕೊಂದು ಸುಂದರವಾದ ವಿಶ್ಲೇಷಣೆಯನ್ನು ಕೊಡ್ತಾರೆ. ಇದೊಂದು ಮನೋವೈಜ್ಞಾನಿಕವಾಗಿಯೂ ಕೂಡ ಸ್ಪಷ್ಟ ನಮ್ಮಲ್ಲಿ. ಹೇಗೆ ಅಂತ ಕೇಳಿದ್ರೆ, ದುಃಖದ ದುಃಖದ ಏನೊಂದು ಘಟನೆ ಉಂಟಲ್ಲ, ಅರ್ಥಾತ್ ಯಾರೊಬ್ರು ಬಿದ್ದವನನ್ನು ನೋಡಿದ ಮೇಲೆ ನಮಗೆ ದುಃಖ ಬರುವುದಿಲ್ಲ, ಬಂದ್ರು ಕೂಡ ತುಂಬಾ ವಿಶಿಷ್ಟವಾಗಿರುವುದಿಲ್ಲ. ಯಾರೊಬ್ರು ಬಂದು ಹೇಳ್ತಾರೆ, ನಿಮ್ಮ ಮಗ ಬಿದ್ನಪ್ಪ, ಈ ಬಿದ್ದನೆನ್ನುವಂತಹ ಒಂದು ಅರಿವಿನ ವಿಚಾರ ಉಂಟಲ್ಲ, ಇದು ಕೇಳಿದ ತಕ್ಷಣ ಒಂದೇ ಕ್ಷಣಕ್ಕೆ ಹತ್ತು ಬಿಡ್ತೇವೆ ನಾವು. ಅಯ್ಯೋ ಕಷ್ಟ, ನನ್ನ ಮಗನಿಗೆ ಹೀಗಾಯ್ತಲ್ಲ, ನನ್ನ ಮಗನಿಗೆ ಹೀಗಾಯ್ತಲ್ಲ ಅಂತೇಳಿ. ಬಿದ್ದವನನ್ನು ನೋಡಿದ ಮೇಲೆ ನಾವು ಆ ಬಿದ್ದದಕ್ಕೆ ಏನು ಕೆಲಸ ಮಾಡ್ಬೇಕು ಅದನ್ನು ಮಾಡಿಕೊಂಡು ಹೋಗ್ತೇವೆ. ಅಲ್ಲಿ ದುಃಖ ನಮಗೆ ಜಾಸ್ತಿ ಕಾಣ ಸಿಗುವುದಿಲ್ಲ. ಆದ್ರಿಂದ ಘಟನೆಯ ಅರಿವಿಗೆ ಸಂಬಂಧಪಟ್ಟಿದ್ದು ದುಃಖ, ಗೊತ್ತಾಯ್ತಲ್ಲ, ಹೊರತು ಬೇರೆ ಯಾವುದಕ್ಕೂ. ಅರ್ಥಾತ್ ಬಿದ್ದವನನ್ನು ನೋಡಿ ಮತ್ತೆ ಅಳುವಂಥದ್ದಲ್ಲ. ಅರ್ಥಾತ್ ನಮಗೆ ಏನು ಇನ್ನೂ ಸ್ಪಷ್ಟವಾಗಿ ಹೇಳುವುದಾದ್ರೆ, ಸಾವಿನಿಂದ ನಮಗೆ ದುಃಖ ಬರುವುದಿಲ್ಲ, ಸಾವಿನ ಅರಿವಿನಿಂದ ನಮಗೆ ದುಃಖ ಬರ್ತದೆ. ಪ್ರಸ್ತುತ ಅದು ಕೂಡ ಇಲ್ಲಿ ಅರ್ಜುನನಿಗೂ ಕೂಡ ಅದೇ ಆಗಿದ್ದು. ಏನು ದುಃಖ ಬಂತು ಅಂತ ಹೇಳಿದ್ರಿ ನೀವು? ಏನು ಅವನ ಬಂಧುಗಳು ಸತ್ರ, ದುರ್ಯೋಧನ ಸತ್ನ, ಅಥವಾ ಭೀಷ್ಮ ದ್ರೋಣಾದಿಗಳು ಸತ್ರ? ಇನ್ನು ಯುದ್ಧನೇ ಪ್ರಾರಂಭ ಆಗ್ಲಿಲ್ಲಪ್ಪ. ಸೇನೆಯೋಹೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ ಅಂತೇಳಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥ ನಿಲ್ಲಿಸಿದಾಗ ಈತನಿಗೆ ಹೊಳೆದ ಚಿಂತನೆಗಳು ಇವುಗಳು. ಮುಂದೆ ಯುದ್ಧ ಆಗ್ಲಿಕ್ಕುಂಟು, ಯುದ್ಧದಲ್ಲಿ ಭೀಷ್ಮ ದ್ರೋಣರು ಪ್ರಾಣ ಕಳ್ಕೊಳ್ಳಿಕ್ಕುಂಟು, ದುರ್ಯೋಧನಾದಿಗಳ ಹಸು ನೀಗ್ಲಿಕ್ಕುಂಟು ಅಂತೇಳಿ ತಿಳಿದುಕೊಂಡು ಈತ ದುಃಖ ಪಟ್ಟಿದ್ದು. ಸತ್ತಿಲ್ಲ ಅವರು, ಸಾಯುವ ವಿಚಾರದ ಅರಿವು ಈಗ ಬಂತು. ಆ ಅರಿವಿನಿಂದ ಆತನಿಗೇನು ಬಂದದ್ದು? ದುಃಖ ಬಂದದ್ದು. ಹೇಗೋ ಆದ್ರಿಂದ ಏನಾಯ್ತು ಇಲ್ಲಿ? ಅರ್ಜುನ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಆಗಲಿರುವ ಸಾವನ್ನು ಚಿಂತಿಸಿಕೊಂಡು ದುಃಖ ಪಡ್ತಾ ಇದ್ದಾನೆ ಇಲ್ಲಿ. ಇದು ಸ್ಪಷ್ಟ. ಸತ್ತ ನಂತರ ಆದದ್ದಲ್ಲ ಇವನಿಗೆ ದುಃಖ, ಸಾಯ್ತಾರೆ ಎನ್ನುವಂತಹ ಚಿಂತನೆಯನ್ನು ಕಂಡೇ ಈತನಿಗೆ ದುಃಖ ಆದದ್ದು. ಇನ್ನೂ ಸ್ಪಷ್ಟತನದಲ್ಲಿ ನೋಡುವುದಾದ್ರೆ, ಒಬ್ಬ ವ್ಯಕ್ತಿಗೆ ಏನೋ ಒಂದು ದೊಡ್ಡದಾದ ಕಾಯಿಲೆ ಬಾಧಿಸುತ್ತದೆ. ಬಾಧಿಸಿ ಒಂದಷ್ಟು ದಿನ ದೌಖಾನೆ ಅಂತ ಹೇಳ್ತಾರೆ, ಅಥವಾ ಈಗ ಆಸ್ಪತ್ರೆ ಚಿಕಿತ್ಸಾ ಕೇಂದ್ರದಲ್ಲಿ ಆತನಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಚಿಕಿತ್ಸೆಯನ್ನು ಕೊಡುವ ಸಂದರ್ಭದಲ್ಲಿ ಒಂದಷ್ಟು ದಿನ ಚಿಕಿತ್ಸೆ ಕೊಡ್ತಾರೆ. ಆ ವೈದ್ಯರಿಗೆ ಮೊದಲೇ ನಿಶ್ಚಿತ ಇವನು ಪರಲೋಕದ ಯಾತ್ರೆ ಮಾಡ್ತಾನೆ ಅಂತೇಳಿ. ಆದ್ರೂ ಕೂಡ ಪ್ರಯತ್ನ ಮಾಡುವ ಅಂತೇಳಿ. ಯಾಕೆ? ದೇವಚಿಂತನೆ ಹೇಗೆ ಉಂಟು ಅಂತ ಗೊತ್ತಿಲ್ಲಲ್ಲ. ಹೇಗಾದ್ರೂ ಬದುಕಿಸಿದ್ರೆ ಬದುಕಿಸಿಯಾನೋ ಎನ್ನುವಂಥದ್ದು. ಯಜಮಾನನಿಗೂ ಕೂಡ ಸ್ವಲ್ಪ ತೃಪ್ತಿ ಆಗ್ಲಿ ಅಂತೇಳಿ. ಇನ್ನು ಕೆಲವರ ಚಿಂತನೆ ಬೇರೆ ಇರ್ತದೆ, ಎಲ್ಲರೂ ಅಲ್ಲ, ಕೆಲವರು ಮಾತ್ರ. ನಮ್ಮ ಜೇಬು ಕೂಡ ತುಂಬಲಿ ಅಂತ ಹೇಳುವಂತಹ ಕೆಲವರ ಚಿಂತನೆ ಇರ್ತದೆ. ಆದ್ರಿಂದ ಒಂದಷ್ಟು ದಿನ ಇಟ್ಟುಕೊಳ್ತಾರೆ. ಇಟ್ಟುಕೊಂಡ ನಂತರ ವೈದ್ಯರು ಕರೀತಾರೆ ಮನೆಯವರನ್ನು, ಬಂಧುಗಳನ್ನು ಕರೆದು ಹೇಳ್ತಾರೆ, ಇನ್ನು ಹೆಚ್ಚು ಕಾಲ ಈ ವ್ಯಕ್ತಿ ಬದುಕುವುದಿಲ್ಲ, ಮುಂದಿನ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ತಕ್ಷಣ ಬಂಧುಗಳ ಪಾಡು ನೋಡಬೇಕು ನೀವು. ಒಂದಷ್ಟು ಅಳ್ಳಿಕ್ಕೆ ಶುರು ಮಾಡ್ತಾರೆ, ಕೆಲವರು ಎದೆ ಬಡಿದುಕೊಳ್ತಾರೆ,
ಕೆಲವರು ಇನ್ನೇನೋ ಚಿಂತನೆ ಮಾಡಿಕೊಂಡು ಅಳ್ಲಿಕ್ಕೆ ಶುರು ಮಾಡ್ತಾರೆ. ಇದೊಂದು ವಿಚಿತ್ರ ಚಿಂತನೆ. ಎಲ್ಲಿ ತನಕ? ವ್ಯವಸ್ಥೆ ಮಾಡಿ ಅಂತ ಹೇಳಿದ ತಕ್ಷಣ ವ್ಯವಸ್ಥೆ ಮಾಡ್ತಾರೆ, ಪ್ರಾಣ ಹೋಗ್ತದೆ. ಅನಂತರ ನೋಡಿ, ಕೆಲವರು ಮಾತ್ರ ಸ್ವಲ್ಪ ಸ್ವಲ್ಪ ಅಳ್ತಿರ್ತಾರೆ ಅಷ್ಟೇ. ಕೆಲವರು ದುಃಖದಿಂದ ಮೌನವಾಗಿರ್ತಾರೆ. ಆ ದುಃಖತನ ಇರ್ತದೋ? ಇರುವುದಿಲ್ಲ. ಅದೇ ರೀತಿ ಇಲ್ಲಿ ಅರ್ಜುನನಲ್ಲೂ ಕೂಡ ಸತ್ತಿಲ್ಲ, ಸಾಯುವ ಮುಂಚೆನೆ ದುಃಖ ಇವನಲ್ಲಿ, ಶೋಕ. ಇದನ್ನು ನಾವು ಇದು ಒಂದು ರೀತಿಯಾಗಿ ನೋಡಬಹುದು. ಈ ರೀತಿಯಾದ ವೈಜ್ಞಾನಿಕವನ್ನು ಇಟ್ಟುಕೊಂಡು ಸಾಮಾನ್ಯ ಅರ್ಜುನನ ಚಿಂತನೆಯನ್ನು ನೋಡುವುದಾದ್ರೆ, ಇನ್ನೊಂದು ಪರಿಯಿಂದಲೂ ಕೂಡ ಇದನ್ನೇನು ಮಾಡಬಹುದು, ನಾವು ಚಿಂತಿಸಬಹುದು. ಇಲ್ಲಿ ಅರ್ಜುನನಿಗೆ ಎರಡು ಬಗೆಯ ಚಿಂತೆ. ಒಂದು ಯುದ್ಧದಲ್ಲಿ ಸಾಯುವವರ ಬಗ್ಗೆ ಚಿಂತೆ, ಹಿಂದೆ ನಿರೂಪಣೆ ಮಾಡಿದ್ದಾನೆ ಅದನ್ನ. ಇನ್ನೊಂದು ಸಾಯದೆ ಬದುಕಿ ಉಳಿದವರ ಚಿಂತೆ, ಅದನ್ನು ಕೂಡ ಹಿಂದೆ ನಿರೂಪಣೆ ಮಾಡಿದ್ದಾನೆ ತುಂಬಾ ಸೊಗಸಾಗಿ. ಸಂಕ್ಷೇಪವಾಗಿ ನೋಡುವುದಾದ್ರೆ, ಗುರು ಹಿರಿಯರನ್ನು ಕೊಲ್ಲಬೇಕು ಅಂತೇಳಿ, ಇವರನ್ನು ಕೊಲ್ಲಬೇಕು ಎನ್ನುವಂತಹ ಒಂದು ಚಿಂತನೆ, ಅರ್ಥಾತ್ ಸಾಯುವವರ ಬಗ್ಗೆ ಕಳವಳ. ಇನ್ನು ಬಂಧು ಹತ್ಯೆ ಮಾಡಬೇಕು ಅಂತೇಳಿ ಉಳಿದ ದುರ್ಯೋಧನಾದಿಗಳು ದುಶ್ಯಾಸನಾದಿಗಳು ಅವರ ಹತ್ಯೆಯನ್ನು ಮಾಡಬೇಕು ಎನ್ನುವಂತಹ ಒಂದು ಚಿಂತನೆ. ಇದು ಸಾಯುವವರ ಬಗ್ಗೆ ಚಿಂತನೆ. ಆಯ್ತು, ಅವ್ರು ಸತ್ತಾಯ್ತು ಅಂತ ಇಟ್ಕೊಳ್ಳುವ. ಅವರನ್ನು ಸಾಯಿಸಿದ್ದೆ ಯಾರು ಯುದ್ಧದಲ್ಲಿ? ಈ ಅರ್ಜುನ. ಆದ್ರಿಂದ ತನ್ನ ಚಿಂತನೆ ಮಾಡ್ತಾನೆ, ನಾನು ಬದುಕಿದ್ದೇನೆ, ನಾನು ಕಣ್ಣಿನಿಂದ ಏನು ಕಾಣಬೇಕು? ಎಷ್ಟೋ ಜನರಿಗೆ ಗಂಡನಿಲ್ಲ, ಅವರು ಅಬಲೆಯರಾಗಿದ್ದಾರೆ, ಅವರನ್ನು ಕಾಣಬೇಕು. ಎಷ್ಟೋ ಜನರಿಗೆ ತಂದೆಯೇ ಇಲ್ಲ, ಆ ಅಬಲೆಯರಾದ ಚಿಕ್ಕ ಹೆಣ್ಣು ಮಕ್ಕಳು, ಅವರನ್ನು ಯಾರೋ ಬಲಾತ್ಕಾರ ಇತ್ಯಾದಿಗಳನ್ನು ಮುಂದೆ ಮಾಡಬಹುದು, ಇದನ್ನು ನಾನು ಕಣ್ಣಲ್ಲಿ ಕಾಣಬೇಕು. ಇನ್ನು ಎಷ್ಟೋ ಜನರಿಗೆ ಪಿಂಡ ಪ್ರದಾನವನ್ನು ಹಾಕಲಿಕ್ಕೆ ಕುಲದ ಭೂಷಣನೇ ಇಲ್ಲ, ಇದನ್ನು ಕಾಣಬೇಕು. ಇದರಿಂದ ಅವರೆಲ್ಲರಿಗೂ ಕೂಡ ನರಕ. ಅಥವಾ ಇನ್ನು ಯಾರೋ ಒಬ್ರು ಮದುವೆಯಾಗಿ ಯಾರೋ ಒಬ್ರು ಅನ್ಯರು ಪಿಂಡ ಪ್ರದಾನ ಮಾಡುವ ಸ್ಥಿತಿ. ಅನ್ಯರು ಪಿಂಡ ಪ್ರದಾನ ಮಾಡಿದರೆ ಪಿಂಡವು ಮಲರೂಪದಲ್ಲಿಯೂ ಕೂಡ, ಆ ತಿಲತರ್ಪಣವು ಮೂತ್ರಸ್ವರೂಪ ಅಂತ ಹೇಳಿಕೊಂಡು ಗಾರುಡಿಗ ತುಂಬಾ ಸುಂದರವಾಗಿ ಗರುಡ ಪುರಾಣದಲ್ಲಿ ಇವುಗಳ ಉಲ್ಲೇಖ ಮಾಡ್ತಾನೆ. ಅಲ್ಲಿ ತುಂಬಾ ವಿಸ್ತಾರವಾಗಿ ಉಂಟು ಅದರ ಉಲ್ಲೇಖ. ಅದೇ ರೀತಿಯಾಗಿ ಇದಕ್ಕೆಲ್ಲದಕ್ಕೂ ಕೂಡ ನಾನು ಕಾರಣ. ಆದ್ರಿಂದ ಸತ್ತವರ ದುಃಖಕ್ಕೆ ಸತ್ತವರ ಬಗ್ಗೆ ಚಿಂತೆ, ಬದುಕಿದ್ದವರ ಬಗ್ಗೆ ಚಿಂತೆ, ಅದನ್ನು ಕೂಡ ಒಂದು ರೀತಿಯಾಗಿ ಹೇಳಿರಬಹುದು ಇಲ್ಲಿ, ಗತಾಸೂನ್ ಅಗತಾಸೂಂಶ್ಚ ಅಂತ ಹೇಳಿಕೊಂಡು ಕೂಡ. ಆದ್ರೆ ಇದೆಲ್ಲವೂ ಕೂಡ ವಲ್ಲಭಾಚಾರ್ಯರು ಕೂಡ ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ. ಮಧುಸೂದನ ಸರಸ್ವತಿಗಳು ಕೂಡ ಇದೇ ವಿಚಾರಧಾರೆಯನ್ನು ಚಿಂತನೆ ಮಾಡ್ತಾರೆ. ಅದನ್ನು ನಾವಿಲ್ಲಿ ಹೆಚ್ಚು ವಿಶ್ಲೇಷಣೆ ಮಾಡುವುದಲ್ಲ, ಆಚಾರ್ಯ ಮಧ್ವರ ನೆಲಗಟ್ಟಿನಲ್ಲಿ ನಾವು ನೋಡ್ತಾ ಇರುವಂಥದ್ದು. ಆದ್ರಿಂದ ಇಲ್ಲಿ ಈ ರೀತಿಯಾಗಿ ಏನು ಅಂತ ಕೇಳಿದ್ರೆ, ಯುದ್ಧದಲ್ಲಿ ಸತ್ತವರು ಶೋಚನೀಯರೇ, ಸತ್ತು ಹೋಗಿ ಆಗಿರ್ತಾರೆ, ಅವರು ಶೋಚನೀಯರೇ. ಬದುಕಿದ್ದವರು ಅವರು ಕೂಡ ಶೋಚನೀಯರೇ, ಅದರಲ್ಲಿ ಕೂಡ ಏನು ವ್ಯತ್ಯಾಸ ಇಲ್ಲ. ಇದು ಅರ್ಜುನನ ಅನಿಸಿಕೆ. ಅದಕ್ಕೆ ಉತ್ತರ ಕೊಟ್ಟ ಕೃಷ್ಣ, ಅಶೋಚ್ಯಾನನ್ವ ಶೋಚಸ್ತುಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಯಾರ ಬಗ್ಗೆ ನೀನು ದುಃಖಿಸುತ್ತಿದ್ದೀಯೋ ಅವರು ನಿನ್ನ ದುಃಖಕ್ಕೆ ಯೋಗ್ಯರಲ್ಲ, ಅವರಿಗಾಗಿ ನೀನು ದುಃಖಿಸುವಂಥದ್ದೇ ಸರಿಯಲ್ಲ ಅಂತ ಹೇಳ್ತಿದ್ದಾನೆ. ಏಕೆ ಕೇಳಿದ್ರೆ, ಸತ್ತವರಿಗಾಗಿ ದುಃಖಿಸುತ್ತಿದ್ಯಲ್ಲ, ಅದು ಸರಿಯಲ್ಲ. ಅದೇ ರೀತಿ ಬದುಕಿದ್ದವರಿಗೂ ಕೂಡ ನೀನೇನು ದುಃಖಿಸ್ತಿದ್ಯಲ್ಲ, ಅದು ಸರಿಯಲ್ಲ. ಇದು ಹೇಗೆ ಅಂತ ಕೇಳಿದ್ರೆ, ಗತಾಸೂನ್ ನಾನು ಶೋಚಂತಿ ಪಂಡಿತಾ, ತಿಳಿದವರು ಈ ರೀತಿಯಾದ ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಿನ್ನ ಬಂಧುಗಳೇನು ಸತ್ತಿದ್ದಾರಾ? ಇಲ್ಲ ತಾನೆ. ಸಾಯಬಹುದೇನೋ ಎನ್ನುವಂತ ಒಂದು ಸಂದೇಶ ಇಟ್ಟುಕೊಂಡು ನೀನು ದುಃಖಿಸುತ್ತಿದ್ಯಲ್ಲ, ಇದು ಸರಿಯೋ? ಸತ್ರೆ ಹೌದು ನಿನ್ನ ದುಃಖ, ಸತ್ತೇ ಇಲ್ಲ, ಆದ್ರಿಂದ ನೀನೇನು ಸಂದೇಹ ಮಾಡ್ತಿದ್ಯಲ್ಲ, ಇದು ಸರಿಯೋ? ಇದು ಒಂದು. ಇದು ಯಾರು ಈ ರೀತಿ ದುಃಖ ಪಡುವುದಿಲ್ಲ? ತಿಳಿದವರು ಈ ರೀತಿಯಾಗಿ ದುಃಖ ಪಡುವುದಿಲ್ಲ. ಗತಾಸೂಂಚ ನಾನು ಶೋಚಂತಿ. ಇನ್ನು ಅಗತಾಸೂಂಶ್ಚ, ತಿಳಿದವರೂ ಕೂಡ ಬದುಕಿದ್ದವರ ವಿಷಯದಲ್ಲಿ ಏನು ಮಾಡಲಿಕ್ಕಿಲ್ಲ, ದುಃಖಿಸುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ತಿಳಿದವರಿಗೆ ಬದುಕು ಭವ್ಯ, ಅರ್ಥಾತ್ ಬದುಕು ಭವ್ಯ, ಸಾವು ಭವ್ಯ. ಯಾಕೆ ಅಂತೇಳಿ ಮುಂದೆ ಗೊತ್ತಾಗ್ತಾ ಉಂಟು. ಈ ಶ್ಲೋಕದಲ್ಲಿ ಮುಂದೆ ನಿರೂಪಣೆ ಉಂಟು ಒಂದು. ಮತ್ತೆ ಇನ್ನು ಇದರ ಬಗ್ಗೆ ಇನ್ನೂ ಕೂಡ ವಿಶಿಷ್ಟವಾಗಿ ಮುಂದೆ ಕೃಷ್ಣ ನಿರೂಪಣೆ ಮಾಡಲಿದ್ದಾನೆ. ಒಂದು ಹೊಸ ಬಟ್ಟೆ ಅಂತ ಇಟ್ಟುಕೊಳ್ಬೇಕಂತೆ. ನಮಗೆ ಇದು ಸಾಮಾನ್ಯ ಹೇಳ್ತಿರುವಂಥದ್ದು, ದೇಹಕ್ಕೆ ಮಾತ್ರ ನಷ್ಟ, ಆತ್ಮನಿಗೆ ಸಾವಿಲ್ಲ ಎಂದಿಗೂ ಕೂಡ. ಆತ್ಮ ಇನ್ನೊಂದು ಹೊಸ ದೇಹವನ್ನು ಮುಂದೆ ಹೊಂದುತ್ತಾನೆ, ಇದು ನಿಶ್ಚಿತ. ಹೇಗೆ? ಒಂದು ಬಟ್ಟೆ ಹರಿದ್ರೆ ಸ್ವಲ್ಪ ದುಃಖ ಪಡ್ತೇವೆ, ಹಾಗೆ ಅಂತ ಹೇಳ್ಬಿಟ್ಟು ಅಯ್ಯೋ ನನ್ನ ಬಟ್ಟೆ ಹೋಯ್ತು, ಅಯ್ಯೋ ನನ್ನ ಬಟ್ಟೆ ಹೋಯ್ತು ಅಂತೇಳಿ ದಿನಾಲೂ ದುಃಖ ಪಡ್ತೀರಾ ಯಾರಾದ್ರೂ? ಯಾರು ಕೂಡ ದುಃಖ ಪಡುವುದಿಲ್ಲ. ಖುಷಿ ಪಡಬೇಕು. ಯಾಕೆ? ಮುಂದೆ ಒಂದು ಗಟ್ಟಿಮುಟ್ಟಾದ ಶರೀರ ಬರ್ಲಿಕ್ಕುಂಟು ಅಂತ ಹೇಳಿ. ಅದು ಹೊಸ ಬಟ್ಟೆಯಂತೆ. ಹಳೆ ಬಟ್ಟೆ ಹೋಯಿತು, ಹೊಸ ಬಟ್ಟೆ ಬರ್ಲಿಕ್ಕುಂಟು. ಈ ದೇಹ ಹೋಯ್ತಷ್ಟೇ. ಆತ್ಮ ನಿತ್ಯ. ನಮ್ಮ ಆತ್ಮಕ್ಕೆಂದಿಗೂ ಕೂಡ ಸಾವಿಲ್ಲ. ಈ ಆತ್ಮ ಇನ್ನೊಂದು ದೇಹವನ್ನು ಹೊಂದುತ್ತಾನೆ, ಇದು ನಿಶ್ಚಿತ. ಅದು ಹೊಸ ದೇಹ. ಇದರ ಚಿಂತನೆ ಮುಂದೆ ಬರ್ಲಿಕ್ಕುಂಟು. ಹಾಗಾದ್ರಿಂದ ಇದು ತಿಳಿದವರು ಅಂತ ಅರ್ಥ. ಅವರ ಬಗ್ಗೆ ಹೆಚ್ಚು ವಿಷಯ ಉಂಟು. ಸಾಮಾನ್ಯ ಒಂದು ತುಂಬ ದಿನದ ಪರಿಧಿ ಇರುವುದರಿಂದ
ಪ್ರಶ್ನೆಯಾಗಿಯೇ ಉಳಿದಿತ್ತು, ಅಥವಾ ಪ್ರಶ್ನೆ ಮತ್ತೆ ಪುನಃ ಎತ್ತುಕೊಳ್ಬೇಕಾದೀತು. ಅದಕ್ಕೋಸ್ಕರ ಒಂದು ಸಾಮಾನ್ಯ ಉತ್ತರ ಕೊಟ್ಟದ್ದು. ಹಾಗಾದ್ರೆ ಈ ತನವನ್ನು ತಿಳಿದವರು ಅಂತ ಲೆಕ್ಕ. ಇವರ ಇವರ ಪ್ರಕಾರ ಬದುಕು ಭವ್ಯ, ಸಾವು ಭವ್ಯ, ಏನು ನಷ್ಟ ಇಲ್ಲ ಇವರ ಪ್ರಕಾರ. ಕೃಷ್ಣನ ಅಭಿಪ್ರಾಯವೂ ಇದು ಇದೆ, ಏನು? ಸಾವು ಬದುಕು ವಿಧಿನಿಯತ, ಅವರವರ ಕರ್ಮವೂ ಕೂಡ ನಿಯತ. ಯುದ್ಧದಿಂದ ಮಂದಿ ಸಾಯುತ್ತಾರೆ, ಅದಕ್ಕೆ ತಾನೇ ಅದಕ್ಕೆ ಯುದ್ಧ ಅಂತ ಕರೆಯುವುದು. ಯಾರು ಸಾಯಿಲ್ಲ ಅಂದ್ರೆ ಯುದ್ಧ ಅನ್ನೋಲ್ಲ, ಪಟ್ಟಾಂಗ ಅಂತ ಹೇಳಿ ಕರೀತಾರೆ ಅದಕ್ಕೆ. ಬದುಕು ನಿಶ್ಚಿತ, ಇನ್ನು ಉಳಿದವರ ಬದುಕು ಹಾಳಾಗ್ತದೆ ಅಂತೇನಿಲ್ಲ. ಉಳಿದವರ ಬದುಕು ಕೂಡ ಹೇಗಾದರೂ ನಡೀತದೆ, ಅಲ್ಲ, ಒಂದು ಉತ್ಕೃಷ್ಟತನದಿಂದಲೇ ಭಗವಂತ ನಡೆಸ್ತಾನೆ, ಇದು ನಿಶ್ಚಿತ. ಹಾಗಾದ್ರೆ ಹುಟ್ಟುವುದು ಎಂದರೆ ಒಂದು ತನದಿಂದ ಸಾಯುವುದೇ. ಹಾಗಾದ್ರೆ ಸಾಯುವುದು ಎಂದರೆ ಒಂದು ತನದಿಂದ ಹುಟ್ಟುವುದೇ. ಹುಟ್ಟುವುದು ಎಂದರೆ ಒಂದು ತನದಿಂದ ಸಾಯುವುದು ಅಂತ ಹೇಳಿದ್ರೆ ಈ ಶರೀರ ನಾಶ ಅಂತ ಅರ್ಥ, ಗೊತ್ತಾಯ್ತಲ್ಲ? ಹಾಗಾದ್ರೆ ಸಾಯುವುದು ಎಂದರೆ ಒಂದು ತನದಿಂದ ಹುಟ್ಟುವುದು ಅಂತ ಹೇಳಿದ್ರೆ ಈ ಶರೀರ ನಾಶ, ಇನ್ನೊಂದು ಭವ್ಯವಾದ ಶರೀರ ಮುಂದೆ ಬರ್ಲಿಕ್ಕುಂಟು. ಅದು ಬಾಲ್ಯ, ಬಾಲ, ಬಾಲಕ, ಆಮೇಲೆ ಕೌಮಾರ, ಯೌವನ ಇತ್ಯಾದಿಗಳನ್ನು ನೋಡ್ಲಿಕ್ಕಿರುವಂತಹ ಉತ್ಕೃಷ್ಟ ಶರೀರ ಮುಂದೆ ಬರ್ಲಿಕ್ಕುಂಟು. ಅದನ್ನೇ ಹೇಳಿದ್ದು. ಸಾಯುವುದು ಅಂದರೆ ಒಂದು ತನದಿಂದ ಹುಟ್ಟುವುದೇ, ಅದು ವಿಶಿಷ್ಟ ದೇಹವನ್ನು ಹೊಂದಲಿಕ್ಕುಂಟು ಅಂತೇಳಿ ಚಿಂತನೆ ಬೇಕು. ಇದು ತಿಳಿದವರು. ಆದ್ದರಿಂದ ತಿಳಿದವರಿಗೇನು, ಹುಟ್ಟು ಒಂದು ಭವ್ಯ, ಅವರ ಪ್ರಕಾರ ಸಾವು ಒಂದು ಭವ್ಯ. ಹುಟ್ಟು ಅನ್ನುವಂಥದ್ದು ಒಂದು ರೂಪಾಂತರ, ಸಾವು ಎನ್ನುವಂಥದ್ದು ಒಂದು ರೂಪಾಂತರ. ಒಂದು ರೂಪ ಬೇರೊಂದು ರೂಪ ಸಿಗುವಂಥದ್ದು, ಅದನ್ನು ಹಿಂದೆ ನಾನು ಹಿಂದೆ ಹೇಳಿದ್ದು. ಅದರಿಂದ ಎರಡಕ್ಕೂ ಕೂಡ, ಹುಟ್ಟಿಗೂ ಸಾವಿಗೂ ಹೆಚ್ಚು ಅಂತರ ಏನೂ ಇಲ್ಲ. ಹಳೆಯ ರೂಪ ಹೋದಾಗ ಹೊಸ ರೂಪ ಬರ್ತದೆ, ಇದಕ್ಕೆ ಹುಟ್ಟು ಅಂತ ಹೇಳುವಂಥದ್ದು. ಹಾಗಾದರೆ ಈ ಹೊಸ ರೂಪ ಬರಲಿಕ್ಕೆ ಹಳೆ ರೂಪ ಹೋಗಬೇಕು, ಅದಕ್ಕೆ ಸಾವು ಅಂತ ಹೇಳುವಂಥದ್ದು. ಏನು ತುಂಬ ವಿಶಿಷ್ಟತನದಿಂದ ಚಿಂತನೆ ಮಾಡಬೇಕು ಅಂತಿಲ್ಲ, ಸ್ವಲ್ಪ ಒಳಗೆ ಇಳಿದು ಚಿಂತನೆ ಮಾಡಿದರೆ ಸ್ಪಷ್ಟ ಇದು. ಹಳೆಯ ಅಂಗಿ ಕಳಚುವುದೇ ಸಾವು, ಹೊಸ ಅಂಗಿ ತೊಡುವುದೇ ಹುಟ್ಟು, ಇಷ್ಟೇ ಇರುವಂಥದ್ದು. ಹಾಗಾದರೆ ದುಃಖ ಪಡಬಾರ್ದ ಕೇಳಿದ್ರೆ ಅದರ ಬಗ್ಗೆ ಮುಂದೆ ನಿರೂಪಣೆ ಉಂಟು. ಹಾಗಾದ್ರೆ ಒಂದಕ್ಕೆ ಅಳುವುದು, ಒಂದಕ್ಕೆ ನಗುವುದು, ಏನಿದರಲ್ಲಿ ವೈಶಿಷ್ಟ್ಯ? ಏನು ಬೇಡ ಇದರ ಬಗ್ಗೆ. ಅಥವಾ ಹೀಗೂ ಕೂಡ ಚಿಂತನೆ ಮಾಡಬಹುದು. ಹುಟ್ಟಿದಾಗ ಅಳುವುದು, ಮನೆಯಲ್ಲಿ ಸಾಯುವ ವ್ಯಕ್ತಿ ಒಂದು ಹೆಚ್ಚಾಯಿತು ಅಂತ ಹೇಳಿ ಅಳಬೇಕು. ಯಾಕೆ? ಒಬ್ಬ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ನಾನೊಬ್ಬ ಸಾಯ್ಬೇಕಪ್ಪ ಅಷ್ಟೇ ಮುಗಿಯಿತು ಅಂತೇಳಿ ದುಃಖ. ಇನ್ನೊಬ್ಬ ಹುಟ್ಟಿದ್ರೆ ಇವನು ಕೂಡ ಸಾಯ್ಲಿಕ್ಕಿದ್ದಾನಪ್ಪ ಅಂತೇಳಿ ದುಃಖ. ಅಥವಾ ಸತ್ತಾಗ ಖುಷಿ ಪಡಬೇಕು. ಯಾಕೆ? ಹಳೆಯ ದೇಹ ಹೋಯಿತು, ಇನ್ನೊಂದು ಪುಟ್ಟ ಮಗುವಿನ ದೇಹ ಬರ್ತದೆ ಅಂತೇಳಿ ಖುಷಿ ಪಡಬೇಕು. ಒಂದು ಈ ರೀತಿಯಾಗಿಯೂ ಕೂಡ ಚಿಂತನೆ ಮಾಡಬೇಕು. ನಾವಿಲ್ಲಿ ಇದೆಲ್ಲವೂ ಕೂಡ ಹೌದು. ವಸ್ತು ನಾವೇನು ಸ್ಥಿತಿ ವಸ್ತುತಸ್ತು ವಸ್ತು ಸ್ಥಿತಿಯ ಬಗ್ಗೆ ನಾವು ಚಿಂತನೆ ಮಾಡುವಂಥದ್ದಲ್ಲ, ನಾವು ವಸ್ತುವನ್ನು ಹೇಗೆ ನೋಡ್ತೇವೆ ಎನ್ನುವಂಥದ್ದು ಮುಖ್ಯ. ಇದು ನಮ್ಮ ಪಾಲಿನ ನಿಜವಾದ ಸತ್ಯ. ಅದನ್ನೇ ಹೇಳಿದ್ದು ನಾನು ಶೋಚಂತಿ ಪಂಡಿತಾಹ ಅಂತೇಳಿ. ಪಂಡಿತರು ಅನುಶೋಚಂತಿ ಅಂತೇಳಿ. ಶೋಚಂತಿ ಹೇಳಿದ್ರೆ ದುಃಖ ಪಡ್ತಾರೆ ಪಂಡಿತರು ಕೂಡ, ಇಲ್ಲ ಅಂತಲ್ಲ. ಅನುಶೋಚಂತಿ, ಅನುಶೋಚಂತಿ ಶಬ್ದಕ್ಕೇನು? ನೈರಂತರ್ಯ ಅಂತ ಅರ್ಥ. ನೈರಂತರ್ಯ ಶಬ್ದಕ್ಕೇನರ್ಥ? ನಿರಂತರತನದಿಂದಾಗಿ ಅವರು ಅಳುವುದಿಲ್ಲ. ಹಾಗಾದ್ರೆ ಅಳ್ತಾ ಇರುವಂಥದ್ದು, ಹೋದ್ಮೇಲೂ ಅಳುವಂಥದ್ದು, 1 ವರ್ಷ ಆದರೂ ಅಳುವಂಥದ್ದು, 2 ವರ್ಷ ಆದರೂ ಅಳುವಂಥದ್ದು, ಪ್ರತಿನಿತ್ಯ ಅಳ್ತಾ ಇರುವಂಥದ್ದು, ಇದು ಪಂಡಿತರ ತನ ಅಲ್ಲ. ಅಳಬೇಕು, ಇಲ್ಲ ಅಂತಲ್ಲ. ಯಾವಾಗ? ಸತ್ತಾಗ. ಮುಂದೆ ಸಾಯ್ತಾರೆ ಅಂತೇಳಿ ಈಗಲೇ ಅಳುವುದಾ? ಇದು ಅರ್ಜುನ ಮಾಡ್ತಾ ಇರುವಂಥದ್ದು, ಇದು ತಿಳಿಗೇಡಿತನ. ಸತ್ತಾಗ ಅಳಪ್ಪ, ತೊಂದರೆ ಇಲ್ಲ, ಏನು ಒಂದು ಕ್ಷಣ ಅಥವಾ ಒಂದಷ್ಟು ಏನು ಅವ್ರು ಮಾಡಿದ್ದಾರೆ ಆ ಚಿಂತನೆಯನ್ನು ಇಟ್ಟುಕೊಂಡು ಅಳುವಂಥದ್ದು. ಅದಕ್ಕೆ ಏನು ಕೂಡ ಗೀತೆ ವಿರೋಧ ವ್ಯಕ್ತಪಡಿಸ್ತಿಲ್ಲ, ಕೃಷ್ಣನು ಕೂಡ ವಿರೋಧ ವ್ಯಕ್ತಪಡಿಸ್ತಿಲ್ಲ. ಯಾಕಂದ್ರೆ ಅದು ಸರ್ವೇ ಸಾಮಾನ್ಯ. ದುಃಖ ಅನ್ನುವಂಥದ್ದು ಮನುಷ್ಯನಿಗೆ ಬರದೇನು ಕಲ್ಲಿಗೆ ಬರ್ತದೋ, ಬಂಡೆಗೆ ಬರ್ತದೋ? ಇಲ್ಲ ತಾನೆ, ಮನುಷ್ಯನಿಗೆ ಬಂದೇ ಬರ್ತದೆ. ಅದರಿಂದ ದುಃಖ ಇರಲಿ. ಅನುಶೋಚಂತಿ ಅಂತೇಳಿ ದುಃಖಿಸ್ತಾ ಇರುವಂಥದ್ದು ಅರ್ಜುನಂದದು. ಹಿಂದೆ ಶೋಕ ಆಗಿತ್ತು, ಈಗಲೂ ಕೂಡ ದುಃಖ ಪಡ್ತಾ ಇದ್ದಾನೆ. ಸತ್ರೋ ಇಲ್ಲ, ಮುಂದೆ ಸಾಯಲಿಕ್ಕುಂಟು, ಅದನ್ನು ಹಿಂದೆ ಚಿಂತನೆ ಮಾಡ್ದ, ಆವಾಗಲೂ ಅತ್ತ, ಇವಾಗಲೂ ಕೂಡ ಅಳ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇರುವಂಥದ್ದು. ಅನುಶೋಚಂತಿ ಪಂಡಿತ, ಪಂಡಿತರು ಇದಕ್ಕೆ ಅಳುವುದಿಲ್ಲ ಅಂತ ಹೇಳುವಂಥದ್ದು. ಅದು ಇನ್ನೂ ಕೂಡ ನಮಗೆ ಸ್ಪಷ್ಟ ಗೊತ್ತಾಗ್ತದೆ. ಪಂಡಿತ ಶಬ್ದಕ್ಕೆ ಏನರ್ಥ ಇತ್ಯಾದಿಗಳನ್ನು ನೋಡಿದಾಗ ಸ್ಪಷ್ಟತನದಲ್ಲಿ ತಿಳಿಲಿಕ್ಕುಂಟು. ಅದರಿಂದ ಇಲ್ಲಿ ನಾವು ವಿಶೇಷವಾಗಿ ಕೆಲವು ಭೂತಕಾಲದ ಪ್ರಯೋಗ ಮಾಡುವಂಥದ್ದು ವರ್ತಮಾನದಲ್ಲೂ ಕೂಡ. ಯಾಕೆ? ಕಾಲದ ಬದಲಾವಣೆ ಎನ್ನುವಂಥದ್ದು ಸಂದೇಶದ ಮಹಾಪೂರವನ್ನು ಕೊಡ್ತಾ ಉಂಟು. ನೋಡಿ, ನಮಗೆ ಇಲ್ಲಿ ತುಂಬಾ ಸಂದೇಶದ ಮಹಾಪುರ ಗೊತ್ತಾಯಿತು. ಅನುಶೋಚ ಎನ್ನುವಂತಹ ಭೂತಕಾಲದ ಪ್ರಯೋಗ ಏನು ಮಾಡಿದ್ದು, ಮುಂದೆ ಆಗ್ತದೆ ಎನ್ನುವಂಥದ್ದು ನಿಶ್ಚಿತ. ಮದಿಮಾಯಿ ಅಂತ ಹೇಳಿದ್ರೆ ಮದುವೆ ಆಗಿ ಆಯಿತು ಎನ್ನುವಂತಹ ಮಹತ್ತರ ಸಂದೇಶವನ್ನು ಏನು ಈ ಕಾಲದ ಪ್ರಯೋಗ ತಿಳಿಸಿತ್ತು ನಮಗೆ, ನಾವು ಸಾಮಾನ್ಯ ನೋಡಿದಾಗ. ಇಲ್ಲಿ ಗೀತೆಯು ಕೂಡ ಅದನ್ನೇ ತಿಳಿಸಿದ್ದು. ಗತಾಸು ಅನುಶೋಚಂತಿ, ಅದೇ ರೀತಿಯಾಗಿ ಗತಾಸು ಶಬ್ದ ಎಲ್ಲವೂ ಕೂಡ ಸಂದೇಶದ ಮಹಾಪೂರವನ್ನೇ ತಿಳಿಸಿದ್ದು.
ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ತುಂಬ ಸಲ ಈ ರೀತಿಯಾದ ಪ್ರಯೋಗಗಳನ್ನು ನಾವು ಕಾಣಸಿಗ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಅರ್ಜುನ ಏನೆಲ್ಲ ಮಾತುಗಳನ್ನಾಡಿದ್ದಾನೆ, ಯಾವುದು ತಿಳಿಗೇಡಿತನದ ಮಾತು ಅಂತ ಹೇಳಿದಾರಲ್ಲ, ಇದಕ್ಕೆ ಹೆಚ್ಚು ಮಹತ್ವ ಕೊಡಬಾರದು ಅಂತ ಹೇಳ್ತದೆ ಶಾಸ್ತ್ರ. ಯಾಕೆ? ಆಚಾರ್ಯ ಮಧ್ವರು ಒಂದು ಮಾತು ಹೇಳ್ತಾರೆ, ಪ್ರಲಾಪಾದಿಶು ಅನರ್ಥವಾಕ್ ಅಂತೇಳಿ. ಇದು ಆಚಾರ್ಯರ ಒಂದು ನಿಯಮ. ಏನು ಅಂತ ಕೇಳಿದ್ರೆ, ಕೆಲವರಿಗೆ ಸನ್ನಿವೇಶದ ಪ್ರಾಬಲ್ಯ, ಕೆಲವರಿಗೆ ದುಃಖದ ಪ್ರಾಬಲ್ಯತನದಿಂದಾಗಿ ಕೆಲವು ಮಾತುಗಳನ್ನಾಡ್ತಾರೆ. ಇದಕ್ಕೆ ಹೆಚ್ಚು ಶಾಬ್ದಿಕತನ ಅರ್ಥಾತ್ ಹೆಚ್ಚು ಮಹತ್ವ ಕೊಡಬೇಕು ಅಂತಿಲ್ಲ. ಯಾಕೆಂದ್ರೆ ಅವ್ರದ್ದೇನೋ ಒಂದು ಮಹತ್ವ ಇರ್ತದೆ, ಏನೋ ಒಂದು ವಿಷಯದ ಬಗ್ಗೆ ಅದನ್ನು ಪ್ರಸ್ತುತಪಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಹಲವು ಮಾತುಗಳ ಕೊಂಡಿಗಳು ಸೇರಿಕೊಳ್ತದೆ. ಆದ್ರಿಂದ ಈ ಸೇರಿಕೊಂಡ ಬೇರೆ ಮಾತುಗಳಿಗೆ ಹೆಚ್ಚು ಮಹತ್ವತನ ಕೊಡಬೇಕು ಅಂತಿಲ್ಲ. ಈಗ ಒಂದು ಉದಾಹರಣೆಗೆ ಸಾಮಾನ್ಯ ನೋಡುವುದಾದ್ರೆ ಇಲ್ಲಿ ಅರ್ಜುನನಲ್ಲೂ ಕೂಡ ಅದೇ ಆಗಿತ್ತು. ಏನು? ಪ್ರಲಾಪಾದಿಶು ಅನರ್ಥವಾಕ್. ಏನು ಪ್ರಲಾಪ ಇವನದ್ದು? ತನ್ನ ಬಂಧುಗಳು ಸಾಯ್ತಾರೆ ಎನ್ನುವಂತಹ ಒಂದು ಪ್ರಲಾಪತನ. ಈ ಪ್ರಲಾಪತನದಿಂದ ಒಂದಷ್ಟು ಅನರ್ಥ ವಾಕ್ಗಳನ್ನು ಪ್ರಯೋಗ ಮಾಡಿದ. ಏನು? ಸತ್ರೆ ಅವರಿಗೆ ಸದ್ಗತಿ ಇಲ್ಲ, ಪಿಂಡ ಪ್ರದಾನ ಇಲ್ಲ ಇತ್ಯಾದಿಗಳು ಏನೋ ತಿಳಿದು ಮಾತನಾಡಿದ ಪ್ರಕಾರ. ತಿಳಿದು ಮಾತಾಡಿದ್ದಲ್ಲ, ಅದು ನಮಗೆ ಸ್ಪಷ್ಟ ಗೊತ್ತಾಗಿದೆ. ಹಿಂದೆ ತಿಳಿದವರಂತೆ ಮಾತನಾಡಿದ್ದವನು. ಆದ್ರಿಂದ ಈ ಪ್ರಲಾಪ ವಾಕ್ಗಳಿಗೆ, ಇವುಗಳು ಪ್ರಲಾಪ ಮಾತುಗಳು ಅನರ್ಥ ವಾಕ್, ಇವುಗಳಿಗೆ ಹೆಚ್ಚು ಶಾಬ್ದಿಕತನ ಕೊಡಬೇಕು ಅಂತಿಲ್ಲ. ಆದರೆ ಯುದ್ಧ ಆಗ್ತದೆ ನಿಶ್ಚಿತ, ಯುದ್ಧ ಆದ ನಂತರ ಪ್ರಾಣ ಹೋಗ್ತದೆ ನಿಶ್ಚಿತ, ಅದಿರಲಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಈಗಲೇ ದುಃಖ ಪಡುವಂಥದ್ದು ತಪ್ಪು. ಅವನ ಮಾತಿನ ಒಂದು ಬೇರೊಂದು ತನ ಉಂಟಲ್ಲ ಅಲ್ಲಿ, ಏನು ಮುಂದೆ ಯುದ್ಧ ಆಗ್ಲಿಕ್ಕುಂಟು, ಪ್ರಾಣ ಹೋಗ್ಲಿಕ್ಕುಂಟು, ಅದೆಲ್ಲ ಹೌದು, ಇಲ್ಲ ಅಂತಲ್ಲ, ಅದರ ಬಗ್ಗೆ ನಾವೇನು ದೂಷಣೆ ಮಾಡ್ತಿಲ್ಲ. ಅದರ ಬಗ್ಗೆ ಈಗಲೇ ದುಃಖ ಪಡ್ತಿದ್ದಾನೆ, ಅದು ತಪ್ಪು. ಅದರ ಪ್ರಕಾರ ಈಗಲೇ ದುಃಖ ಪಡ್ಕೊಂಡು ಹೀಗೆ ಆಗಬಹುದು ಅಂತೇಳಿ ಕಲ್ಪನೆ ಮಾಡ್ತಿದ್ದಾನೆ. ಮುಂದೆ ಹಾಗೆ ಆಗಬೇಕು ಅಂತಲೇ ಇಲ್ಲ. ಯಾರಾದರೂ ಒಳ್ಳೆಯ ರಾಜನ ಆಳ್ವಿಕೆ ಬರ್ಬೋದು, ಈ ಗತಿಸಿದಂಥವರ ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ಸಂರಕ್ಷಣೆ ಮಾಡಬಹುದು, ಇರ್ಬೋದು ತಾನೆ, ಇಲ್ಲದೇ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಅಲ್ಲಿ ಅವನ ಮಾತಿಗೆ ಎಷ್ಟು ಬೆಲೆ ಅಂತ ಕೇಳಿದ್ರೆ, ಎಲ್ಲ ಹೀಗಾಗ್ಬೋದು ಹಾಗಾಗ್ಬೋದು ಅವುಗಳಿಗೆಲ್ಲ ಹೆಚ್ಚು ಮಹತ್ವ ಇಲ್ಲ ಅಲ್ಲಿ. ಆಗ್ಬೋದು, ಹೌದು, ಇಲ್ಲ ಅಂತಲ್ಲ. ಅದರಿಂದ ಆಚಾರ್ಯರ ಮಾತಿನಿಂದ ಸ್ಪಷ್ಟ ಏನು ಗೊತ್ತಾಗ್ತದೆ ಅಂತ ಕೇಳಿದ್ರೆ, ಒಂದು ಸಾಮಾನ್ಯ ನಮ್ಮ ಪ್ರಕಾರನೇ ನೋಡುವುದಾದ್ರೆ ನಾವು ಒಬ್ಬ ತುಂಬ ಒಂದು ರಾಜ್ಯ, ಒಂದು ಈಗ ಊರಿನಲ್ಲಿ ಹೇಗೆ ಅಂತ ಕೇಳಿದ್ರೆ, ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ದೇವರು, ಸೀಮೆಗೆ ಸಂಬಂಧಪಟ್ಟ ದೇವರು, ಮಾಗಣೆಗೆ ಸಂಬಂಧಪಟ್ಟ ದೇವರು ಅಂತ ಇರ್ತಾರೆ. ಎಲ್ಲ ದೇವರಲ್ಲಿ ಸ್ವಲ್ಪ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಎಲ್ಲರೂ ಕೈ ಜೋಡಿಸಬೇಕು. ಎಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳಿದ್ರೆ ಧರ್ಮದತ್ತವಾದ ನೆಲಗಟ್ಟು ಅದು. ದೇವರು ಧಾರ್ಮಿಕರೇ, ಅದರಲ್ಲಿ ಏನು ಸಂಶಯ ಇಲ್ಲ. ಈಗೇನಾಗಿದೆ ಅಂದ್ರೆ ದೇವಸ್ಥಾನಗಳಲ್ಲಿ ರಾಜಕೀಯದ ಹಸ್ತಕ್ಷೇಪ, ಈ ವರ್ಷಕ್ಕಿವ ಈ ವರ್ಷಕ್ಕಿವ ಅಂತೇಳಿ. ಅರ್ಚಕರ ಸ್ಥಿತಿಯೂ ಹಾಗೆ ಆಗಿದೆ. ಈ ಬಂದವರಿಗೆ ತಲೆ ಬಾಗುವುದರಲ್ಲಿ ಸೀಮಿತವಾಗಿದ್ದಾರೆ ಅವರು, ಅನಿವಾರ್ಯ ಆಗಿದೆ ಕೆಲವೊಂದು ಕಡೆಯಲ್ಲಿ. ಒಳಗೆ ಪೂಜೆ ಮಾಡ್ತಾ ಇದ್ದಾಗಲೂ ಕೂಡ ಯಾರೋ ದೊಡ್ಡ ವ್ಯಕ್ತಿಗಳು ಬಂದ್ರೆ ಪೂಜೆ ಬಿಟ್ಟು ಬರಬೇಕಾಗ್ತದೆ ಹೊರಗಡೆ. ಯಾಕಂದ್ರೆ ಬಂದಿಲ್ಲ ಅಂದ್ರೆ ನಾಳೆ ಅವರಿಗೇನ ದೇವರಿಗೆ ಪೂಜಿಸುವ ಯೋಗ್ಯತೆಯೇ ಇಲ್ಲದೆ ಆಗ್ಬಹುದು. ಅಂತಹ ತನ ಉಂಟು ಈಗ ರಾಜಕೀಯದ ಒಂದು ನಡತೆಯಿಂದಾಗಿ. ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಯಾರೋ ಒಬ್ಬ ವ್ಯಕ್ತಿ ನಾನೇ ಎಲ್ಲ ನೋಡ್ಕೊಳ್ತೇನಪ್ಪ ದೇವಸ್ಥಾನದ ಅಭಿವೃದ್ಧಿ ಅಂತ ಹೇಳಿದ್ರೆ, ಅದಕ್ಕೆ ನಾವು ಯಾರು ಕೂಡ ಏನು ಮಾಡಬಾರ್ದು, ಒಪ್ಪಿಕೊಳ್ಬಾರ್ದು. ಯಾಕೆ ಅಂತ ಕೇಳಿದ್ರೆ, ಒಬ್ಬನೇ ಹಣ ಹಾಕಿ ಒಬ್ಬನೇ ಅಭಿವೃದ್ಧಿ ಮಾಡಿದ್ರೆ ಉಳಿದವರಿಗೆ ಏನಾಗ್ತದೆ? ಆ ದೇವಸ್ಥಾನವು ನನ್ನದು ಎನ್ನುವ ತನ ಹೋಗಿ ಬಿಡ್ತದೆ. ಅವನದು ಅವ ಹಾಕ್ತಾನೆ, ಅವನು ಮಾಡ್ಲಿ, ನಂಗೇನಾಗ್ಬೇಕು, ಏನ್ ಬೇಕಾದ್ರೂ ಆಗ್ಲಿ ದೇವರಿಗೆ ಅಂತೇಳಿ ಈ ತನ ಬರ್ತದೆ. ಈ ತನ ಬಂದಾಗ ಒಬ್ಬ ಧಾರ್ಮಿಕ ವ್ಯಕ್ತಿ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅನಿವಾರ್ಯವಾಗಿ ಮಾತನಾಡ್ತಾನೆ. ಸುಮ್ಮನೆ ನಿರುವುದಲ್ಲ, ಅನಿವಾರ್ಯ ಮಾತಾಡ್ತಾನೆ. ಅನಿವಾರ್ಯ ಮಾತನಾಡುವಾಗ ಕೆಲವೊಂದ್ಸಲ ಏನಾಗ್ತದೆ ಅಂತ ಕೇಳಿದ್ರೆ, ಹಣ ಹಾಕುವಂಥವ್ರು ಎಷ್ಟು ಬೇಕಾದರೂ ಕೋಟಿಗಟ್ಟಲೆ ಹಾಕಬಹುದು ಹಣ. ಹೇಗೆ ಹಾಕ್ತಾರೆ ಅಂತ ಕೇಳಿದ್ರೆ, ಎಷ್ಟೋ ಜನರ ತಲೆ ಒಡೆದು ಮಾಡಿದ ಹಣಪ್ಪ ಅಂತ ಹೇಳ್ತಾರೆ. ಆವಾಗ ಅದಕ್ಕೆ ಎಲ್ಲರೂ ಕೂಡ ಬಣ್ಣ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಏನಪ್ಪ ಅವನು ಹೀಗೆ ಮಾತನಾಡಿದ, ತಲೆ ಹೊಡೆದವರ ಹಣ, ಕೋಟ್ಯಾಧಿಪತಿಗಳು ಹೀಗೆಲ್ಲ ಮಾತನಾಡಿದ ಅಂತೇಳಿ. ಅವನ ಮಾತಿಗೆ ಅಲ್ಲಿ ಏನು ಮಾಡಬೇಕು? ಈ ಆಚಾರ್ಯರ ಮಾತನ್ನು ಇಟ್ಟುಕೊಳ್ಬೇಕು. ಪ್ರಲಾಪಾದಿಶು ಅನರ್ಥವಾಕ್. ಅವನ ಉದ್ದೇಶ ಏನಿತ್ತು ಗೊತ್ತಾ? ನೀವು ಯಾರ್ದೋ ತಲೆ ಹೊಡಿತೀರಿ, ಅದು ಉದ್ದೇಶ ಅಲ್ಲ. ಯಾರೋ ಕೋಟ್ಯಾಧಿಪತಿ ದುಡ್ಡು ಹಾಕ್ತಾನೆ, ಅದು ಉದ್ದೇಶ ಅಲ್ಲ. ಅವನ ಉದ್ದೇಶ ಏನಿರ್ತಿತ್ತು ಗೊತ್ತಾ? ಅಲ್ಲಿ ನನ್ನದು ಎನ್ನುವ ತನ ಹೋಗ್ತದೆ ಈ ದೇವಸ್ಥಾನದಲ್ಲಿ ಎನ್ನುವ ಉದ್ದೇಶ ಇರ್ತದೆ. ನಾವೆಲ್ಲರೂ ಕೂಡ ಸೇರಿಸಿ ಅದರ ಅಭಿವೃದ್ಧಿ ಮಾಡಬೇಕು, ಆವಾಗ ಅದು ನನ್ನದು ಎನ್ನುವ ತನ ಬರ್ತದೆ ಎನ್ನುವಂತಹ ಉದ್ದೇಶದಿಂದ ಹೊರಟ ಮಾತು. ಅಲ್ಲಿ ಈ ಮಾತಿಗೆ ಬೆಲೆ ಕೊಡಬೇಕೇ ಹೊರತು ಕೋಟ್ಯಾಧಿಪತಿಗಳು ತಲೆ ಹೊಡೆದಿದ್ದು ಅದಕ್ಕೆಲ್ಲ ಅಲ್ಲ. ಅದು ಅನರ್ಥವಾಕ್, ಅದೇನೋ ಸಂದರ್ಭಕ್ಕೆ ಬಂದದ್ದು, ತನ್ನ ಬೇಸರದಿಂದ ಬಂದ ಮಾತು ಅಂತ ಇಟ್ಕೊಳ್ಬೇಕು. ಇದಕ್ಕೊಂದು ಇದನ್ನು ಇಲ್ಲಿ ನಮ್ಮ ಸಾಮಾನ್ಯದಲ್ಲೂ ಕೂಡ ಈ ರೀತಿ ಚಿಂತನೆ ಮಾಡಬಹುದು. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹೀಗೆ ಒಂದು ಸಲ ಹಿಂದೆ ಕೃಷ್ಣ ಮಠದಲ್ಲಿ ಒಂದ್ಸಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ತುಂಬಾ ಹಿಂದಿನ ಸನ್ಯಾಸಿಗಳಂತೆ ಒಬ್ರು, ಕೃಷ್ಣಾಪುರ ಮಠದ ಸನ್ಯಾಸಿಗಳು, ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಅಭಿವೃದ್ಧಿಗೆ ಸಂಕಲ್ಪವನ್ನು ತೊಡ್ತಾರೆ. ಎಲ್ಲ ಬ್ರಾಹ್ಮಣರಲ್ಲೂ ಕೂಡ ಕೇಳ್ತಾರೆ ವಂತಿಗೆ ಕೊಡಿ ಅಂತೇಳಿ, ಯಾರೂ ಕೂಡ ಕೊಡುವುದಿಲ್ಲ.
ಆವಾಗ ಏನು ಮಾಡ್ತಾರೆ ಅಂತಂದ್ರೆ ಆ ಸನ್ಯಾಸಿಗಳು ಎಲ್ಲ ಬ್ರಾಹ್ಮಣರನ್ನು ಕರೆಸಿ ಕೃಷ್ಣ ಮಠದಲ್ಲಿ ಭೂರಿ ಭೋಜನ ಹಾಕ್ತಾರೆ. ಹಾಕಿದ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಅವರಿಗೆಲ್ಲರಿಗೂ ಕೂಡ 100 ರೂಪಾಯಿ ಕೊಡ್ತಾರಂತೆ. ಕೊಟ್ಟು ಕೊನೆಗೆ ಏನು ಮಾಡ್ತಾರೆ, ಅವರೆಲ್ಲರಿಂದಲೂ ಕೂಡ ಹೊರಗಡೆ ಹುಂಡಿ ಇಟ್ಟು ಇದು ಅಭಿವೃದ್ಧಿಗೆ ಹಣ ಹಾಕಿದಕ್ಕೆ ಅಂತ ಹೇಳ್ತಾರೆ. ಎಲ್ಲರಿಂದಲೂ ಕೂಡ ಹಣ ತೆಗೆದುಕೊಳ್ತಾರೆ. ಮತ್ತು ಪುನಃ ಆವಾಗ ಏನಾಯ್ತು, ಈ ಅಭಿವೃದ್ಧಿಯೂ ಕೂಡ ಮುಂದೆ ಆಗ್ತದೆ. ಆವಾಗ ಎಲ್ಲ ಬ್ರಾಹ್ಮಣರಿಗೂ ಕೂಡ ಆಗ್ಲಿ ಅಥವಾ ಇತರರಿಗೂ ಕೂಡ ಆಗ್ಲಿ ಏನಾಯ್ತು, ನನ್ನ ಹಣ ನಾನು ವಿನಿಯೋಗಿಸಿದ್ದೆ ಅಂತೇಳಿ ಆವಾಗ ದೇವಸ್ಥಾನದಲ್ಲಿ ಏನು ಬರ್ತದೆ, ನನ್ನ ತನ ಅಂತೇಳಿ ಬರ್ತದೆ. ಇದರಿಂದ ಏನಾಗ್ತದೆ, ದೇವಸ್ಥಾನದ ಧಾರ್ಮಿಕತೆಯೂ ಅಭಿವೃದ್ಧಿ ಆಗ್ತದೆ. ಹೇಗೆ, ಭಕ್ತರು ದೇವಸ್ಥಾನದಲ್ಲಿ ಬಂದು ಧರ್ಮದತ್ತವಾಗಿ ತಮ್ಮ ಕಾರ್ಯಗಳನ್ನು ಮಾಡ್ತಾರೆ, ಧಾರ್ಮಿಕತೆಯೂ ಅಭಿವೃದ್ಧಿ ಆಗ್ತದೆ. ಧರ್ಮವಂತನಾದಂತಹ ಒಳಗಿರುವ ಧರ್ಮ ಮೂರ್ತಿಯ ಧರ್ಮತನವೂ ಕೂಡ ಅಭಿವೃದ್ಧಿ, ಅರ್ಥಾತ್ ಸಾನ್ನಿಧ್ಯವೂ ಕೂಡ ಅಭಿವೃದ್ಧಿ ಆಗ್ತದೆ. ಇದೊಂದು ವಿಚಾರಧಾರೆ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ್ದು. ಯಾರೋ ಒಬ್ರು ಹಾಕ್ತಾರೆ ಸುಮ್ಮನೆ ಇರುವಂಥದ್ದಲ್ಲ, ಎಲ್ಲರದ್ದು ಕೂಡ ಸೇರಿದಾಗ ಎಲ್ಲರೂ ಕೂಡ ಭಾಗಿಯಾಗಬೇಕು, ಎಲ್ಲರಿಂದ ಬೆಳಗುವಂಥದ್ದು. ಯಾಕೆ, ಎಲ್ಲರಿಗೂ ಕೂಡ ಅನುಗ್ರಹ ಮಾಡುವುದಿಲ್ಲ ಅವನು, ಅದರಿಂದ ಎಲ್ಲರಿಗೂ ಕೂಡ ಅವಕಾಶ ಬೇಕು. ನನ್ನದು ಅಂತೇಳಿ ರಾಜಕೀಯ ತಂದು ಎಲ್ಲರನ್ನು ಹಾಳು ಮಾಡಿಕೊಂಡು ಕೂತ್ಕೊಳ್ಳುವಂಥದ್ದಲ್ಲ. ಆವಾಗ ಅಂಥ ಸಂದರ್ಭದಲ್ಲಿ ಯಾರಾದರೂ ಕೂಡ ಮಾತಾಡಿದ್ರೆ, ತುಂಬ ಕಡೆಯಲ್ಲಿ ನಾವು ಇಂತಹ ಮಾತುಗಳನ್ನು ಕಾಣುತ್ತೇವೆ, ಅವರು ಎಷ್ಟೇ ಧಾರ್ಮಿಕರಾಗಿದ್ದರೂ ಹೀಗೆ ಮಾತನಾಡಬಾರ್ದಿತ್ತು ಅಂತೇಳಿ. ಅವರಿಗಳಿಗೆ ಶಾಸ್ತ್ರ ತಿಳಿದು ಮಾತನಾಡಿರ್ತಾರೆ. ಆಚಾರ್ಯರ ಮಾತು ಸ್ಪಷ್ಟ ಅಲ್ಲಿ ಸಮನ್ವಯ. ಪ್ರಲಾಪಾದಿಶು ಅನರ್ಥವಾಕ್ ಅಂತೇಳಿ ಹೇಳುವಂಥದ್ದಲ್ಲಿ ತುಂಬಾ ಸುಂದರವಾಗಿ ಸಮನ್ವಯ ಆಗ್ತದೆ. ಇದನ್ನಿಟ್ಟುಕೊಂಡ್ರೆ ಆತನ ಗೊತ್ತಾಗ್ತದೆ. ಆತನ ಯಾರಿಗೂ ಕೂಡ ಅಲ್ಲಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಯಾರು ಕೂಡ ತಿಳಿದವರು ಇಲ್ಲ ಎನ್ನುವಂಥದ್ದು ಅತಿ ಸ್ಪಷ್ಟ. ಅಲ್ಲಿ ವಾದ ಮಾಡಬೇಕು ಅಂತಲೇ ಇಲ್ಲ. ಇನ್ನು ತುಂಬಾ ಅದರ ಬಗ್ಗೆ ನೋಡುವುದಾದ್ರೆ, ಇನ್ನು ನಮ್ಮ ಈ ಗೀತಾ ಚಿಂತನೆ, ಇದು ಗೀತೆಯಲ್ಲಿ ಸಿಕ್ಕ ಒಂದು ಮಾತನ್ನು ಸಾಮಾನ್ಯ ಅಳವಡಿಸಿಕೊಂಡದ್ದು. ಹಾಗಾದ್ರೆ ಗತಾಸು ಅಗತಾಸು ಶೋಚಂತಿ ಎನ್ನುವ ಬದಲು ಅನುಶೋಚಂತಿ ಎನ್ನುವಂತಹ ಪದದ ಬಳಕೆ ಮಾಡಿದ್ರು. ಹಾಗಾದ್ರೆ ಅನುಶಬ್ದಕ್ಕೆ ಏನರ್ಥ, ಅನುವೇಲಾಂ ಅಂತೇಳಿ, ಅರ್ಥಾತ್ ನೈರಂತರ್ಯ ಅಂತೇಳಿ. ನೈರಂತರ್ಯ ಅಂದ್ರೆ ನಿರಂತರತೆಯಿಂದ ದುಃಖ ಪಡ್ತಾ ಇರುವಂಥದ್ದು. ಈ ನಿರಂತರತನದಿಂದ ದುಃಖ ಪಡುವಂಥದ್ದು ಪಂಡಿತರಲ್ಲಿ ಕಾಣ ಸಿಗುವುದಿಲ್ಲ. ಸಾಮಾನ್ಯರಲ್ಲಿ ಇರ್ಬೋದು, ದುಃಖ ಪಡಲೇಬೇಕಲ್ಲ, ಇನ್ನೇನು ದುಃಖ ಪಡದೇ ಇರ್ಲಿಕ್ಕೆ ಸಾಧ್ಯ ಉಂಟು. ಅದರಿಂದ ಇಲ್ಲಿ ಅನು ಎನ್ನುವಂತಹ ಉಪಸರ್ಗ ಎನ್ನುವಂಥದ್ದು ತೋರ್ಪಡಿಸಿರುವಂಥದ್ದು ನಿರಂತರ ದುಃಖ ಅನ್ನುವಂಥದ್ದು ತಪ್ಪು. ಈ ಅರ್ಜುನಲ್ಲಿ ಅದೇ, ಸಾಯುವ ಮುಂಚೆನೆ ದುಃಖ, ಯುದ್ಧ ಆಗ್ಲಿಕ್ಕುಂಟು ಆವಾಗಲೂ ದುಃಖ, ವರ್ತಮಾನದಲ್ಲೂ ದುಃಖ, ಈ ಶ್ಲೋಕದ ಪ್ರಸ್ತುತಿ ಸಂದರ್ಭದಲ್ಲೂ ದುಃಖ ನಿರಂತರತನದಲ್ಲಿ ಕಾಣುಂಟು, ಮುಂದೆ ಸಾಯ್ತಾರೆ ಆವಾಗಲೂ ಕೂಡ ದುಃಖ ಬೇಕಾ ಇದು? ಅದರಿಂದ ಈ ನಿರಂತರತನ ಪಂಡಿತರಿಗೆ ತಕ್ಕುವುದಲ್ಲ ಎನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಉಂಟು ಇಲ್ಲಿ ಶಬ್ದಗಳು. ಮುಂದೆ ಅನುಶೋಕ ಎನ್ನುವಂಥದ್ದಕ್ಕೆ ಪಶ್ಚಾತ್ತಾಪವೂ ಕೂಡ ಇಟ್ಟುಕೊಳ್ಬಹುದು ಅರ್ಥ. ಹೇಗೆ, ತಿಳಿಗೇಡಿಗಳು ಸತ್ತಾಗ ಪಶ್ಚಾತ್ತಾಪ ಕೆಲವರು ಪಡ್ತಾರೆ. ಯುದ್ಧ ನಡೆದಿದ್ದರಿಂದ ಅನ್ಯಾಯವಾಗಿ ಸತ್ರಪ್ಪ ಅವರು ಅಂತೇಳಿ. ಹಾಗಾದ್ರೆ ಯುದ್ಧ ಆಗ್ಲಿಲ್ಲ ಅಂದ್ರೆ ಅವ್ರು ಬದುಕ್ತಿದ್ರು ಅಂತೇಳಿ, ಇವನಿಗೆ ನಿಶ್ಚಿತ ಬದುಕ್ತಿದ್ರು ಅಂತೇಳಿ, ಯುದ್ಧ ಆಗದೆಯೂ ಕೂಡ ಸಾಯ್ಬೋದು ಅವನು ಬೇಕಾದ್ರೆ. ಅದರಿಂದ ತಿಳಿಗೇಡಿಗಳು ಏನು ಮಾಡುವಂಥದ್ದು, ಸತ್ತವರ ಬಗ್ಗೆ ಪಶ್ಚಾತ್ತಾಪ ಪಡ್ತಾರೆ. ಇದು ಅವರು ಪಶ್ಚಾತ್ತಾಪ ಪಡೋದು ಬೇಕಾದ್ರೆ ಒಪ್ಪಿಕೊಳ್ಳುವ. ಅರ್ಜುನ, ನೀನು ತಿಳಿಗೇಡಿಯಲ್ಲ, ನೀನು ತಿಳಿದವ ನೀನು. ಆದ್ರಿಂದ ನೀನೇನು ದುಃಖ ಪಡ್ತಿದ್ದೀಯೋ ಇದು ಸರಿಯಲ್ಲ. ಇನ್ನು ತಿಳಿಗೇಡಿಗಳು ಬದುಕಿದ್ದವರ ಬಗ್ಗೆಯೂ ಕೂಡ ಪಶ್ಚಾತ್ತಾಪ ಪಡ್ತಾರೆ. ಎಂತಹ ಬದುಕಪ್ಪ ಇವನ್ ಸತ್ರೆ ಒಳ್ಳೇದಿತ್ತು ಅಂತ ಹೇಳಿಬಿಟ್ಟು. ಹಾಗಾದ್ರೆ ಇದು ಯಾರು ಮಾಡುವಂಥದ್ದು, ತಿಳಿಗೇಡಿಗಳು. ಅವ್ರು ಬೇಕಾದ್ರೆ ಪಡ್ಲಿ, ಅದ್ರ ಬಗ್ಗೆ ಕೃಷ್ಣ ಇಲ್ಲಿ ಏನೂ ಕೂಡ ಚಕಾರ ಎತ್ತಿಲ್ಲ. ಕೃಷ್ಣ ಚಕಾರ ಎತ್ತುತ್ತಿರುವಂಥದ್ದು ಯಾರು, ತಿಳಿದವರು ಪಡುವಂತಹ ದುಃಖಕ್ಕೆ. ನೀನು ದುಃಖ ಪಡ್ತಿದ್ಯಲ್ಲ ಇದು ಸರಿಯಲ್ಲ, ಅದನ್ನೇ ಹೇಳಿದ್ದು ತಿಳಿಗೇಡಿಗಳು ಅಂತೇಳಿ. ಪ್ರಜ್ಞಾ ಅವಾದ ಅಂತೇಳಿ, ಸ್ವಕಪೋಲ ಕಲ್ಪಿತ ಅಂತೇಳಿ ಅವರ ಮಾತುಗಳು, ಅವರುಗಳನ್ನು ಹೇಳಿದ್ದು. ಅವರು ದುಃಖ ಪಡ್ಲಿ, ನೀನು ದುಃಖ ಪಡಬೇಡ. ಅದರಿಂದ ನೀನೇನಾಗಿದ್ದೀಯ, ತಿಳಿದವನಾಗಿದ್ದೀಯ. ನೀನೇನು ಮಾಡಬೇಕು, ಸ್ವಪ್ರಜ್ಞೆಯ ಕಲ್ಪಿತ ವಾದಾನ ಭಾಷಸೆ, ಅದು ಅವರು. ನೀನೇನು ಮಾಡಬೇಕಿತ್ತು, ಪ್ರಜ್ಞಾವಾದಿ ನೀನು. ಪ್ರಜ್ಞಾ ಅರ್ಥಾತ್ ಪ್ರಕರ್ಷವಾದ ಜ್ಞಾನವನ್ನು ನೀನು ಹೊಂದಿದವನು. ಆದ್ರಿಂದ ನೀನೇನು ಮಾಡಬೇಕಿತ್ತು, ನೀನು ಈ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಪಂಡಿತರಿಗೆ ಯೋಗ್ಯವಾದದ್ದಲ್ಲ ಈ ನಿರಂತರತನದ ದುಃಖ, ಬದುಕಿದ್ದವರ ಬಗ್ಗೆಯೂ ಕೂಡ ಸತ್ತವರ ಬಗ್ಗೆಯೂ ಕೂಡ ಅನುಶೋಕ. ಅಂತಹ ತನ ನಿನ್ನಲ್ಲಿರಬೇಕಿತ್ತು, ಆದರೆ ನಿನ್ನಲ್ಲಿ ಅಂತಹ ತನ ಉಂಟೋ, ನಿನ್ನಲ್ಲಿ ಅಂತಹ ತನ ಇಲ್ಲ. ಅದರಿಂದ ನೀನು ಈ ರೀತಿಯಾಗಿ ಪಟ್ಟದ್ದು ನನಗೆ ತುಂಬ ಕೃಷ್ಣ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು. ಅದರಿಂದ ಇಲ್ಲಿ ಇನ್ನೊಂದು ಬಂದ ಶಬ್ದ ಪಂಡಿತ ಶಬ್ದ. ಪಂಡಿತ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಇದಕ್ಕೆ 3 ರೀತಿಯಾದ ಧಾತ್ವರ್ಥಗಳುಂಟು. ಒಂದು ಪಡಿ ಧಾರಣೆ, ಇನ್ನೊಂದು ಪಡಿ ಗತವು, ಇನ್ನೊಂದು ಪಡಿ ಸಹನೆ ಎನ್ನುವಂತಹ 3 ಧಾತ್ವರ್ಥಗಳುಂಟು. ಈಗ ಈ ಲೋಕದಲ್ಲಿ ಈ ಶಬ್ದ ಬೇಕಾಬಿಟ್ಟಿಯಾಗಿ ಬಳಕೆಯಾಗ್ತಾ ಉಂಟು. ಯಾರ್ಯಾರೋ ನಾನು ಪಂಡಿತ ಅಂತೇಳಿ ಹೆಸರಿನ ಮುಂದೆ ಪಂಡಿತ ಶಬ್ದದ ಬಳಕೆ ಮಾಡಿಕೊಂಡು ಬಿಡ್ತಾರೆ. ಏನು ಪಂಡಿತ ಶಬ್ದಕ್ಕೆ ಅರ್ಥ? ಸುಮ್ಸುನೆ ಬರುವಂಥದ್ದಲ್ಲ ಪಂಡಿತ ಶಬ್ದ.
ಆ ಪಂಡಿತ ಶಬ್ದಕ್ಕೊಂದು ಔಚಿತ್ಯ ಉಂಟು. ಆ ಔಚಿತ್ಯ ತನ ನಿಮ್ಮಲ್ಲಿದ್ರೆ ಬಳಕೆ ಮಾಡಿಕೊಳ್ಳಿ ನಾಳೆ. ಅಥವಾ ಬೇಕಾಬಿಟ್ಟಿ ಬರೆಯುವಂಥದ್ದಲ್ಲ. ಈಗ ನಾವಲ್ಲಿ ಕಾಣ್ತೇವೆ, ಕೆಲವರಿಗೆಲ್ಲ ಬ್ರಹ್ಮ ಋಷಿ ಅಂತೇಳಿ ಬಳಕೆ ಮಾಡ್ತಾರೆ, ಕೆಲವರು ಬ್ರಹ್ಮ ಋಷಿ ಅಂತೇಳಿ, ಕೆಲವರಲ್ಲಿ ರಾಜ ಋಷಿ ಅಂತೇಳಿ ಬಳಕೆ ಕಾಣ್ತದೆ. ಏನು ಈ ಶಬ್ದಕ್ಕರ್ಥ ಗೊತ್ತೋ? ಯಾರು ರಾಜ ಯಾರು ಋಷಿ? ಯಾಕೆ ಈ ತನ ಬಂತು? ಯಾಕೆ ಬ್ರಹ್ಮ ಋಷಿ ಅಂತೇಳಿ ಪದದ ಬಳಕೆ ಮಾಡ್ತೀರಿ? ಬ್ರಹ್ಮ ಋಷಿ ಅಂದ್ರೆ ಯಾರು? ಸುಮ್ಮನೆ ಕೆಲವೊಂದು ಪತ್ರಿಕೆಗಳಲ್ಲಿ ಕಾಣ್ತೇವೆ ನಾವು, ಸುಮ್ಮನೆ ಬರೆದು ಬಿಡ್ತಾರೆ ಇವನಿಗೆ ಬ್ರಹ್ಮ ಋಷಿ ಅಂತೇಳಿ. ಯಾರಯ್ಯ ಬ್ರಹ್ಮ ಋಷಿ? ನಿಮಗೆ ಯಾರಿಗಾದ್ರೂ ಯೋಗ್ಯತೆ ಉಂಟು ಆಗ್ಲಿಕ್ಕೆ? ನೋಡಿಕೊಂಡು ಪದದ ಬಳಕೆ ಮಾಡಬೇಕು. ಸಂಸ್ಕೃತ ವಾಂಗ್ಮಯದಲ್ಲಿರುವ ಶಬ್ದಗಳು ತುಂಬಾ ತೂಕತನದ ಶಬ್ದಗಳು. ಅವುಗಳು ತೂಕತನ ಇಲ್ಲದ ಶಬ್ದಗಳಲ್ಲ. ತೂಕ ಇರುವ ವ್ಯಕ್ತಿಗಳಲ್ಲೇ ಅವುಗಳನ್ನು ಬಳಕೆ ಮಾಡಬೇಕು. ದಾರಿ ಹೋಕರಲ್ಲೆಲ್ಲ ಬಳಕೆ ಮಾಡುವಂಥದ್ದಲ್ಲ. ಆ ಶಬ್ದಗಳ ಮರ್ಯಾದೆ ಹೋಗ್ತದೆ. ಅದೇ ರೀತಿ ಇಲ್ಲಿ ಪಂಡಿತ ಶಬ್ದಕ್ಕೂ ಕೂಡ 3 ಧಾತ್ವರ್ಥಗಳು. ಮೊದಲ ಧಾತ್ವರ್ಥ ನೋಡುವ, ಯಾವುದು? ಪಡಿಧಾರಣೆ ಎನ್ನುವಂತಹ ಶಬ್ದಕ್ಕೆ ಏನರ್ಥ ಅಂದ್ರೆ, ಧಾರಣೆ ಅಂತಂದ್ರೆ ಧರಿಸುವಂಥದ್ದು ಅಂತೇಳಿ. ಯಾವುದನ್ನು ಧರಿಸುವಂಥದ್ದು? ವಿದ್ಯೆಗಳನ್ನು ಧರಿಸುವಂತಹ ಶಕ್ತಿ. ಕೇವಲ ಶಾಸ್ತ್ರ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಪ್ರಶ್ನಾಶಾಸ್ತ್ರ ಅಂತ ಹೇಳ್ತಾರೆ. ಏನು ಕೇವಲ ಪ್ರಶ್ನೆ ಹೇಳಿದ್ರೆ ಸಾಕು ಅಂತ ಕೇಳಿದ್ರೆ, ಅವಿಜ್ಞಾತ ಪ್ರವಚನಂ ಪ್ರಶ್ನ ಇತ್ಯಭಿಧೀಯತೆ ಅನೇಕ ಶಾಸ್ತ್ರ ಸಂಬದ್ಧ ಊಹಾಪೋಹೈ ದೃಢೀಕೃತ ಅಂತೇಳಿ. ಪ್ರಶ್ನೆ ಎನ್ನುವಂತಹ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಅವಿಜ್ಞಾತ ಪ್ರವಚನಂ ಪ್ರಶ್ನ ಇತ್ಯಭಿಧೀಯತೆ ಅಂತೇಳಿ. ಜ್ಞಾತ ಅಂದ್ರೆ ತಿಳಿದದ್ದು ಅಂತೇಳಿ ಅರ್ಥ. ಅವಿಜ್ಞಾತ ಅಂದ್ರೆ ತಿಳಿಯದ ವಿಷಯಗಳ ಬಗ್ಗೆ ತಿಳಿಸುವಂಥದ್ದು. ಅಥವಾ ಊಹಾಪೋಹೈ ದೃಢೀಕೃತ, ಹಾಗೆ ಮಾಡಿದ್ರೆ ಸರಿಯೋ ಹೀಗೆ ಮಾಡಿದ್ರೆ ಸರಿಯೋ ಅಂತೇಳಿ ಇರ್ತದಲ್ಲ, ಅವುಗಳ ಬಗ್ಗೆ ಹೀಗೆಯೇ ಮಾಡಿದ್ರೆ ಸರಿ ಅಂತೇಳಿ ತಿಳಿಸುವಂಥದ್ದು ಪ್ರಶ್ನೆ. ಹಾಗಾದ್ರೆ ಕೇವಲ ಜ್ಯೋತಿಷ್ಯವನ್ನು ತಿಳಿದುಕೊಂಡು ಪ್ರಶ್ನೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊಳತು ಏನು ಬೇಕು? ಅವಿಜ್ಞಾತ ಪ್ರವಚನಂ ಪ್ರಶ್ನ ಇತ್ಯಭಿಧೀಯತೆ ಅನೇಕ ಶಾಸ್ತ್ರ ಸಂಬದ್ಧ. ಆತನಿಗೆ ವಾಸ್ತುವಿನ ಬಗ್ಗೆಯೂ ಜ್ಞಾನ ಬೇಕು, ವೇದಗಳ ಬಗ್ಗೆಯೂ ಜ್ಞಾನ ಬೇಕು, ಪ್ರಯೋಗಗಳ ಬಗ್ಗೆಯೂ ಜ್ಞಾನ ಬೇಕು, ಶಕುನಗಳ ಬಗ್ಗೆಯೂ ಜ್ಞಾನ ಬೇಕು, ಧರ್ಮದ ಬಗ್ಗೆ ಜ್ಞಾನ ಬೇಕು. ಈ ರೀತಿಯಾದ ಜ್ಞಾನ ಯಾರಲ್ಲಿ ಉಂಟೋ ಅವನು ಹೇಳಬೇಕು ಪ್ರಶ್ನೆ. ಹೊರತು ಕೇವಲ ಜ್ಯೋತಿಷವನ್ನು ನಂಬಿಕೊಂಡು ಪ್ರಶ್ನೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೇಳಬಹುದು, ವಚನಾತ್ ಪ್ರವೃತ್ತಿ, ಮಾತಿನಿಂದ ಪ್ರವೃತ್ತಿ ಆದೀತು, ವಚನಾತ್ ನಿವೃತ್ತಿ, ಅದಂತೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿವೃತ್ತಿತನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಎಲ್ಲರೂ ಕೂಡ ಕಾಣ ಸಿಗ್ಬೋದು. ಚಿಂತನೆ ಮಾಡಿಕೊಂಡು ಬರ್ತೀರಿ, ಪರಿಹಾರ ಏನಂಗ ಆಗಲಿಲ್ಲ ಅಂತೇಳಿ. ಯಾರು ಕೇಳುಗ ಅಂತೇಳಿ ಮೊದಲು ಬೇಕು, ಹೇಳುಗನು ಯಾರು ಅಂತ ಬೇಕು, ಹೇಳುಗನ ಆಚರಣೆಯೂ ಹೇಗೆ ಬೇಕು ಅದನ್ನೇ ತಿಳಿಸ್ತಾ ಇದೆ ಇಲ್ಲಿ ಪಂಡಿತ ಶಬ್ದ. ಧಾರಣೆ ಬೇಕು ಅಂತ ಹೇಳಿ. ಆ ಜ್ಯೋತಿಷ್ಕನಲ್ಲಿ ಈ ಧಾರಣೆತನ ಇದ್ರೆ, ಅನೇಕ ಶಾಸ್ತ್ರಗಳ ಧಾರಣಾತನ ಆತನಲ್ಲಿದ್ರೆ, ಆತನ ವಚನದಿಂದ ಪ್ರವೃತ್ತಿ, ಆತನ ವಚನದಿಂದ ನಿವೃತ್ತಿ. ಇಲ್ಲದ್ರೆ ನಿಮ್ಮಲ್ಲಿ ಹಣ ಉಂಟು, ಅವನಲ್ಲಿ ಹೇಳಲಿಕ್ಕೆ ಮಾತುಂಟು, ಎರಡು ಮಾತ್ರ ಆದೀತು. ಅವನು ಬೇಕಾದಷ್ಟು ಹೇಳ್ತಾನೆ, ಅದು ಮಾಡು ಇದು ಮಾಡು ಅಂತೇಳಿ. ನೀವು ಮಾಡ್ಲಿಕ್ಕೂ ಮಾಡ್ತೀರಿ, ಅದರಿಂದ ಏನು ತನದ ನಿವೃತ್ತಿಯೂ ಸಾಧ್ಯ ಇಲ್ಲ. ಸಾಮಾನ್ಯತ ನೋಡುವುದಾದ್ರೆ, ಏನೋ ಕೇಳಲಿಕ್ಕೆ ಹೋಗ್ತೀರಿ, ರುದ್ರ ಪ್ರಕೋಪ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತ ಕೇಳಿದ್ರೆ, ರುದ್ರಾಭಿಷೇಕ ಮಾಡಿ ಅಂತೇಳಿ ಅವರು ಹೇಳ್ತಾರೆ. ನೀವು ಹೋಗಿ ಮಾಡ್ತೀರಿ. ಯಾವ ರುದ್ರನಿಗೆ ಅಭಿಷೇಕವು ದೇವರಿಗೆ ಗೊತ್ತು. ರುದ್ರ ಶಬ್ದದ ಅರ್ಥ ಏನು? ಯಾವ ರುದ್ರನಿಗೆ ಅಭಿಷೇಕ ಮಾಡಬೇಕು, ಯಾವುದರಲ್ಲಿ ಅಭಿಷೇಕ ಮಾಡಬೇಕು ಗೊತ್ತಿಲ್ಲ ನಿಮಗೆ. ಇನ್ನೂ ಸ್ವಲ್ಪ ಮೇಲ್ಪಟ್ಟು ಹೋದವರೊಬ್ರು ಹೇಳ್ತಾರೆ, ಏಕಾದಶ ರುದ್ರ ಮಾಡು ಅಂತೇಳಿ. ಏಕಾದಶ ಅಂತಂದ್ರೆ ಅದು ಗೊತ್ತಿಲ್ಲ ಶಬ್ದ ನಿಮಗೆ ಕೆಲವರಿಗೆ. ಏಕ ಅಂದ್ರೆ ಏನು, ದಶ ಅಂದ್ರೆ ಏನು? ಏಕಾದಶ ಅಂದ್ರೆ 11 ಅಂತ ಅರ್ಥ. ಹಾಗಾದ್ರೆ 11 ರುದ್ರನ ಸ್ವರೂಪ ಯಾವುದು, ಯಾರಿಗೆ ಗೊತ್ತು ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಆ 11 ರುದ್ರರ ಚಿಂತನೆ ಬೇಕು. ರೈವತೇಜೋ ಭವೋ ಭೀಮೋ ವಾಮವಗ್ರಹ ವೃಷಕ್ಕಪಿ ಅಜೇಕಪಾದ ಹಿರಬುಜ್ಞ ಬಹುರೂಪೋ ಮಹಾನೀತಿ ಎನ್ನುವಂತಹ ಏಕಾದಶ ರುದ್ರರ ಚಿಂತನೆ ಇದ್ದುಕೊಂಡು ನೀನು ಏಕಾದಶ ರುದ್ರ ಮಾಡಿದ್ರೆ ವಚನಾತ ಪ್ರವೃತ್ತಿ ವಚನಾತ ನಿವೃತ್ತಿ, ಈ ಶಾಸ್ತ್ರದ ಮಾತಿಗೆ ಪರಿಪೂರ್ಣತೆ ಸಾಧ್ಯತೆ ಉಂಟು. ಅದೇ ರೀತಿ ಇನ್ನು ಕೆಲವರು ಶತರುದ್ರ ಮಾಡಿಸು ಅಂತ ಹೇಳ್ತಾರೆ. ನೀವು ಮಾಡ್ತೀರಿ, ಮಾಡುವವರು ಬಂದು ಮಾಡ್ತಾರೆ. ಕೆಲವೊಂದು ಕಡೆಯಲ್ಲಿ ಮಾಡುಗರಿಗೂ ಕೂಡ ಏನು ಅಂತ ಗೊತ್ತಿಲ್ಲ. ಶತರುದ್ರಿಯ ಕೆಲವರಿಗೆ ಗೊತ್ತಿರ್ಬೋದು. ಶತ ಅಂದ್ರೆ 100, ರುದ್ರ ಅಂದ್ರೆ ರುದ್ರ ಸೂಕ್ತ ಅಂತೇಳಿ 100 ಸಲ ರುದ್ರ ಸೂಕ್ತವನ್ನು ಹೇಳಬೇಕು, ಅಥವಾ 100 ರುದ್ರರ ಚಿಂತನೆ ಬೇಕು, ಅಥವಾ ಶತರುದ್ರಿಯ ಎನ್ನುವ ಒಂದು ಗ್ರಂಥ ಉಂಟು, ಅದು ಏನನ್ನು ತಿಳಿಸ್ತಾ ಉಂಟು, ಪ್ರಾಣಶಕ್ತಿಯ ಚಿಂತನೆ ಉಂಟು, ಅಥವಾ ರುದ್ರನ ಚಿಂತನೆಯೂ ಉಂಟು. ಇದರ ಬಗ್ಗೆ ಯಾವುದಕ್ಕೂ ಗೊತ್ತಿಲ್ಲದೆ ಮಾಡಿಸ್ತೀರಿ. ಮಾಡಿಸಿದವರು ಹಣ ಖರ್ಚಾಗಿರ್ತದೆ, ಅದರಿಂದ ಪರಿಹಾರ ಆಯಿತು ಅಂತೇಳಿ. ವಾಸ್ತವಿಕವಾಗಿ ಆ ವಚನದಿಂದ ಪ್ರವೃತ್ತಿಯೂ ಇಲ್ಲ, ಆ ವಚನದಿಂದ ನಿವೃತ್ತಿಯೂ ಇಲ್ಲ. ಅದನ್ನೇ ಉಪನಿಷತ್ತು ಉಪದೇಶ ಮಾಡಿದ್ದು, ಯದೇವ ವಿದ್ಯೆಯ ಕರೋತಿ ಅಂತೇಳಿ, ತಿಳಿದು ಮಾಡು ಅಂತೇಳಿ. ಆ ತಿಳಿತನದ ಧಾರಣೆಯನ್ನು ಯಾರು ಮಾಡಿಕೊಂಡಿರ್ತಾನೋ ಅವನು ಪಂಡಿತ. ಅದರಿಂದ ಪಂಡಿತ ಶಬ್ದ ಇಲ್ಲಿ ಮಾತ್ರ ಬಳಕೆ ಆಗಬೇಕು. ಇನ್ನೊಂದು ಪಡಿ ಸಹನೆ ಅಂತ ಹೇಳಿ. ಪಡಿ ಸಹನೆ ಅಂತಂದ್ರೆ ಏನು? ತಿಳಿವಿನ ನೆಲೆ, ಅರ್ಥಾತ್ ಅರಿವುತನ. ಯಾರಲ್ಲಿ ಅರಿವುತನ ಉಂಟೋ
ಅವನು ಎಂತಹ ಕಷ್ಟ ಪ್ರಸಂಗ ಬಂದರೂ ಕೂಡ ಅದನ್ನು ದಾಟಿ ಹೋಗ್ತಾನೆ. ಅವನು ದಾಟುವುದು ಮಾತ್ರ ಅಲ್ಲ, ಅಂಥವನ ಹತ್ರ ಹೋಗಿ ನೀವೇನಾದರೂ ಸಹಾಯ ಮಾಡಿ ಅಂತ ಕೇಳಿದ್ರೆ ಅತಿ ಸುಲಭತನದಿಂದಲೂ ಕೂಡ ನಿಮ್ಮಲ್ಲಿ ಅರ್ಥಾತ್ ಇದ್ದವರಿಗೆ ಇದ್ದ ಹಾಗೆ, ಇಲ್ಲದವರಿಗೆ ಇಲ್ಲದ ರೀತಿಯೂ ಕೂಡ. ಯಾಕೆ ಅಂತಂದ್ರೆ ವಿತ್ತಶಾಟ್ಯಂ ನಪ್ಪರಿತ್ಯಜೇತಿ ಅಂತೇಳಿ, ಹಣ ಇದ್ದುಕೊಂಡು ದೇವರಿಗೆ ನಾವು ಬಳಕೆತನವನ್ನು ಮಾಡದಿದ್ರೆ ಅಂತಹ ಹಣ ವ್ಯರ್ಥ ಅಂತ ಹೇಳ್ತದೆ ಶಾಸ್ತ್ರ. ಆದ್ರಿಂದ ಹಣ ಇದ್ದು ಅದನ್ನೇನು ಮಾಡಬೇಕು, ಯೋಗ್ಯ ರೀತಿ ಖರ್ಚು ಮಾಡಬೇಕು. ಇಲ್ಲದವನು ಇದ್ದದರಲ್ಲಿ ಏನು ಅದರಲ್ಲಿ ಮಾಡಿಕೊಂಡು ಹೋಗಬೇಕು. ಆ ತನ ಯಾರಲ್ಲಿ ಉಂಟು, ಅರ್ಥಾತ್ ದುರ್ಬಲ ಪ್ರಸಂಗಗಳಲ್ಲೂ ಕೂಡ ಆತ್ಮಬಲದ ಮೂಲಕ ತಾನೂ ಸಹಿಸಿಕೊಂಡು ಇನ್ನೊಬ್ಬನಿಗೂ ಕೂಡ ಯೋಗ್ಯವಾದಂತಹ ಪರಿಹಾರವನ್ನು ಯಾರು ಕೊಡ್ತಾನೋ ಅವನು ಕೂಡ ಪಂಡಿತ. ಇದು ಪಡಿ ಸಹನೆ. ಇನ್ನು ಕೊನೆಯದ್ದಾದು ಪಡಿಗತೌ ಎನ್ನುವಂತಹ ಧಾತು. ಈ ಪಡಿಗತೌ ಧಾತುವಿಗೆ ಏನು ಅಂತ ಕೇಳಿದ್ರೆ, ಅರಿವಿನಿಂದ ಅರ್ಥಾತ್ ಜ್ಞಾನದ ಅರಿವಿನಿಂದ ಎಲ್ಲ ಈ ಮಾರ್ಗಗಳಲ್ಲೂ ಅರ್ಥಾತ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವ್ಯಾಪಿಸಿ ನಿಂತವನು ಅಂತ ಕೇಳಿ. ಅರ್ಥಾತ್ ಇವನ ಹತ್ರ ನೀವು ಏನು ಹೋಗಿ ಕೇಳಿದ್ರೂ ಕೂಡ ಪರಿಹಾರವನ್ನು ಅರ್ಥಾತ್ ಸಮಸ್ಯೆಗಳಿಗೆ ಪರಿಹಾರವೂ ಸಿಗ್ಬೋದು. ಮತ್ತು ಅವನು ಎತ್ತರದಲ್ಲಿರುವವನು. ಯಾಕೆ, ಎಲ್ಲರಿಗೂ ಕೂಡ ಯೋಗ್ಯವಾಗಿ ಇಟ್ಟು ಯೋಗ್ಯವಾದ ರೀತಿಯಲ್ಲಿ ಏನು ಮಾಡ್ತಾನೆ, ಚಿಂತನೆಯನ್ನು ಕೊಡ್ತಾನೆ. ಎಲ್ಲರನ್ನು ಯೋಗ್ಯ ರೀತಿಯಲ್ಲಿ ನೋಡಿಕೊಳ್ಳುವಂಥವನು. ಅದನ್ನೇ ತಿಳಿಸಿದ್ದು ಶಾಸ್ತ್ರ ಮೂರು ರೀತಿಯಾಗಿ. ಒಂದು ಪಡಿಧಾರಣೆ ಧಾತುವಿನ ಮೂಲಕ ಪಂಡಿತ, ಅರ್ಥಾತ್ ಪಂಡತಿ ಇತಿ ಪಂಡಿತ. ಪಡಿ ಸಹನೆ ಎನ್ನುವ ಧಾತುವಿನ ಮೂಲಕ ಪಂಡತಿ ಇತಿ ಪಂಡಿತ. ಇನ್ನೊಂದು ವಿಶೇಷವಾಗಿ ಪಡಿ ಗತೋ ಎನ್ನುವಂತಹ ಧಾತುವಿನ ಮೂಲಕ. ಈ ರೀತಿಯಾಗಿ ಮೂರು ಚಿಂತನೆಗಳನ್ನು ಶಾಸ್ತ್ರಕಾರರು ತುಂಬ ಸುಂದರವಾಗಿ ನಿರೂಪಣೆ ಮಾಡಿರುವಂಥದ್ದು. ಆದ್ರಿಂದ ಪಂಡಿತ ಎನ್ನುವ ಶಬ್ದ ಬೇಕಾಬಿಟ್ಟು ಯಾರಲ್ಲೂ ಬಳಕೆ ಮಾಡಬೇಡಿ, ನೋಡಿಕೊಂಡು ಆ ಶಬ್ದದ ಬಳಕೆ ಮಾಡಬೇಕು. ಹೇಳುಗನಿಗೂ ಕೂಡ ಈ ವ್ಯಕ್ತಿಯಲ್ಲಿ ಈ ತೂಕ ಉಂಟು ಅಂತ ಗೊತ್ತಾದ್ರೆ ಅವನಿಗೆ ಬಳಕೆ ಮಾಡಬೇಕು. ಯಾಕಂತಂದ್ರೆ ಆ ಶಬ್ದಗಳಲ್ಲೊಂದು ತೂಕತನ ಉಂಟು. ಆ ತೂಕತನಕ್ಕೆ ದಕ್ಕುದಾದ ಮರ್ಯಾದೆ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಅದು ಕೂಡ ಒಂದು ದೋಷವೇ. ಆದ್ರಿಂದ ಪಂಡ ಶಬ್ದಕ್ಕೆ ಏನರ್ಥ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಹೊಂದಿದವನು ಪಂಡಿತ ಅಂತ ಅರ್ಥ ಅಷ್ಟೇ. ಪಂಡ ಜಾತಃ ಅಸ್ಯ ಇತಿ ಪಂಡಿತ ಅಂತೇಳಿ. ಪಂಡ ಶಬ್ದಕ್ಕೆ ಜ್ಞಾನ ಹೇಗೆ ಅಂತ ಕೇಳಿದ್ರೆ, ಪಂಡ ಪಂಡೆ ದಿ ಸ್ತ್ರೀ ಸ್ಯಾತ್, ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಹೊಂದಿದವನು ಜ್ಞಾನಿ, ಅವನೇ ಪಂಡಿತ ಅಂತ ಅರ್ಥ. ಅದರಿಂದ ಯೋಗ್ಯವಾದಂಥವರು. ವಯಸ್ಸಿನ ಮೂಲಕ ಪಂಡಿತ ಅಂತೇಳಿ ಕರಿಬೇಡಿ, ಜ್ಞಾನದ ಮೂಲಕ ಅರ್ಥಾತ್ ಜ್ಞಾನವೃದ್ಧರನ್ನು ಪಂಡಿತ ಅಂತೇಳಿ ಕರಿಬೇಕು. ಅದರಿಂದ ಪಂಡಿತತನ ಎಲ್ಲಿ ದಕ್ಕುವುದಾದ ಇದೆಯೋ ಅಲ್ಲಿ ಬಳಕೆ ಮಾಡಬೇಕು. ಆದ್ದರಿಂದ ಇಲ್ಲಿನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಮಗೆ ಏನು ಅಂತ ಕೇಳಿದ್ರೆ, ಎಲ್ಲೆಲ್ಲಿಯೂ ಕೂಡ ಅನುಶೋಚಂತಿ ಪಂಡಿತ ಅಂತೇಳಿ, ಇದ್ದವರ ಬಗ್ಗೆಯೂ ಹೋದವರ ಬಗ್ಗೆಯೂ ಕೂಡ ಪಂಡಿತರು ಏನು ಮಾಡ್ತಾರೆ, ದುಃಖ ಪಡಬಹುದು. ಅನುಶೋಚಂತಿ ಅರ್ಥಾತ್ ವಿಶೇಷವಾಗಿ ಅನುವೇಲಾಂ ಶೋಚಂತಿ ಅರ್ಥಾತ್ ನೈರಂತರ್ಯದಿಂದ ಅಥವಾ ನಿರಂತರತೆಯಿಂದ ದುಃಖ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಪಂಡಿತರ ಲಕ್ಷಣ ಅಲ್ಲ. ಹಾಗಾದ್ರೆ ಕೃಷ್ಣ ಏನೇ ಹೇಳಿದಾಗಾಯಿತು, ಸತ್ತವರ ಬಗ್ಗೆ ಇದ್ದವರ ಬಗ್ಗೆ ತಿಳಿದವರು ದುಃಖಿಸುವುದಿಲ್ಲ ಅಂತ ಹೇಳಿದಾಗಾಯಿತು. ಇದು ನಮಗೆ ಗೊತ್ತಾಯಿತು. ಹಾಗಾದ್ರೆ ಯಾರು ದುಃಖಿಸುವುದಿಲ್ಲ, ತಿಳಿದವರು ದುಃಖಿಸುವುದಿಲ್ಲ ಅಂತೇಳಿ. ಏಕೆ ದುಃಖಿಸುವುದಿಲ್ಲ ಅಂತ ಕೇಳಿದ್ರೆ ಏನು ಹೇಳಿದ ಕೃಷ್ಣ, ಅವರು ತಿಳಿದವರು ಆದ್ದರಿಂದ ದುಃಖಿಸುವುದಿಲ್ಲ ಅಂತೇಳಿ. ಹಾಗಾದ್ರೆ ಏನಾಯಿತು, ತಿಳಿದವರು ದುಃಖಿಸುವುದಿಲ್ಲ ಅಂತೇಳಿ. ಹಾಗಾದ್ರೆ ತಿಳಿದವರು ಏನನ್ನು ತಿಳಿದದ್ದರಿಂದ ದುಃಖಿಸುವುದಿಲ್ಲ ಎನ್ನುವಂತ ಒಂದು ಪ್ರಶ್ನೆ ಬಂತು ನಮ್ಮಲ್ಲಿ. ಇದು ಈ ಶ್ಲೋಕದ ಕೊನೆಗೆ. ಇದಕ್ಕೆ ಇಲ್ಲಿ ಉತ್ತರ ಇಲ್ಲ. ಹಾಗಾದ್ರೆ ಇದಕ್ಕೆ ಉತ್ತರ ಏನು ಅಂತ ಕೇಳಿದ್ರೆ, ಮುಂದೆ ಕೃಷ್ಣ ಮತ್ವನ ಉತ್ತರಿಸ್ತಾನೆ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ ನ ಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಅಂತೇಳಿ, ಆ ತಿಳಿದವರು ಏನನ್ನು ತಿಳಿದದ್ದರಿಂದ ದುಃಖಿಸುವುದಿಲ್ಲ ಎನ್ನುವಂಥದ್ದನ್ನ ಆಗ ಸ್ವಲ್ಪ ಅದರ ತನವನ್ನು ತಿಳಿಸಿದ್ದೇನೆ. ಅದು ಸ್ವಲ್ಪ ಅಷ್ಟೇ, ಅದರ ಗೂಢತನ ಅಷ್ಟೇ ಅಲ್ಲ, ಅದರ ವಿಸ್ತಾರತನ ಬೇಕು. ತಿಳಿದವರು ಏನನ್ನು ತಿಳಿದದ್ದರಿಂದ ಗತಾಸು ನ ಗತಾಸುಂಶ್ಚ ನಾನು ಶೋಚಂತಿ ಪಂಡಿತ ಎನ್ನುವಂತಹ ಮಾತಿಗೆ ಇನ್ನೂ ಔಚಿತ್ಯಪೂರ್ಣವಾದಂತಹ ಉತ್ತರ 12ನೇ ಶ್ಲೋಕದಲ್ಲಿ, ಅರ್ಥಾತ್ ಆ ವಾಸಿಷ್ಠ ಕೃಷ್ಣನ ಪದಪುಂಜ ಜೋಡಿಸಿಯಾಗಿದೆ. ಅದೇ ರೀತಿಯಾಗಿ ಯಾದವ ಕೃಷ್ಣ ಉಪದೇಶಿಸಿಯೂ ಕೂಡ ಆಗಿದೆ. ನಾವದನ್ನು ವಿಶಿಷ್ಟತನದ ಮೂಲಕ ಮುಂದಿನ ಪರ್ವಕಾಲದಲ್ಲಿ ಈ ವಿಚಾರದ ಬಗ್ಗೆ ಚಿಂತಿಸಲಿದ್ದೇವೆ. ಆದ್ದರಿಂದ ವಿಶಿಷ್ಟವಾದ ಪರ್ವಕಾಲವನ್ನು ಯಾಕೆಂತಂದ್ರೆ ಈ ಏಕಾದಶಿ ಎನ್ನುವಂಥದ್ದು ವಿಶೇಷವಾಗಿ ಉಪವಾಸ ಅಂತೇಳಿ, ಉಪವಾಸ ಎನ್ನುವ ಶಬ್ದಕ್ಕೆ ಏನು ಕೂಡ ಉಣ್ಣದೆ ಇರುವಂಥದ್ದು ಅಂತೇಳಿ ಅರ್ಥವನ್ನು ಮಾಡಿಕೊಳ್ತೇವೆ. ಉಪ ಅಂದ್ರೆ ಹತ್ತಿರ ಅಂತೇಳಿ, ವಾಸ ಅಂತಂದ್ರೆ ಇರುವಂಥದ್ದು ಅಂತೇಳಿ. ಯಾರ ಹತ್ತಿರ ಇರುವಂಥದ್ದು ಅಂತ ಕೇಳಿದ್ರೆ ಭಗವಂತನ ಹತ್ತಿರ ಇರುವಂಥದ್ದು. ಏನಪ್ಪ ಇವ್ರ ಮೇಲೆ ಹೋಗ್ಲಿಕ್ಕೆ ಹೇಳಿದ್ರಲ್ಲ ಅಂತೇಳಿ ಚಿಂತನೆ ಮಾಡಬೇಡಿ, ಆ ಚಿಂತನೆ ಎಲ್ಲ ಹೇಳಿದ್ದು. ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವಂಥದ್ದು.
ಎಲ್ಲಿ ಭಗವಂತ ನಮಗೆ ಸಿಗ್ತಾನೆ ಅಂತ ಕೇಳಿದ್ರೆ ಹರಿವಂಶ ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತದೆ. ಭಗವಂತ ಮೂರ್ತಿಗಳಲ್ಲಿ ಸಿಗುವುದಕ್ಕಿಂತಲೂ ಕೂಡ ಹೆಚ್ಚಾಗಿ ಭಗವಂತ ಸಿಗುವಂಥದ್ದು ಶಾಸ್ತ್ರಗಳಲ್ಲಿ ಅಂತೆ. ಹೇಗೆ ಅಂತ ಕೇಳಿದ್ರೆ ಶಾಸ್ತ್ರದ ಒಂದೊಂದು ಶಬ್ದದಲ್ಲೂ ಕೂಡ ಭಗವಂತನ ಒಂದೊಂದು ರೂಪ ಉಂಟು. ಆದ್ದರಿಂದ ಆ ಒಂದೊಂದು ರೂಪದ ಹತ್ತಿರ ವಾಸ ಮಾಡಬೇಕು ನಾವು. ಆ ಒಂದೊಂದು ರೂಪದ ಹತ್ತಿರ ವಾಸ ಮಾಡಬೇಕು ಅಂತ ಕೇಳಿದ್ರೆ ಭಗವಂತನ ಶಬ್ದಗಳ ಬಗ್ಗೆ, ವಾದಿರಾಜರ ಜಯಂತಿ ಇರಲಿ, ಆಚಾರ್ಯ ಮಧ್ವರ ಮಧ್ವ ಜಯಂತಿ ಇರಲಿ, ಎಲ್ಲವೂ ಕೂಡ ಪೂಜಾ ಮಾಡಬೇಕು, ಮಾಡಬಾರದು ಅಂತ ನಾನು ಹೇಳ್ತಿಲ್ಲ. ಅದರೊಟ್ಟಿಗೆ ಅದಕ್ಕಿಂತಲೂ ಕೂಡ ಔಚಿತ್ಯಪೂರ್ಣ ಅವರ ಆರಾಧನೆ ಹೇಗೆ ಅಂತ ಕೇಳಿದ್ರೆ ಪದಗಳ ಮೂಲಕ ಅವರ ಆರಾಧನೆ ಮಾಡಬೇಕು. ಪದಗಳ ಆರಾಧನೆ ಅಂತಂದ್ರೆ ಶಬ್ದಗಳು ಏನು ಹೇಳ್ತಾ ಉಂಟು ಆ ಶಬ್ದಗಳ ಚಿಂತನೆ ನಾವು ಮಾಡಬೇಕು, 4 ಜನರಿಗೂ ತಿಳಿಸ್ಬೇಕು. ಆದ್ದರಿಂದ ನಾಳೆಯ ದಿನ ಅತ್ಯಂತ ಔಚಿತ್ಯಪೂರ್ಣವಾದ ದಿನ, ವಾದಿರಾಜರ ವಿಶಿಷ್ಟವಾದ ದಿನ. ಆದ್ದರಿಂದಲೂ ಕೂಡ ಇನ್ನು ಹಿಂದೆ ಸ್ವಲ್ಪ ಏಕಾದಶಿ, ಅದರ ಹಿಂದಿನ ದಿನ ವಿಶೇಷವಾಗಿ ಆ ಮಧ್ವರು ವಿಶೇಷವಾಗಿ ನಮ್ಮುದ್ಧಾರಕ್ಕೋಸ್ಕರ ಬಂದವರು. ಕೇವಲ ನಮ್ಮುದ್ಧಾರಕ್ಕೆ ಮಾತ್ರ ಅಲ್ಲ, ನಮ್ಮ ಉದ್ಧಾರ ಹೇಗೆ ಅಂತೇಳಿ ನಾವು ನೋಡಬೇಕು. ಕಡಲಲ್ಲಿ ಸಿಕ್ಕಂತಹ ಆ ಒಂದು ಔಚಿತ್ಯಪೂರ್ಣ ಮೂರ್ತಿ 30 ಜನ ಶಿಷ್ಯರು ಕೂಡ ಎತ್ತಲಿಕ್ಕೆ ಆಗ್ಲಿಲ್ಲ ಆ ಕೃಷ್ಣನನ್ನ. ಅದನ್ನು ಕೂಡ ತಿಳಿಸ್ತಾರೆ. ಆಚಾರ್ಯ ಮಧ್ವರು ಒಬ್ಬರೇ ಆ ಮೂರ್ತಿಯನ್ನು ಎತ್ತುಕೊಂಡು ಬರ್ತಾರೆ, ಮಧ್ವ ಸರೋವರದಲ್ಲಿ ಮೀಯಿಸ್ತಾರೆ. ಮಧ್ವ ಸರೋವರದಲ್ಲಿ ಒಬ್ಬರೇ ಮೀಯಿಸಿ ತ್ರಿಂಶತ್ ಸರಿಸುಮಾರು 30 ಶಿಷ್ಯರಿಂದಲೂ ಕೂಡ ಎತ್ತಲಾಗದ ಒಂದು ಕೃಷ್ಣನ ಮೂರ್ತಿಯನ್ನು ಆಚಾರ್ಯ ಮಧ್ವರೊಬ್ಬರೇ ಎತ್ತಿಕೊಂಡು ಬಂದು ಪ್ರತಿಷ್ಠಾಪಿಸಿ ಹೋಗ್ತಾರೆ. ವಾಸ್ತವಿಕವಾಗಿ ಎತ್ತುಕೊಂಡು ಹೋಗಬೇಕಿತ್ತು, ರುಕ್ಮಿಣಿ ಪೂಜಿಸಿದ ಕೃಷ್ಣನ ಮೂರ್ತಿ ಅದು, ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಆಚಾರ್ಯ ಮಧ್ವರು. ಆದ್ದರಿಂದ ಸ್ವಲ್ಪವೂ ತನ್ನ ಇಲ್ಲದೆ ಬಂದವರು ಆಚಾರ್ಯ ಮಧ್ವರು. ಅವರನ್ನು ಸದಾ ಕಾಲದಲ್ಲಿ ಚಿಂತನೆ ಮಾಡಬೇಕು. ಆ 3 ಸ್ವರೂಪ ಅವರದ್ದು. 3 ಸ್ವರೂಪಗಳಲ್ಲೂ ಕೂಡ ವಿಶಿಷ್ಟವಾದ ಧರ್ಮದ ಪ್ರತೀಕವನ್ನು, ಭಾಗವತ ಧರ್ಮವನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದವರು ಆಚಾರ್ಯ ಮಧ್ವರು. ಅದು ಸ್ವಲ್ಪ ಹಿಂದೆ ಕಳೆದು ಹೋಗಿದೆ, ಅವಕಾಶ ಸಿಗಲಿಲ್ಲ. ಅದರಿಂದ ಆ ಅವಕಾಶತನವನ್ನು ಕೂಡ, ನಾಳಿನ ಅವಕಾಶತನವನ್ನು ಕೂಡ ಈ ಉಪವಾಸದ ವಿಶಿಷ್ಟವಾದ ಜಾಗರಣೆಯನ್ನು ಹೊಂದಬೇಕಾದಂತಹ ಏಕಾದಶಿ ದಿನದಂದು ವಿಶಿಷ್ಟವಾಗಿ ಔಚಿತ್ಯಪೂರ್ಣವಾಗಿ ಸಮಯವನ್ನು ಸಂದರ್ಭವನ್ನು ಅವಲಂಬಿಸಿಕೊಂಡು ಯಥಾಮತಿಯಾಗಿ ಚಿಂತಿಸಿಕೊಂಡು ಬಂದಿದ್ದೇವೆ. ಗೀತೆಯ 2 ಶ್ಲೋಕ ಅಂತಿತ್ತು, 2ರಿಂದ 1ಕ್ಕೆ ಬಂದಿದ್ದೇವೆ ಈ ದಿನ. ಆ ಒಂದು ತನದ ಚಿಂತನೆ, ಒಂದಷ್ಟು ಚಿಂತಿಸುವುದಕ್ಕಿಂತಲೂ ಕೂಡ ಒಂದಷ್ಟನ್ನು ಇಷ್ಟುತನದಿಂದ ಪೂಜಿಸಬೇಕಂತೆ. ಇಷ್ಟುತನ ಅಂದ್ರೆ ಪರಿಪೂರ್ಣತನದಿಂದ. ಅದೇ ಪಂಡಿತ ಶಬ್ದ. ಧಾರಣೆ ಮಾಡಬೇಕು, ಸಹಿಸಬೇಕು, ಗತಿಸಲಿಕ್ಕೆ ಉಪಯೋಗ ಆಗಬೇಕು. ಆ ರೀತಿಯಾಗಿ ಚಿಂತಿಸಿದ ಈ ಚಿಂತನೆಯನ್ನು ಎಷ್ಟು ಅಂತೇಳಿ ಗೊತ್ತಿಲ್ಲ. ಆದ್ದರಿಂದ ಎಷ್ಟೋ ತಪ್ಪುಗಳಿರ್ಬೋದು ಶಬ್ದ ಪ್ರಯೋಗಗಳಲ್ಲಿ, ವಾಕ್ಯ ಪ್ರಯೋಗಗಳಲ್ಲಿ ಇರುವಂತಹ ಎಲ್ಲ ತಪ್ಪುಗಳು ಕೂಡ ನನ್ನೀತನದಿಂದ ಆದ ತಪ್ಪುಗಳು. ಇನ್ನಿದರಲ್ಲಿ ಎಷ್ಟೋ ಔಚಿತ್ಯಪೂರ್ಣವಾದ ಚಿಂತನೆಗಳು ಇರ್ಬೋದು, ಹೊಸತನದ ಚಿಂತನೆ ಇರ್ಬೋದು, ಶಬ್ದ ಪ್ರಯೋಗಗಳು ಇರ್ಬೋದು. ಇದೆಲ್ಲವೂ ಕೂಡ ಗುರುವಂತರ್ಗತನಾದಂತಹ ವೇದವ್ಯಾಸನ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಆದದ್ದು. ಆದ್ದರಿಂದ ಈ ಎಲ್ಲಾ ತನವನ್ನು ಕೂಡ ಆತನಿಗೆ ಅರ್ಪಿಸುವ ಆ ಅರ್ಪಣಾತನ ಹೇಗೆ ಅಂತ ಹೇಳಿದ್ರೆ, ಪುನಃ ಭಾಗವತವೇ ನಿರೂಪಿಸಿದ ಹಾಗೆ ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸ್ವಸ್ತಿರಾಜ್ಞೇ ಪ್ರಜಾಭ್ಯಶ್ಚ ಸ್ವಸ್ತಿ ರಾಷ್ಟ್ರಾಯ ಸರ್ವದಾ ಸ್ವಸ್ತ್ಯಸ್ತು ಗೋಬ್ರಾಹ್ಮಣೇಭ್ಯೋಸ್ತು ವೈಶ್ಯೇಭ್ಯ ಸ್ವಸ್ತಿ ವರ್ಧತಾಂ ಸ್ತ್ರೀ ಶೂದ್ರೇಭ್ಯೋಪಿ ಚ ಸ್ವಸ್ತಿ ಬುಧೇಭ್ಯ ಸ್ವಸ್ತಿ ವರ್ಧತಾಂ ಸ್ವಸ್ತ್ಯಸ್ತು ಜಂಗಮೇಭ್ಯಶ್ಚ ಸ್ಥಾವರೇಭ್ಯಸ್ತತೈವ ಚ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು.